ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈ ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ಒಂದು ಅಮೂಲ್ಯವಾದ ಸಮಯದಲ್ಲಿ ನಿಮ್ಮ ಅಮೂಲ್ಯವಾದ ಮಾತುಗಳನ್ನು ಆಲೋಚನೆ ಮಾಡಲಿಕ್ಕೆ ನಮಗೆ ಬಲವನ್ನು, ಶಕ್ತಿಯನ್ನು, ಆಯುಷನ್ನು, ಆರೋಗ್ಯವನ್ನು ಕೊಟ್ಟು ಇವತ್ತಿನವರೆಗೆ ಜೀವಂತವಾಗಿ ಇಟ್ಟಿರೋದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸ್ತಿದ್ದೀವಪ್ಪ. ಈಗ ನಿಮ್ಮ ವಾಕ್ಯವನ್ನು ಆಲೋಚನೆ ಮಾಡಬೇಕಾದ್ರೆ ಹೇಳ್ತಿರುವಂತಹ ನನಗೂ ಪರಿಶುದ್ಧಾತ್ಮರ ಸಹಾಯವನ್ನು, ಲೈವ್ ಮೂಲಕ ವೀಕ್ಷಿಸ್ತಿರುವಂತಹ ನಿನ್ನ ಮಕ್ಕಳಿಗೂ ಕೇಳ್ತಿರುವವರಿಗೆ ಬೇಕಾಗಿರುವಂತಹ ಸಾತ್ವಿಕತೆಯನ್ನು, ವಿವೇಕವನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ಎರಡನೇದಾಗಿ ನಾವು ಆಲೋಚನೆ ಮಾಡಲಿಕ್ಕೆ ಹೊರಟಿರುವಂಥ ಅಂಶದ ಹೆಸರು ಸತ್ಯವೇದವು ನಿಜವಾಗಲೂ ದೈವ ಗ್ರಂಥವೇನಾ? ಮತ್ತೊಮ್ಮೆ ಹೇಳ್ತಿದ್ದೀನಿ ಪ್ರಿಯರೇ, ಸತ್ಯವೇದವು ನಿಜವಾಗಲೂ ದೈವ ಗ್ರಂಥವೇನಾ? ಈ ಒಂದು ಅಂಶವನ್ನು ಬ್ಯಾಚುಲರ್ ಆಫ್ ಬೈಬಲ್ ಥಿಯಾಲಜಿ 2ನೇ ವರ್ಷದಲ್ಲಿ ಇಡಲಿಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಹೇಳಿ ಆಲೋಚನೆ ಮಾಡಿ ನೋಡಿದಾಗ, ಸತ್ಯವೇದವನ್ನು ಕುರಿತು ಹಲವಾರು ಜನರು ಹಲವಾರು ರೀತಿಯಾಗಿ ಮಾತಾಡ್ತಿದ್ದಾರೆ ಪ್ರಿಯರೇ. ಸತ್ಯವೇದದಲ್ಲಿ ಎಷ್ಟೊಂದು ತಪ್ಪುಗಳಿದೆ, ಸತ್ಯವೇದದಲ್ಲಿ ಬರೆಸಿರುವಂತಹ ವಿಚಾರಗಳು ಎಲ್ಲವೂ ಸರಿ ಅಂತೆ ನಮಗೆ ಕಾಣಿಸ್ತಿಲ್ಲ, ಸತ್ಯವೇದದಲ್ಲಿ ಬರೆದಿರುವಂತಹ ವಿಚಾರಗಳಿಗೆ ಆಧಾರಗಳು ಇಲ್ಲ. ಸೊ ಈ ರೀತಿಯಾದಂತಹ ಮಾತುಗಳನ್ನೆಲ್ಲ ಅನ್ಯ ಜನರು, ಅಂದರೆ ದೇವರನ್ನು ಅರಿಯದೇ ಇರುವಂಥವರು, ಕ್ರೈಸ್ತರಲ್ಲದೇ ಇರುವಂಥವರು ಸಹ ಮಾತಾಡ್ತಿರುವಂತಹದ್ದನ್ನು ನಾವು ನೋಡ್ಬೋದು. ಸೊ ಅದಕ್ಕೋಸ್ಕರ ನಿಜವಾಗಲೂ ದೇವರೇ ಬರೆಸಿರುವಂತಹ ಗ್ರಂಥನ ಇದು ಅಂತ ಹೇಳಿ ಇವತ್ತು ನಾವು ಆಲೋಚನೆ ಮಾಡಿ ನೋಡೋಣ ಪ್ರಿಯರೇ. ಸತ್ಯವೇದವು ನಿಜವಾಗಲೂ ದೈವ ಗ್ರಂಥವೇನಾ? ಅಂದರೆ ದೇವರ ಮಾತುಗಳಿಂದ ರಚಿಸಲ್ಪಟ್ಟಿರುವಂತಹ ಗ್ರಂಥವೇನಾ ಇದು? ಅಥವಾ ಮನುಷ್ಯರು ಕಾಲ್ಪನಿಕವಾಗಿ ಕಲ್ಪನೆಯ ಕಥೆಗಳನ್ನು ಸೇರಿಸಿ ಬರೆದಿರುವಂತಹ ಗ್ರಂಥನ ಇದು ಅಂತ ಹೇಳಿ ನಾವು ಆಲೋಚನೆ ಮಾಡಿ ನೋಡೋಣ ಪ್ರಿಯರೇ. ದೈವ ಗ್ರಂಥ ಅಂತ ಹೇಳಿ ಪ್ರಪಂಚದಲ್ಲಿ ಸಾವಿರಾರು ಲಕ್ಷಾಂತರ ಗ್ರಂಥಗಳಿರುವಂತಹದ್ದು ನಮಗೆ ಗೊತ್ತು. ಅಂದರೆ ಅದಕ್ಕೆ ಹೆಸರು ಎಲ್ಲ ಗ್ರಂಥಗಳಿಗೂ, ಬಹುತೇಕ ಗ್ರಂಥಗಳಿಗೆ ದೈವ ಗ್ರಂಥ, ಇದು ದೇವರಿಂದ ಬರೆಸಲ್ಪಟ್ಟಿರುವಂತಹದ್ದು ಅಂತಲೇ ಹೆಸರಿದ್ರೂ ಸಹ ಅದು ದೇವರಿಂದ ಬರೆಸಿರುವಂತಹದ್ದೋ ಅಲ್ವೋ ಅಂತ ಹೇಳಿ ನಾವು ಪರಿಶೋಧನೆ ಮಾಡಿ ನೋಡಬೇಕಾಗತ್ತೆ. ಹಾಗಾದರೆ ಸತ್ಯವೇದವನ್ನೇನೋ ದೈವ ಗ್ರಂಥ ಅಂತ ಹೇಳ್ತಿದ್ದೀವಿ, ಹಾಗಾದರೆ ನಿಜವಾಗಲೂ ಸತ್ಯವೇದ ದೈವ ಗ್ರಂಥವೇನಾ? ದೇವರ ಜ್ಞಾನದಿಂದ ರಚಿಸಲ್ಪಟ್ಟಿರುವಂತಹದ್ದೇನಾ? ಮೊಟ್ಟ ಮೊದಲನೇದಾಗಿ ಈ ಪ್ರಪಂಚದ ಜನರು 6 ಮುಖ್ಯ ವಾದಗಳನ್ನು ಮಾಡ್ತಾರೆ. ಸತ್ಯವೇದ ನಿಜವಾಗಲೂ ದೈವ ಗ್ರಂಥ ಅಲ್ಲ ಅಂತ ಹೇಳೋದಕ್ಕೆ 6 ಮುಖ್ಯವಾದ ವಾದಗಳನ್ನು ಮಾಡ್ತಾರೆ ಈ ಪ್ರಪಂಚದಲ್ಲಿರುವಂತಹ ಜನರು. ಅದರಲ್ಲಿ ಮೊಟ್ಟ ಮೊದಲನೆಯ ವಾದ ಏನು ಗೊತ್ತಾ ಪ್ರಿಯರೇ? ಮೊಟ್ಟ ಮೊದಲನೇ ಪಾಯಿಂಟ್, ಅವರ ಆರ್ಗ್ಯುಮೆಂಟ್ಗೆ ಮೊಟ್ಟ ಮೊದಲನೇ ಪಾಯಿಂಟ್ ಅವ್ರು ಏನು ಹೇಳ್ತಾರೆ ಗೊತ್ತಾ? ಸತ್ಯವೇದ ಅನ್ನುವಂತಹದ್ದು ಮನುಷ್ಯರು ಕಲ್ಪಿಸಿ ಅಥವಾ ಮನುಷ್ಯರ ಕೈಯಿಂದ, ಮನುಷ್ಯರ ಜ್ಞಾನದಿಂದ, ಮನುಷ್ಯರ ಆಲೋಚನೆಯಿಂದ ಸ್ವತಃ ಅವರೇ ಬರೆದಿರುವಂತಹದ್ದು. ಸೊ ದೇವರಿಗೂ ಸತ್ಯವೇದಕ್ಕೂ ಯಾವುದೇ ರೀತಿಯಾಗಿರುವಂತಹ ಕನೆಕ್ಷನ್ ಇಲ್ಲ. ಅಂದರೆ ಇವರು ಮಾಡುವಂತಹ ಮೊದಲನೇ ವಾದ ಏನು? ಸತ್ಯವೇದ ಮನುಷ್ಯರು ರಚಿಸಿರುವಂತಹ ಗ್ರಂಥ, ದೇವರಿಂದ ರಚಿಸಲ್ಪಟ್ಟಂತಹದ್ದು ಅಲ್ಲ. ಇದು ಅವ್ರು ಮಾಡುವಂತಹ ಮೊದಲನೇ ವಾದವಾಗಿರುತ್ತೆ. ಇನ್ನು 2ನೇ ಪಾಯಿಂಟ್, ಎರಡನೇದಾಗಿ ಇನ್ನೇನು ಹೇಳಿ ದೇವಗ್ರಂಥ ಅಲ್ಲ ಅಂತ ಹೇಳ್ತಾರೆ ಅಂತ ಹೇಳಿ ಯೋಚನೆ ಮಾಡಿ ನೋಡಿದಾಗ, ಎರಡನೇದಾಗಿ ಇವ್ರು ಬಳಸುವಂತಹ ಸೆಂಟೆನ್ಸ್ ಹೇಗಿರುತ್ತೆ ಅಂದರೆ, ಸತ್ಯವೇದ ದೇವರಿಂದ ಒಂದು ವೇಳೆ ರಚಿಸಲ್ಪಟ್ಟಿದ್ರೆ ಸತ್ಯವೇದದಲ್ಲಿ ಸೈನ್ ಮಾಡಿರಬೇಕಿತ್ತಲ್ವಾ? ಹೋಗ್ಲಿ ಬರೆದಿರುವಂಥವರಾದರೂ ಸೈನ್ ಮಾಡಿರಬೇಕಿತ್ತಲ್ಲ. ಅಂದರೆ ಅವರ ಹಸ್ತ ನಿಕ್ಷೇಪ ಅಥವಾ ಅವರ ಸಿಗ್ನೇಚರ್ ಅನ್ನುವಂತಹದ್ದು ಸತ್ಯವೇದದಲ್ಲಿ ಎಲ್ಲೂ ಸಹ ಕಾಣಿಸೋದಿಲ್ಲ. ಅಂದರೆ ಇದು ದೇವರಿಂದ ರಚಿಸಲ್ಪಟ್ಟಿರುವಂತಹ ಗ್ರಂಥ ಅಲ್ಲ, ದೇವರೇ ಸ್ವತಃ ನಾನೇ ಇದನ್ನು ರಚಿಸ್ತಿದ್ದೀನಿ ಅಂತ ಹೇಳಿ ಬರೆದು ಒಂದು ಸಿಗ್ನೇಚರನ್ನು ಆಗಲಿ ಯಾವುದೂ ಸಹ ಸತ್ಯವೇದದಲ್ಲಿ ಆ ರೀತಿಯಾದಂಥ ಒಂದು ಆಥರೈಸೇಷನ್, ಅಂದರೆ ಈ ಗ್ರಂಥವನ್ನು ರಚಿಸಿರುವಂತಹದ್ದು ನಾನೇ ದೇವರು ಅಂತ ಹೇಳಿ ಕೊನೆಯದಾಗಿ ಎಲ್ಲೂ ಸಹ ಬರ್ದಿಲ್ಲ. ಅಥವಾ ಶಿಷ್ಯಂದಿರಾದರೂ ಸಹ ಎಲ್ಲೂ ಸಹ ಅವರ ಸಂತಕ, ಅಂದರೆ ಅವರ ಸಿಗ್ನೇಚರನ್ನು ಸಹ ಮಾಡಿಲ್ಲ. ನಾನೇ ಈ ಗ್ರಂಥವನ್ನು ರಚಿಸ್ತಿದ್ದೀನಿ ಅನ್ನುವಂತಹ ವಾಕ್ಯಗಳು, ವಚನಗಳು ಸತ್ಯವೇದದಲ್ಲಿ ಎಲ್ಲೂ ಸಹ ಬಳಕೆ ಆಗಿಲ್ಲ. ಇದು ಅವ್ರು ಮಾಡುವಂತಹ 2ನೇ ವಾದ ಪ್ರಿಯರೇ. ಇನ್ನು 3ನೇದಾಗಿ, ಸತ್ಯವೇದದಲ್ಲಿ ವಿಜ್ಞಾನದ ಪ್ರಕಾರ, ಅಂದರೆ ಸೈನ್ಸ್ನ ಪ್ರಕಾರ ಸತ್ಯವೇದದಲ್ಲಿ ಹಲವಾರು ತಪ್ಪುಗಳಿವೆ. ಸತ್ಯವೇದಕ್ಕೆ
ಸೈನ್ಸ್ ಅನ್ನುವಂತಹದ್ದು ಬಹಳ ದೂರವಾಗಿದೆ. ಅಂದರೆ ಸೈನ್ಸ್ ಒಂದು ಹೇಳಿದ್ರೆ ಸತ್ಯವೇದ ಇನ್ನೊಂದು ಹೇಳ್ತಿದೆ. ಹಾಗಾದರೆ ಸೈನ್ಸ್ಗಿಂತ ಸತ್ಯವೇದ ತುಂಬ ದೂರವಾಗಿದೆ. ಹಾಗಾದರೆ ಸೈಂಟಿಫಿಕಲ್ ಎರರ್ಸನ್ನು ಸತ್ಯವೇದದಲ್ಲಿ ನಾವು ಕಾಣ್ಬೋದು. ಹಾಗಾಗಿ ಇದು ದೇವರಿಂದ ರಚಿಸಲ್ಪಟ್ಟಿರುವಂತಹ ಗ್ರಂಥ ಅಲ್ಲ. ಇದು ಮೂರನೇದಾಗಿ ಅವ್ರು ಮಾಡುವಂತಹ ವಾದ. ಇನ್ನು ನಾಲ್ಕನೇದಾಗಿ, ಯಾವುದೇ ಒಂದು ಪುಸ್ತಕವನ್ನು ರಚಿಸಿದ್ದಾರೆ ಅಂತ ಹೇಳಿದ್ರೆ ಪ್ರಿಯರೇ, ಅದಕ್ಕೆ ಚಾರಿತ್ರಾತ್ಮಕವಾಗಿರುವಂತಹ ಆಧಾರಗಳು, ಹಿಸ್ಟಾರಿಕಲ್ ಎವಿಡೆನ್ಸ್ ಅಂತ ಹೇಳಿ ನಾವು ಕರಿತೀವಿ. ಹಾಗಾದರೆ ಚಾರಿತ್ರಾತ್ಮಕ ಆಧಾರಗಳು ಒಂದು ಪುಸ್ತಕವನ್ನು ರಚಿಸಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಇರಬೇಕಾಗತ್ತೆ. ಹೌದಾ? ಹೌದು. ಸೊ ಸತ್ಯವೇದದಲ್ಲಿ ಚಾರಿತ್ರಾತ್ಮಕ ಆಧಾರಗಳು ಅನ್ನುವಂತಹದ್ದು ಇಲ್ಲ. ಈ ಲೋಕದಲ್ಲಿ ಎಷ್ಟೋ ಪುಸ್ತಕಗಳಿದೆ, ಎಷ್ಟೋ ದೊಡ್ಡ ದೊಡ್ಡ ಹಿಸ್ಟಾರಿಯನ್ಸ್ ಬರೆದಿರುವಂತಹ ಪುಸ್ತಕಗಳು, ಚರಿತ್ರಕಾರರು ಅಂತ ಕರಿತೀವಿ. ಸೊ ಇವರು ಬರೆದಿರುವಂತಹ ಪುಸ್ತಕಗಳೆಲ್ಲ ಪ್ರಪಂಚದಲ್ಲಿ ಹಲವಾರು ಸಾವಿರಗಟ್ಟಲೆ ಇದೆ. ಅದರಲ್ಲೆಲ್ಲ ಚರಿತ್ರಾತ್ಮಕ ಆಧಾರಗಳಿದೆ, ಅಂದರೆ ಹಿಸ್ಟಾರಿಕಲ್ ಎವಿಡೆನ್ಸಸ್ ಇದೆ. ಆದರೆ ಸತ್ಯವೇದಕ್ಕೆ ಮಾತ್ರ ಈ ಪ್ರಪಂಚದಲ್ಲಿ ಹಿಸ್ಟಾರಿಕಲ್ ಎವಿಡೆನ್ಸಸ್ ಇಲ್ಲ, ಚಾರಿತ್ರಾತ್ಮಕ ಆಧಾರಗಳು ಯಾವುದೂ ಇಲ್ಲ. ಇದು ಇವರು ಮಾಡುವಂತಹ ನಾಲ್ಕನೇ ವಾದವಾಗಿರುತ್ತೆ. ಇನ್ನು ಐದನೇದಾಗಿ, ಜಿಯೋಗ್ರಫಿಕಲ್ ಎವಿಡೆನ್ಸ್, ಅಂದರೆ ಭೌಗೋಳಿಕವಾಗಿರುವಂತಹ ಆಧಾರವೂ ಸಹ ಯಾವುದು ಇಲ್ಲ ಸತ್ಯವೇದಕ್ಕೆ ಸಂಬಂಧಪಟ್ಟಂತೆ. ಇದು ಅವ್ರು ಮಾಡುವಂತಹ ಐದನೇ ವಾದವಾಗಿರುತ್ತೆ. ಇನ್ನು ಕೊನೆಯದಾಗಿ, ಆರನೇದಾಗಿ, ಒಂದು ವೇಳೆ ಸತ್ಯವೇದ ದೇವರಿಂದ ರಚಿಸಲ್ಪಟ್ಟಿರುವಂತಹದ್ದೇ ಆದರೆ ಸತ್ಯವೇದದಲ್ಲಿ ಅಶ್ಲೀಲತೆಯನ್ನು ನಾವು ನೋಡ್ಬೋದು. ಅಂದರೆ ಚಿಕ್ಕ ಮಕ್ಕಳು ಪ್ರಿಯರೇ, ತಂದೆ ತಾಯಂದಿರು ಮೂವೀಸ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಪ್ರಿಯರೇ. ಇದೊಂದು ಅಭ್ಯಾಸ ಆಗೋಗಿದೆ ಈ ಪ್ರಪಂಚದಲ್ಲಿ. ಅಂದರೆ ಚಿಕ್ಕ ಮಕ್ಕಳನ್ನು ಸಹ ಮೂವೀಸ್ಗೆ ಕರ್ಕೊಂಡು ಹೋಗ್ತಾರೆ. ಆ ಮೂವಿಯಲ್ಲಿ ಅಶ್ಲೀಲತೆ ಅನ್ನುವಂತಹದ್ದು ಬಳಕೆಯಾಗಿದ್ದರೆ ಆ ಮೂವಿ ಅಲ್ಲಿ ಪ್ರಾರಂಭದಲ್ಲೇ ನಿಮಗೆ ಒಂದು ಲೈನನ್ನು ಡಿಸ್ಪ್ಲೇ ಮಾಡಿ ತೋರಿಸ್ತಾರೆ. ಸೊ ಇದು ದೊಡ್ಡವರು ಮಾತ್ರ ನೋಡಬೇಕಾಗಿರುವಂತಹ ಚಿತ್ರ. ಮೊದಲು ಒಂದು 20 ವರ್ಷಗಳು 30 ವರ್ಷಗಳ ಹಿಂದೆ ಬರುವಂತಹ ಚಿತ್ರಗಳಿಗೆಲ್ಲ ಮಕ್ಕಳು ಸಹ ತನ್ನ ಕುಟುಂಬ ಸಮೇತವಾಗಿ ನೋಡಬಹುದಾಗಿರುವಂತಹ ಚಿತ್ರಗಳು ಬರ್ತಿತ್ತು. ಹಾಗಾದರೆ ಈಗ ಬರ್ತಿರುವಂತಹ ಚಿತ್ರಗಳಲ್ಲಿ ಅಶ್ಲೀಲತೆ ಅನ್ನುವಂತಹದ್ದು ಹೆಚ್ಚಾಗ್ತಿರೋದರಿಂದ ಮಕ್ಕಳನ್ನು ಚಿತ್ರಗಳಿಂದ, ಅಂದರೆ ಫಿಲ್ಮ್ ಮೂವಿ ಏನಿದೆ, ಮಕ್ಕಳನ್ನು ಅದರಿಂದ ದೂರವಾಗಿಡಿ ಅಂತ ಹೇಳಿ ಹಲವಾರು ಹೇಳಿಕೆಗಳನ್ನು ನೀವು ನೋಡಿರ್ತೀರ. ಸೊ ಈ ಜನರು ಮಾಡುವಂತಹ ವಾದ ಏನು ಅಂತ ಹೇಳಿದ್ರೆ, ಸತ್ಯವೇದದಲ್ಲೂ ಸಹ ಅಶ್ಲೀಲತೆ ಅನ್ನುವಂತಹದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಇದು ದೇವರಿಂದ ರಚಿಸಿರುವಂತಹ ಗ್ರಂಥ ಅಲ್ಲ. ದೇವರು ಪರಿಶುದ್ಧರಲ್ವಾ? ಹಾಗಾದರೆ ಸತ್ಯವೇದದಲ್ಲಿ ಏನಕ್ಕೆ ಅಶ್ಲೀಲತೆಯನ್ನು ಬರೆಸಬೇಕಿತ್ತು ಕೆಲವೊಂದು ಸಂದರ್ಭದಲ್ಲಿ? ಇದು ಅವ್ರು ಮಾಡುವಂತಹ ಆರನೇ ವಾದವಾಗಿರುತ್ತೆ. ಮೊದಲನೇದಾಗಿ ಅವ್ರು ಮಾಡುವಂತಹ ವಾದ, ಇದು ಮನುಷ್ಯರು ಊಹಿಸಿ ಬರೆದಿರುವಂತಹ ಗ್ರಂಥ. ಎರಡನೇದಾಗಿ, ಆಥರೈಸೇಷನ್ ಮಾಡಿಲ್ಲ, ಇದು ನಾನೇ ಬರೆಸಿರುವಂತಹ ಗ್ರಂಥ ಅಂತ ಹೇಳಿ ಎಲ್ಲೂ ಸಹ ಹೇಳಿಲ್ಲ. ಅಟ್ಲೀಸ್ಟ್ ಶಿಷ್ಯಂದಿರಾಗಲಿ ಇದು ನಾನು ಬರೀತಿರುವಂತಹ ಗ್ರಂಥ ಅಂತ ಹೇಳಿ ಎಲ್ಲೂ ಸಹ ಆ ಥರ ಒಂದು ಸೆಂಟೆನ್ಸನ್ನು ಎಲ್ಲೂ ಸಹ ಸತ್ಯವೇದದಲ್ಲಿ ಬಳಕೆ ಮಾಡಿಲ್ಲ. ಇನ್ನು ಮೂರನೇದಾಗಿ, ಸತ್ಯವೇದದಲ್ಲಿ ಮೂರನೇದಾಗಿ, ವಿಜ್ಞಾನಕ್ಕೂ ಸಹ ಸತ್ಯವೇದಕ್ಕೂ ಸಹ ದೂರವಾಗಿದೆ. ಅಂದರೆ ಸತ್ಯವೇದ ಒಂದನ್ನು ಹೇಳಿದ್ರೆ ವಿಜ್ಞಾನ ಇನ್ನೊಂದನ್ನು ಹೇಳ್ತಿದೆ. ಸೊ ಸೈಂಟಿಫಿಕಲ್ ಎರರ್ಸ್ ಅನ್ನುವಂತಹದ್ದನ್ನು ನಾವು ಸತ್ಯವೇದದಲ್ಲಿ ಕಾಣ್ಬೋದು. ಇದು ಇವ್ರು ಮಾಡುವಂತಹ ಮೂರನೇ ವಾದ. ನಾಲ್ಕನೇದಾಗಿ, ಸತ್ಯವೇದದಲ್ಲಿ ಬರೆಸಿರುವಂತಹ ಘಟನೆಗಳಿಗೆ ಯಾವುದೇ ರೀತಿಯಾಗಿರುವಂತಹ ಹಿಸ್ಟಾರಿಕಲ್ ಎವಿಡೆನ್ಸ್ ಅನ್ನುವಂತಹದ್ದು ಇಲ್ಲ. ಇನ್ನು ಐದನೇದಾಗಿ, ಸತ್ಯವೇದದಲ್ಲಿ ನಡೆದಿರುವಂತಹ ಘಟನೆಗಳಿಗೆ ಯಾವುದೇ ರೀತಿಯಾದಂತಹ ಭೌಗೋಳಿಕ ಆಧಾರಗಳು, ಅಂದರೆ ಒಂದು ಸ್ಥಳಕ್ಕೆ ಸಂಬಂಧಪಟ್ಟಂಥ ಆಧಾರಗಳು ಇಲ್ಲ. ಕೊನೆಯದಾಗಿ, ಆರನೇದಾಗಿ, ಒಂದು ವೇಳೆ ಸತ್ಯವೇದ ದೇವರಿಂದ ರಚಿಸಲ್ಪಟ್ಟಿದ್ದರೆ ಅಶ್ಲೀಲತೆ ಅನ್ನುವಂತಹದ್ದು ಸತ್ಯವೇದದಲ್ಲಿ ಏನಕ್ಕೋಸ್ಕರ ಇದೆ? ಅಂದರೆ ಕೆಲವೊಂದು ಘಟನೆಗಳಲ್ಲಿ, ಕೆಲವೊಂದು ಸಂದರ್ಭಗಳಲ್ಲಿ ಅಶ್ಲೀಲತೆಯ ಘಟನೆಗಳನ್ನು ಏನಕ್ಕೆ ಬರೆಸಬೇಕಿತ್ತು ಸತ್ಯವೇದದಲ್ಲಿ? ಇದು 6 ವಾದಗಳು ಈ ಪ್ರಪಂಚ ಮಾಡುವಂತಹದ್ದು ಸತ್ಯವೇದದ ಮೇಲೆ. ಏನಕ್ಕೋಸ್ಕರ ವಾದ ಮಾಡ್ತಾರೆ? ಸತ್ಯವೇದ ದೇವರಿಂದ ರಚಿಸಲ್ಪಟ್ಟಿರುವಂತಹದ್ದು ಅಲ್ಲ ಅಂತ ಹೇಳಿ ನಿರೂಪಣೆ ಮಾಡಲಿಕ್ಕೋಸ್ಕರ. ಈಗ ಕ್ರೈಸ್ತರಾಗಿ ನಮ್ಮ ಬಾಧ್ಯತೆ ಏನು ಪ್ರಿಯರೇ? ಹೌದು, ಸತ್ಯವೇದ ದೇವರಿಂದಲೇ ಸ್ವಯಂಕೃತವಾಗಿ ರಚಿಸಲ್ಪಟ್ಟಿರುವಂತಹದ್ದು ಅಂತ ಹೇಳಿ ಪ್ರೂವ್ ಮಾಡುವಂತಹ ಬಾಧ್ಯತೆ ಯಾರ ಮೇಲಿದೆ? ಕ್ರೈಸ್ತರಾಗಿ ನಮ್ಮ ಮೇಲೆ. ಹಾಗಾದರೆ ಮೊದಲನೇ ವಾದಕ್ಕೆ ಬರೋಣ ಪ್ರಿಯರೇ. ಮೊದಲನೇ ವಾದ ಇವರು ಮಾಡುವಂತಹದ್ದೇನು? ಮನುಷ್ಯರು ತಮ್ಮ ಆಲೋಚನೆಗೆ ಬಂದಂತೆ ತಮ್ಮ ಜ್ಞಾನದಿಂದ ರಚಿಸಲ್ಪಟ್ಟಿರುವಂತಹದ್ದು ಸತ್ಯವೇದ. ಇದು ಅವರ ಮೊದಲನೇ ವಾದ. ಹಾಗಾದರೆ ಸತ್ಯವೇದ ಯಾರಿಂದ ರಚಿಸಲ್ಪಡ್ತು? ಯಾರ ಆಲೋಚನೆಯಿಂದ ರಚಿಸಲ್ಪಡ್ತು?
ಯಾರ ಜ್ಞಾನದಿಂದ ರಚಿಸಲ್ಪಡ್ತು ಅಂತ ಹೇಳಿ ಸತ್ಯವೇದದಲ್ಲಿ ಸ್ವಯಂಕೃತವಾಗಿ ದೇವರೇ ಬರೆಸಿದ್ದಾರೆ. ಆ ವಚನವನ್ನು ಒಮ್ಮೆ ಆಲೋಚನೆ ಮಾಡಿ ನೋಡಿದಾಗ, ಪೇತ್ರನ 2ನೇ ಪತ್ರಿಕೆ 1ನೇ ಅಧ್ಯಾಯ, ಪೇತ್ರನ 2ನೇ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದ್ದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ಪ್ರಿಯರೇ, ಇಲ್ಲೊಂದು ವಚನವನ್ನ ಬಳಕೆ ಮಾಡಿದ್ದಾರೆ. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಕೇವಲ ಮನುಷ್ಯ ಬುದ್ಧಿಯಿಂದ ವಿವರಿಸತಕ್ಕದ್ದಲ್ಲವೆಂಬುದನ್ನು ಮುಖ್ಯವಾಗಿ ತಿಳಿದುಕೊಳ್ಳಿರಿ. ಈ ವಚನವನ್ನು ಸತ್ಯವೇದದಲ್ಲಿ ಏನಕ್ಕೆ ಪ್ರಿಯರೇ ಬರೆಸಬೇಕಿತ್ತು? ಒಂದು ವೇಳೆ ಮನುಷ್ಯರೇ ಕಲ್ಪಿಸಿ ಬರೆದಿರುವುದಾದರೆ ಸತ್ಯವೇದ, ಮನುಷ್ಯರ ಬುದ್ಧಿಯಿಂದ ಈ ಗ್ರಂಥ ಬರೆಯಲ್ಪಟ್ಟಿಲ್ಲ ಅಂತ ಹೇಳಿ ಏನಕ್ಕೋಸ್ಕರ ಬರೆಸಬೇಕಿತ್ತು? ಇನ್ನು ಮುಂದೆ ಹಾಗೆ ಓದಿದ್ರೆ 21ನೇ ವಚನದಲ್ಲಿ ಹಾಗಾದರೆ ನಿಜವಾಗ್ಲೂ ಈ ಗ್ರಂಥವನ್ನು ಬರೆಸಿದ್ಯಾರು ಅಂತ ಹೇಳಿ ನಮ್ಗೆ ಅರ್ಥ ಆಗುತ್ತೆ. ಯಾಕೆಂದರೆ ಯಾವ ಪ್ರವಾದನೆಯು ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ, ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಅಂದರೆ ಇಲ್ಲಿ ಬರೆಸಿರುವಂತಹ ಪ್ರತಿಯೊಂದು ಸಂಘಟನೆಯೂ ಸಹ, ಪ್ರತಿಯೊಂದು ಫುಲ್ ಸ್ಟಾಪೂ ಸಹ ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತಾಡಿದರು. ಬರೆದಿರುವಂತಹ ವ್ಯಕ್ತಿಗಳು ಮನುಷ್ಯರೇ ಆದರೂ ಸಹ ಬರೆಸಿರುವಂತಹದ್ದು ಪರಿಶುದ್ಧಾತ್ಮರ ಪ್ರೇರಣೆಯಿಂದ. ಅದು ನಮಗೆ 21ನೇ ವಚನದಲ್ಲಿ ಕಾಣಿಸ್ತಿದೆ. ಹಾಗಾದರೆ ಈ ಲೋಕ ಮಾಡುವಂತಹ ಮೊದಲನೇ ವಾದಕ್ಕೆ ಇದು ಉತ್ತರವಾಗಿರುತ್ತೆ. ಮೊದಲನೇ ವಾದ ಏನು? ಮನುಷ್ಯರ ಜ್ಞಾನದಿಂದ ರಚಿಸಲ್ಪಟ್ಟಿರುವಂತಹದ್ದೇ ಸತ್ಯವೇದ, ದೇವರಿಂದ ರಚಿಸಲ್ಪಟ್ಟಿರುವಂತಹದ್ದು ಅಲ್ಲ. ಸೊ ಅದಕ್ಕೆ ಇದು ಉತ್ತರವಾಗಿರುತ್ತೆ ಪ್ರಿಯರೇ. ಇನ್ನೊಂದು ವಚನವನ್ನು ನೋಡೋಣ. ಸಮುವೇಲನ 2ನೇ ಗ್ರಂಥ 23ನೇ ಅಧ್ಯಾಯ 2ನೇ ವಚನ. ಸಮುವೇಲನ 2ನೇ ಗ್ರಂಥ 23ನೇ ಅಧ್ಯಾಯ 2ನೇ ವಚನ. ಯೆಹೋವನ ಆತ್ಮವು ನನ್ನಲ್ಲಿ ಉಸುರಿತು, ಆತನ ವಾಕ್ಯವು ನನ್ನ ಬಾಯಲ್ಲಿತ್ತು. ಹಳೆ ಒಡಂಬಡಿಕೆಯಲ್ಲಿ ಪ್ರಿಯರೇ ಈ ಮಾತನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಇದರಿಂದ ನಾವು ತಿಳಿಬೇಕಾಗಿರುವಂತಹದ್ದು, ಹಳೆ ಒಡಂಬಡಿಕೆಯಲ್ಲಿರುವಂತಹ ಒಂದೊಂದು ಸೊನ್ನೆಯೂ ಸಹ, ಹೊಸ ಒಡಂಬಡಿಕೆಯಲ್ಲಿ ಬರೆದಿರುವಂತಹ ಒಂದೊಂದು ತಿರುಳುಗಳೂ ಸಹ, ಪ್ರತಿಯೊಂದೊಂದು ಸಹ ದೇವರಿಂದ ಪ್ರೇರಿತರಾಗಿ ಬರೆಸಲ್ಪಟ್ಟಿರುವಂತಹದ್ದು. ಸೊ ಸತ್ಯವೇದ ದೇವರಿಂದ ಬರೆಯಲ್ಪಟ್ಟಿರುವಂತಹದ್ದು ಅಂತ ಹೇಳೋದಕ್ಕೆ ಇದೇ ಪ್ರತ್ಯಕ್ಷ ಸಾಕ್ಷಿ, ದೇವರು ಕೊಟ್ಟಿರುವಂತಹದ್ದು. ಇನ್ನೊಂದು ವಿಚಾರವಿದೆ ಪ್ರಿಯರೇ, ಬಲವಾದ ಕಾರಣ ಸತ್ಯವೇದ ದೇವರಿಂದಲೇ ರಚಿಸಲ್ಪಡ್ತು, ಮನುಷ್ಯರ ಆಲೋಚನೆಯಿಂದ ರಚಿಸಲ್ಪಟ್ಟಿಲ್ಲ ಅಂತ ಹೇಳೋದಕ್ಕೆ ಇನ್ನೊಂದು ಬಲವಾದ ಕಾರಣ ಇದೆ. ಸತ್ಯವೇದವನ್ನು ಬರೆದಿರುವಂತಹದ್ದು ನಮಗೆಲ್ಲರಿಗೂ ಗೊತ್ತಿರುವಂತೆ 42 ಜನ, ಸುಮಾರು 42 ಜನ ಬೇರೆ ಬೇರೆ ಕಾಲಗಳಲ್ಲಿ, ಬೇರೆ ಬೇರೆ ಸಮಯದಲ್ಲಿ. ಅಂದರೆ ಈ 42 ಜನ ಏನಿದ್ದಾರೆ, ಸುಮಾರು 42 ಜನ, ಆ ಜನರೆಲ್ಲರೂ ಸಹ, ಅಷ್ಟು ಜನರು ಸಹ ಒಂದೇ ಕಾಲದಲ್ಲಿ ಇರಲಿಲ್ಲ. ಈ 42 ಜನ ಪಕ್ಕದಲ್ಲಿ ಕೂತ್ಕೊಂಡು ನೀನು ಇದನ್ನು ಬರಿ ನೋಡು, ಈಗ ಕಾಪಿ ಮಾಡು, ಇದನ್ನ ಇಲ್ಲಿ ಬರಿ ಅಂತ ಹೇಳಿದರೆ ಎಲ್ಲ ಒಂದೇ ಆಗ್ತಿತ್ತು. ಆದರೆ ವಿಚಿತ್ರವಾದ ಸಂಗತಿ ಏನು? ಈ 42 ಜನ ಒಂದೇ ಕಾಲಕ್ಕೆ ಸೇರಿದಂಥವರು ಅಲ್ಲ. ಅಂದರೆ ಕ್ರಿಸ್ತ ಪೂರ್ವದಲ್ಲಿ ಬರೆಸಿರುವಂತಹ ಪ್ರವಾದನೆ ವಾಕ್ಯವು ಹೊಸ ಒಡಂಬಡಿಕೆಯಲ್ಲಿ ಸುಮಾರು ನೆರವೇರಿದೆ. ಅಂದರೆ ಕ್ರಿಸ್ತ ಪೂರ್ವದಲ್ಲಿ ಬರೆದಿರುವಂತಹ ಪ್ರವಾದನೆ ವಾಕ್ಯಗಳು ಹೊಸ ಒಡಂಬಡಿಕೆಯಲ್ಲಿ ನೆರವೇರಿದೆ. ಆದಿಕಾಂಡದಲ್ಲಿ ಬರೆಸಿರುವಂತಹ ಕೆಲವು ಸಂಘಟನೆಗಳು ಪ್ರಸ್ತುತ ಈಗಲೂ ಸಹ ನಡೀತಿದೆ. ಹಾಗಾದರೆ ಈ 42 ಜನಕ್ಕೆ ಪ್ರೇರೇಪಿಸುವಂತಹ ಆತ್ಮ ಒಂದೇ ಆಗಿರಬೇಕು, ಅದು ದೇವರೇ ಆಗಿರಬೇಕು. ಅಂದರೆ ಈ ಇಷ್ಟು ಜನಕ್ಕೆ ಒಬ್ಬರು ಜ್ಞಾನವನ್ನು ಕೊಟ್ಟರೆ ಮಾತ್ರ ಆ ಒಂದೇ ಥರ ಇರುತ್ತೆ ಆ ಗ್ರಂಥ ಪೂರ್ತಿಯಾಗಿ. ಈ 42 ಜನ ಬೇರೆ ಬೇರೆ ಮ್ಯಾಟ್ರನ್ನು ಕೊಟ್ಟು ಇವ್ರಿಗೆ ಬರೀರಿ ಅಂತ ಹೇಳಿದ್ರೆ ಹೇಗಿರ್ತಿತ್ತು ಗೊತ್ತಾ ಪ್ರಿಯರೇ? ಗ್ರಂಥ ಆದಿಕಾಂಡ ಒಂದು ಥರ ಇರ್ತಾ ಇತ್ತು. ಆದಿಕಾಂಡದಲ್ಲಿ ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ನೆರವೇರುವಂತಹದ್ದು ಯಾವುದೂ ಇರ್ತಾ ಇರಲಿಲ್ಲ. ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಬರೆದಿರುವಂತಹದ್ದು ಹೊಸ ಒಡಂಬಡಿಕೆಯಲ್ಲಿ ನೆರವೇರ್ತಿರಲಿಲ್ಲ. ಹಾಗಾದರೆ ಇಲ್ಲಿ ಬರೆದಿರುವಂತಹದ್ದು ಇನ್ನೊಂದು ಕಡೆ ನೆರವೇರಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ, ಇಲ್ಲೂ ಸಹ ದೇವರೇ ಮಾತಾಡಿದ್ದಾರೆ, ಅಲ್ಲೂ ಸಹ ದೇವರೇ ಪರಿಶುದ್ಧಾತ್ಮರ ಮುಖಾಂತರ ಮಾತಾಡಿದ್ದಾರೆ ಅಂತ ಹೇಳಿ ನಮಗೆ ಅರ್ಥ ಆಗುತ್ತೆ.
ಹಾಗಾದರೆ ಪ್ರಪಂಚ ಮಾಡುವಂತಹ ಮೊದಲನೇ ವಾದಕ್ಕೆ ಉತ್ತರವನ್ನು ನಾವು ನೋಡಿದ್ದೀವಿ. ಮೊದಲನೇ ವಾದ ಏನು? ಇದು ಮನುಷ್ಯರ ಜ್ಞಾನದಿಂದ ರಚಿಸಲ್ಪಟ್ಟಿರುವಂತಹ ಗ್ರಂಥ. ಅದಕ್ಕೆ ಉತ್ತರ ಏನು? ಇದು ಮನುಷ್ಯರಿಂದ ರಚಿಸಲ್ಪಟ್ಟಿರುವಂತಹ ಗ್ರಂಥ ಅಲ್ಲ, ಪರಿಶುದ್ಧಾತ್ಮರ ಪ್ರೇರಣೆಯಿಂದ, ಅಂದರೆ ದೇವರ ಪ್ರೇರಣೆಯಿಂದಲೇ ರಚಿಸಲ್ಪಟ್ಟಿರುವಂತಹ ಗ್ರಂಥವಾಗಿದೆ. ಇನ್ನು ಎರಡನೇದಾಗಿ, ಈ ಪ್ರಪಂಚ ಮಾಡುವಂತಹ ಎರಡನೇ ವಾದ ಏನು? ಅಲ್ಲ, ಶಿಷ್ಯಂದಿರೆಲ್ಲ ಅಷ್ಟು ಜನ ಬರೆದಿದ್ದಾರೆ, ಎಲ್ಲೂ ಸಹ ಅವ್ರ ಸಿಗ್ನೇಚರ್ ಇಲ್ಲ, ಅಟ್ಲೀಸ್ಟ್ ಒಂದು ಆಥರೈಸೇಷನ್ ಇಲ್ಲ, ಇದು ನಾನೇ ಬರೆದಿದ್ದು, ನನ್ನ ಕೈಲಿ ದೇವರು ಬರೆಸಿದ್ದು, ಈ ರೀತಿ ಎಲ್ಲೂ ಸಹ ಒಂದು ಆಥರೈಸೇಷನ್ ಇಲ್ಲ, ಒಂದು ಸಿಗ್ನೇಚರ್ ಇಲ್ಲ, ಒಂದು ಹಸ್ತ ನಿಕ್ಷೇಪ ಏನೂ ಇಲ್ವಲ್ಲ ಸತ್ಯವೇದದಲ್ಲಿ, ಹೇಗೆ ನಂಬೋದು? ಮತ್ತೆ ಪ್ರಿಯರೇ, ನೀವು ಯೋಚನೆ ಮಾಡಿ ನೋಡಿ, ಒಬ್ಬ ಆಥರ್ ಅಂದರೆ ಒಬ್ಬ ರೈಟರ್, ಒಬ್ಬ ಪೊಯೆಟ್ ಅಂದ್ಕೊಳ್ಳಿ, ಒಬ್ಬ ಕವಿ ಒಂದು ಪದ್ಯವನ್ನು ಬರೀತಾನೆ, ಒಂದಷ್ಟು ನೂರಾರು ಪದ್ಯಗಳನ್ನು ಬರೀತಾನೆ, ಬರೆದು ಒಂದು ಪ್ರಿಂಟಿಂಗ್ ಪ್ರೆಸ್ ಕೊಡ್ತಾನೆ ಅಂದ್ಕೊಳ್ಳಿ, ಅದನ್ನು ಪ್ರಿಂಟ್ ಮಾಡಲಿಕ್ಕೆ. ಆ ಪ್ರಿಂಟಿಂಗ್ ಪ್ರೆಸ್ ಅವರು ತಮ್ಮ ಹೆಸರನ್ನು ಪ್ರಿಂಟ್ ಮಾಡಿಸ್ಕೋತಾರೋ ಅಥವಾ ಆಥರ್ ಹೆಸರನ್ನು ಪ್ರಿಂಟ್ ಮಾಡ್ತಾರೋ? ಒಮ್ಮೆ ಯೋಚನೆ ಮಾಡಿ ನೋಡಿ. ಆ ಪ್ರಿಂಟಿಂಗ್ ಪ್ರೆಸ್ ಅವರು ಖಂಡಿತವಾಗ್ಲೂ ತಮ್ಮ ಪ್ರಿಂಟಿಂಗ್ ಪ್ರೆಸ್ಸೇ ಈ ಪದ್ಯಗಳನ್ನೆಲ್ಲ ಬರೆದಿರುವಂತಹದ್ದು ಅಂತ ಹೇಳಿ ಎಲ್ಲೂ ಸಹ ಬಳಕೆ ಮಾಡೋದಿಲ್ಲ. ಏನಂತ ಬಳಸ್ತಾರೆ? ಕವಿ ಹೆಸರು ಏನಿದೆಯೋ ಅವರ ಹೆಸರನ್ನು ಬಳಸಿ ಬರಿತಾ ಹೋಗ್ತಾರೆ. ಅಂದರೆ ಅವರ ಹೆಸರನ್ನು, ಅಂದರೆ ಆಥರ್ಡ್ ಬೈ ಅಂತ ಹೇಳಿ ಕವಿ ಯಾರು ಬರೆದಿದ್ದಾರೋ ಆ ಪದ್ಯವನ್ನು ಅವರ ಹೆಸರನ್ನು ಬಳಕೆ ಮಾಡಿ ಅದನ್ನು ಮುಗಿಸ್ತಾರೆ. ಹಾಗಾದರೆ ಈ ಲೋಕದಲ್ಲಿ ಪ್ರಿಂಟ್ ಮಾಡುವಂಥವರು ತನ್ನ ಹೆಸರನ್ನು ಹಾಕ್ಕೊಳ್ಳೋದಿಲ್ಲ. ಅಟ್ಲೀಸ್ಟ್ ಡಿಸ್ಟ್ರಿಬ್ಯೂಷನ್ ಮಾಡೋರಾದರೂ ತನ್ನ ಹೆಸರನ್ನು ಹಾಕೋತಾರ? ಅದನ್ನು ಸೇಲ್ ಮಾಡಲಿಕ್ಕೆ ಅಂಗಡಿಗಳಿಗೆ ಹಾಕ್ತಾರಲ್ವ ಪ್ರಿಯರೇ ಪುಸ್ತಕಗಳನ್ನು. ಆ ಪುಸ್ತಕಗಳನ್ನು ಸೇಲ್ ಮಾಡುವಂತಹ ಅಂಗಡಿಯವರು ತಮ್ಮ ಅಂಗಡಿಯ ಹೆಸರನ್ನು ಅದ್ರ ಮೇಲೆ ಹಾಕ್ತಾರೋ ಅಥವಾ ಆಥರ್ ಹೆಸರನ್ನೇ ಹಾಕ್ತಾರೆ? ಆಥರ್ ಹೆಸರನ್ನೇ ಹಾಕ್ತಾರೆ. ಅಂದರೆ ಇಲ್ಲಿ ಮಧ್ಯಸ್ಥರು ಯಾರು ತಮ್ಮ ಹೆಸರುಗಳನ್ನು ಹಾಕ್ಕೊತಾ ಇಲ್ಲ. ಇದು ನಾವು ಗುರುತಿಸಬೇಕಾಗಿರುವಂತಹ ಸಂಗತಿ. ಸತ್ಯವೇದದಲ್ಲೂ ಸಹ ಬರೆದಿರುವಂಥವ್ರು ಯಾಕೆ ಸೈನ್ ಮಾಡಿಲ್ಲ, ಬರೆದಿರುವಂಥವ್ರು ಯಾಕೆ ಈ ಗ್ರಂಥವನ್ನು ನಾನೇ ಬರಿತಾ ಇದ್ದೀನಿ ಅಂತ ಹೇಳಿಲ್ಲ ಎಲ್ಲೂ ಸಹ ಅಂತ ಹೇಳಿದ್ರೆ, ಬರೆದಿರುವಂಥ ವ್ಯಕ್ತಿಗಳ, ಅಂದರೆ ಬರೆದಿರುವಂತಹ ಮನುಷ್ಯರ ಮಾತು ಇದು ಅಲ್ಲ, ದೇವರಿಂದ ಪ್ರೇರೇಪಿಸಲ್ಪಟ್ಟಿರುವಂತಹ ಮಾತು ಇದಾಗಿರೋದರಿಂದ ಬರೆದಿರುವಂಥವರು ತಮ್ಮ ಹೆಸರಿಂದ ಸಿಗ್ನೇಚರ್ ಮಾಡೋದಾಗಲಿ, ಹಸ್ತನಿಕ್ಷೇಪ ಕೊಡೋದಾಗಲಿ, ಅಥವಾ ನಾನೇ ಈ ಗ್ರಂಥವನ್ನು ಬರಿತಾ ಇದ್ದೀನಿ ಅಂತ ಹೇಳಿರೋದಾಗಲಿ ಸತ್ಯವೇದದಲ್ಲಿ ನಮಗೆ ಕಾಣಿಸೋದಿಲ್ಲ. ಅಂದರೆ ಈ ಪ್ರಪಂಚ ಮಾಡುವಂತಹ ಎರಡನೇ ವಾದ ಏನು? ಬರೆದಿರುವಂಥವರ ಸಿಗ್ನೇಚರ್ ಎಲ್ಲೂ ಕಾಣಿಸ್ತಿಲ್ವಲ್ಲ ಸತ್ಯವೇದದಲ್ಲಿ. ಏನಕ್ಕೆ ಮಾಡ್ತಾರೆ ಪ್ರಿಯರೇ? ಬರೆಸಿದ್ದು ಪರಿಶುದ್ಧಾತ್ಮರು. ಬರೆದಿರುವಂಥವರು ಸಿಗ್ನೇಚರ್ ಏನಕ್ಕೆ ಮಾಡ್ತಾರೆ? ಅಂದರೆ ಇವ್ರದ್ದು ಮ್ಯಾಟ್ರ್ ಅಲ್ಲ, ಇವು ಬರೆದಿರುವಂತಹ ಕೈ ಮಾತ್ರ ಇವ್ರದು, ಆದರೆ ಪ್ರೇರೇಪಿಸುವಂತಹ ಆತ್ಮ ಬೇರೆಯಾಗಿರುವುದರಿಂದ ಸತ್ಯವೇದದಲ್ಲಿ ಎಲ್ಲೂ ಸಹ ಸಿಗ್ನೇಚರ್ ಆಗಲಿ, ಈ ರೀತಿ ನಾನೇ ಬರೆದಿರುವಂತಹದ್ದು, ನನ್ನ ಮಾತುಗಳೇ ಇದು ಅಂತ ಹೇಳಿ ಬರೆದಿರುವಂತಹ ವ್ಯಕ್ತಿಗಳಾಗಿರ್ಬೋದು, ಶಿಷ್ಯಂದಿರಾಗಿರ್ಬೋದು, ಪ್ರವಾದಿಗಳಾಗಿರ್ಬೋದು, ಎಲ್ಲೂ ಸಹ ಸತ್ಯವೇದದಲ್ಲಿ ಬಳಕೆ ಮಾಡಿಲ್ಲ. ಇದು ಎರಡನೇ ವಾದವಾಗಿತ್ತು ಪ್ರಿಯರೇ. ಇನ್ನು ಮೂರನೇ ವಿಚಾರಕ್ಕೆ ಹೋಗೋಣ. ಸತ್ಯವೇದಕ್ಕೂ ಶಾಸ್ತ್ರಕ್ಕೂ, ಅಂದರೆ ಸೈನ್ಸ್ಗೂ ಬಹಳ ದೂರ ಇದೆ. ಅಂದರೆ ಸತ್ಯವೇದದಲ್ಲಿರುವಂತಹ ಸಂಗತಿಗಳನ್ನೆಲ್ಲ ನಾವು ಆಲೋಚನೆ ಮಾಡಿ ನೋಡಿದಾಗ ಅದು ಸೈನ್ಸ್ಗೆ ಹೊಂದಾಣಿಕೆ ಆಗ್ತಿಲ್ಲ. ಹಾಗಾಗಿ ಇದು ದೇವರಿಂದ ರಚಿಸಲ್ಪಟ್ಟಿರುವಂತಹ ಗ್ರಂಥ ಅಲ್ಲ. ಸತ್ಯವೇದದಲ್ಲಿ ಸೈಂಟಿಫಿಕಲ್ ಆಗಿ ಸಾಕಷ್ಟು ಎರರ್ಸ್ ಅನ್ನುವಂತಹದ್ದು ಇದೆ ಅಂತ ಇನ್ನೊಂದು ಸ್ವಲ್ಪ ಜನ ಹೇಳ್ತಾರೆ. ಹಾಗಾದರೆ ನಿಜವಾಗಲೂ ಸೈನ್ಸ್ಗೆ ಸತ್ಯವೇದ ದೂರವಾಗಿದೆಯಾ? ಆಲೋಚನೆ ಮಾಡಿ ನೋಡೋಣ ಪ್ರಿಯರೇ. ಸೈಂಟಿಸ್ಟ್ಗಳು ಯಾವುದನ್ನು ಉಪಯೋಗಿಸಿ ತಮ್ಮ ಪರಿಶೋಧನೆಗಳನ್ನು ಮಾಡ್ತಾರೆ ಅಂತ ಹೇಳಿ ನಾವು ಆಲೋಚನೆ ಮಾಡಿ ನೋಡಿದಾಗ, ಪ್ರಕೃತಿಯಲ್ಲಿ ಯಾವುದೋ ಒಂದು ಪದಾರ್ಥ ಸಿಗುತ್ತೆ ಇವ್ರಿಗೆ, ಆ ಪದಾರ್ಥವನ್ನು ಉಪಯೋಗಿಸಿ ಪರಿಶೋಧನೆ ಮಾಡ್ತಾರೆ. ತಲೆ ಎತ್ತಿ ಮೇಲೆ ನೋಡ್ತಾರೆ, ಆಕಾಶ ಕಾಣಿಸುತ್ತೆ. ಸೊ ಆಕಾಶ ಕಂಡದ್ದಕ್ಕೆ ಆಕಾಶದ ಮೇಲೆ ಪರಿಶೋಧನೆ ಮಾಡಬೇಕು ಅಂತ ಅನ್ಕೋತಾರೆ. ತಾವು ನಡೀತಿರುವಂತಹ ಭೂಮಿಯನ್ನು ನೋಡ್ತಾರೆ. ಸೊ ಭೂಮಿ ಇವ್ರ ಕಣ್ಣಿಗೆ ಕಾಣಿಸಿರೋದಕ್ಕೆ ಭೂಮಂಡಲದ ಮೇಲೆ ನಾವು ಪರಿಶೋಧನೆ ಮಾಡಬೇಕು ಅಂತ ಹೇಳಿ ಇವ್ರು ಅನ್ಕೋತಾರೆ. ಮಳೆ, ನೀರು ಇವ್ರ ಕಣ್ಣಿಗೆ ಕಾಣಿಸುತ್ತೆ, ಇವ್ರು ಮುಟ್ಟಿದ್ರೆ ಅದು ಇವ್ರ ಸ್ಪರ್ಶವಾಗುತ್ತೆ. ಹಾಗಾದರೆ ನೀರು ಇವರ ಕಣ್ಣಿಗೆ ಕಂಡದ್ದರಿಂದ ನೀರಿನ ಮೇಲೆ ಪರಿಶೋಧನೆ ಮಾಡಬೇಕು ಅಂತ ಅನ್ಕೋತಾರೆ. ಹಾಗಾದರೆ ಇಲ್ಲಿ ನಾವು ತಿಳಿಬೇಕಾಗಿರುವಂತಹ ವಿಚಾರ ಒಂದಿದೆ. ಸೈಂಟಿಸ್ಟ್ಗಳು ಏನೇ ಮಾಡಿದ್ರೂ ಸಹ, ಸೈನ್ಸ್ ಪ್ರಪಂಚ ಏನೇ ಮಾಡಿದ್ರೂ ಸಹ, ಏನೇ ಕಂಡು ಹಿಡಿದ್ರೂ ಸಹ, ಕಣ್ಣಿಗೆ ಕಾಣಿಸಿರುವಂತಹದ್ದನ್ನು ಉದಾಹರಣೆಯನ್ನಾಗಿ ತಗೊಂಡು ಅದರ ಮೇಲೆ ತಮ್ಮ ರಿಸರ್ಚನ್ನು ಶುರು ಮಾಡ್ತಾರೆ. ಹಾಗಾದರೆ
ಈ ಪ್ರಕೃತಿ ಇಲ್ಲ ಅಂತ ಹೇಳಿದ್ರೆ ಸೈನ್ಸ್ ಅನ್ನುವಂತಹದ್ದು ಇವತ್ತು ಇಲ್ಲ. ಯಾಕೆ? ಪ್ರಕೃತಿಯನ್ನು ನೋಡಿ ಪ್ರತಿಯೊಂದನ್ನು ಸಹ ರಿಸರ್ಚ್ ಮಾಡ್ತಾ ಹೋಗ್ತಾರೆ ವಿಜ್ಞಾನಿಗಳು. ಪ್ರಕೃತಿನೇ ಇಲ್ಲ ಅಂತ ಹೇಳಿದ್ರೆ ಇವರ ರಿಸರ್ಚ್ಗಳು ಇಲ್ಲ. ಹಾಗಾದರೆ ಸೈನ್ಸ್ ಅನ್ನುವಂತಹದ್ದು ಯಾವುದರ ಮೇಲೆ ಆಧಾರಿತವಾಗಿದೆ ಅಂತ ಹೇಳಿ ನೋಡಿದಾಗ ಪ್ರಕೃತಿಯ ಮೇಲೆ ಆಧಾರಿತವಾಗಿದೆ ಅಂತ ಹೇಳಿ ನಮಗೆ ಗೊತ್ತಾಗತ್ತೆ. ಹಾಗಾದರೆ ಈ ಪ್ರಕೃತಿಯನ್ನು ಸೃಷ್ಟಿ ಮಾಡಿದಂತಹ ವ್ಯಕ್ತಿ ಯಾರು ಅಂತ ಹೇಳಿ ಆಲೋಚನೆ ಮಾಡಿ ನೋಡಿದಾಗ ಹೆಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನ, ಇದರಲ್ಲಿ ನಮಗೆಲ್ಲರಿಗೂ ಗೊತ್ತು, ದೇವರು ತನ್ನ ಮಾತಿನಿಂದ ಈ ಲೋಕವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿ ಆ ವಚನದಲ್ಲಿ ಇರುತ್ತೆ. ಇನ್ನು ಮುಂದೆ ಹಾಗಾದರೆ ಸೈನ್ಸ್ಗೂ ಸತ್ಯವೇದಕ್ಕೂ ದೂರ ದೂರ ಅಂತ ಹೇಳಿ ಈ ಲೋಕ ಹೇಳ್ತಿದೆ. ನಿಜವಾಗಲೂ ಸೈಂಟಿಫಿಕಲ್ ಆಗಿ ಪ್ರೂವ್ ಆಗುವಂತಹ ವಿಚಾರಗಳು ಸತ್ಯವೇದದಲ್ಲಿ ಏನು ಬರ್ಸಿಲ್ವಾ? ಈಗ ಸೈಂಟಿಸ್ಟ್ಗಳು ಹೇಳ್ತಿರುವಂತಹದ್ದು ಸತ್ಯವೇದದಲ್ಲಿ ಏನಾದರೂ ಬರ್ಸಿದ್ದಾರಾ ಅಂತ ಹೇಳಿ ನಾವು ಆಲೋಚನೆ ಮಾಡಿ ನೋಡಿದಾಗ ಮೊಟ್ಟ ಮೊದಲನೇದಾಗಿ ಒಂದು ವಚನ ನೋಡ್ಕೊಂಡು ಮುಂದೆ ಹೋಗೋಣ ಪ್ರಿಯರೇ. ಕೀರ್ತನೆಗಳು 147ನೇ ಅಧ್ಯಾಯ 4ನೇ ವಚನ. ಕೀರ್ತನೆಗಳು 147ನೇ ಅಧ್ಯಾಯ 4ನೇ ವಚನ. ಇದು ಓದೋಕ್ಕಿಂತ ಮುಂಚೆ ಈ ವಿಜ್ಞಾನಿಗಳು ಪ್ರಿಯರೇ ಇನ್ನೂ ಸಹ ಅಂತರಿಕ್ಷಕ್ಕೆ ಸಂಬಂಧಪಟ್ಟಂತೆ, ಕಾಸ್ಮಾಲಜಿ ಅಂತ ಹೇಳಿ ಕರಿತೀವಿ ನಾವು ಆ ಸ್ಟಡಿಯನ್ನು, ಯೂನಿವರ್ಸ್ಗೆ ಸಂಬಂಧಪಟ್ಟಂತೆ, ಆಕಾಶಕ್ಕೆ ಸಂಬಂಧಪಟ್ಟಂತೆ ಪರಿಶೋಧನೆಯನ್ನು ನಡೆಸ್ತಾನೇ ಇದ್ದಾರೆ. ಇವರ ಕಣ್ಣಿಗೆ ಕಂಡಿರುವಂತಹದ್ದು ಕೆಲವೊಂದು ನಕ್ಷತ್ರಗಳು, ಸ್ವಲ್ಪ ಅಟ್ಲೀಸ್ಟ್ ಒಂದು 1000 ನಕ್ಷತ್ರಗಳಷ್ಟೇ ಅವ್ರ ಕಣ್ಣಿಗೆ ಕಂಡಿರುವಂತಹದ್ದು. ಅದು ಎಂಥ ಟೆಲಿಸ್ಕೋಪನ್ನು ಬಳಸಿದ್ರೂ ಸಹ ಒಂದು 1000 ನಕ್ಷತ್ರಗಳು ಅಥವಾ ಒಂದು ಲಕ್ಷಾಂತರ ನಕ್ಷತ್ರಗಳು ಇವ್ರ ಕಣ್ಣಿಗೆ ಕಾಣಿಸಿದೆ. ಆದರೆ ಪ್ರಕೃತಿಯಲ್ಲಿ ಕೋಟ್ಯಾಂತರ ನಕ್ಷತ್ರಗಳು ಇನ್ನೂ ಸಹ ವಿಜ್ಞಾನಿಗಳ ಕಣ್ಣಿಗೆ ಕಾಣದೇ ಇರುವಂತಹದ್ದು ಇದೆ. ಅಂದರೆ ಇವ್ರ ಕಣ್ಣಿಗೆ ಒಂದು ಲಿಮಿಟೆಡ್ ಡಿಸ್ಟೆನ್ಸ್, 50 ಆಸ್ಟ್ರಾನಮಿಕಲ್ ಮೈಲ್ಸ್ ಅಂತ ಹೇಳಿ ಕರಿತೇವೆ. ನಾವು ಕಿಲೋಮೀಟರನ್ನು ಹೇಗೆ ಮೆಷರ್ ಮಾಡ್ತೀವಲ್ಲ ಪ್ರಿಯರೇ ರೋಡ್ ಮೇಲೆ, ಹಾಗೆ ಅಂತರಿಕ್ಷವನ್ನು ಮೆಷರ್ ಮಾಡಬೇಕಾದ್ರೆ ಆಸ್ಟ್ರಾನಮಿಕಲ್ ಮೈಲ್ಸ್ ಅಂತ ಹೇಳಿ ಕರೀತಾರೆ. ಸೊ 100 ಆಸ್ಟ್ರಾನಮಿಕಲ್ ಮೈಲ್ಸು ಇಷ್ಟೇ ಇವರ ರೀಚ್ ಇರುವಂತಹದ್ದು ಇಷ್ಟೇ. ಅಂದರೆ ಇಷ್ಟು ದೂರ ಮಾತ್ರ ಇವ್ರ ಕಣ್ಣಿಗೆ ಕಾಣಿಸುತ್ತೆ. ಅದರ ಹಿಂದೆ ಯಾವ ನಕ್ಷತ್ರ ಇದೆ ಅದು ಕಾಣಿಸೋದಿಲ್ಲ. ಹಾಗಾದರೆ ಸತ್ಯವೇದ ಒಂದು ಮಾತನ್ನು ಬಳಕೆ ಮಾಡಿದ್ದಾರೆ. ಈ ವಚನವನ್ನು ಓದಿ ನೋಡೋಣ. ಕೀರ್ತನೆಗಳು 147:4. ಆತನು ನಕ್ಷತ್ರಗಳ ಸಂಖ್ಯೆಯನ್ನು ಗೊತ್ತು ಮಾಡಿ ಪ್ರತಿಯೊಂದಕ್ಕೆ ಹೆಸರಿಟ್ಟಿದ್ದಾನೆ. ದೇವ್ರೇನು ಮಾಡಿದಾರಂತೆ? ನಕ್ಷತ್ರಗಳನ್ನು ಗೊತ್ತು ಮಾಡಿ ಪ್ರತಿಯೊಂದಕ್ಕೂ ಸಹ ಹೆಸರನ್ನು ಇಟ್ಟಿದ್ದಾರೆ. ಎಷ್ಟು ನಕ್ಷತ್ರ ಇದೆ! ಇನ್ನು ಮನುಷ್ಯರಾಗಿ ನಾವು ಲೆಕ್ಕ ಹಾಕ್ತಾನೆ, ವಿಜ್ಞಾನಿಗಳು ಲೆಕ್ಕ ಹಾಕ್ತಾನೆ ಇದ್ದಾರೆ, ಒಂದೊಂದಕ್ಕೂ ಸಹ ಹೆಸರನ್ನು ಇಡ್ತಾ ಹೋಗ್ತಿದ್ದಾರೆ. ಆದರೆ ಇನ್ನೂ ಸಹ ಅವರ ತಿಳುವಳಿಕೆಗೆ ತಿಳಿಯದೇ ಇರುವಂತಹ ಕೋಟ್ಯಾಂತರ ನಕ್ಷತ್ರಗಳು ಅಂತರಿಕ್ಷದಲ್ಲಿ ಇದೆ. ಅಂದರೆ ದೇವರು ಏನು ಮಾಡಿದಾರಂತೆ? ಪ್ರತಿಯೊಂದು ನಕ್ಷತ್ರಕ್ಕೂ ಸಹ ಹೆಸರಿಟ್ಟಿದ್ದಾರೆ, ಹೆಸರಿಂದ ಕರೀತಿದ್ದಾರಂತೆ. ಇದರಿಂದ ನಮ್ಗೆ ಅರ್ಥ ಆಗಬೇಕಾಗಿರುವಂತಹದ್ದು, ವಿಜ್ಞಾನಿಗಳು ಅಥವಾ ಮನುಷ್ಯರಾಗಿ ನಾವು ತಿಳ್ಕೊಂಡಿರುವಂತಹದ್ದು, ಸೈನ್ಸ್ ಅನ್ನುವಂತಹ ಒಂದು ಹೆಸರಿನಲ್ಲಿ ಮನುಷ್ಯರಾಗಿ ತಿಳ್ಕೊಂಡಿರುವಂತಹದ್ದು ನಾವು 0.0001% ಮಾತ್ರನೇ. ದೇವರು ಈ ಪ್ರಕೃತಿಯನ್ನು ಅದಕ್ಕಿಂತ ಹೆಚ್ಚಾಗಿ, ಅದಕ್ಕಿಂತ ದೊಡ್ಡದಾಗಿ ಸೃಷ್ಟಿ ಮಾಡಿದ್ದಾರೆ. ಸೊ ಸೈನ್ಸ್ ಮತ್ತು ಬೈಬಲ್ ಈ ಎರಡಕ್ಕೂ ಸಹ ದೂರ ಇದೆ. ಈ ಒಂದು ಹೇಳುವಂತಹ ಸಂಗತಿ ಇನ್ನೊಂದಕ್ಕೆ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳುವಂಥವರು ಕೇಳಬೇಕಾಗಿರುವಂತಹ ಸಂಗತಿ ಏನು ಗೊತ್ತಾ? ಪ್ರಕೃತಿಯಿಂದನೇ ಸೈನ್ಸ್. ಹಾಗಾದರೆ ಪ್ರಕೃತಿಯನ್ನು ಸೃಷ್ಟಿ ಮಾಡಿರುವಂತಹದ್ದು ದೇವರು. ಇದಕ್ಕೆ ಪ್ರತ್ಯಕ್ಷ ಉದಾಹರಣೆ ಇದೆ. ಅಂದರೆ ವಿಜ್ಞಾನಿಗಳು ಇನ್ನು ನಕ್ಷತ್ರಗಳ ಸಂಖ್ಯೆಯನ್ನು ಲೆಕ್ಕಿಸ್ತಾ ಇದ್ದಾರೆ, ಇನ್ನೂ ಪೂರ್ತಿಯಾಗಿಲ್ಲ. ಸತ್ಯವೇದ ಏನು ಹೇಳ್ತಿದೆ? ದೇವರು ಪ್ರತಿಯೊಂದಕ್ಕೂ ಹೆಸರನ್ನು ಇಟ್ಟಿದ್ದಾರೆ. ಇನ್ನೊಂದು ವಚನವನ್ನು ನೋಡೋಣ ಪ್ರಿಯರೇ. ಯೋಬನ ಗ್ರಂಥ 38ನೇ ಅಧ್ಯಾಯ 31ನೇ ವಚನ. ಯೋಬನ ಗ್ರಂಥ 38ನೇ ಅಧ್ಯಾಯ 31ನೇ ವಚನ. 38-31. ನೀನು ಕೃತ್ತಿಕೆಯ ಸರಪಣಿಯನ್ನು ಬಿಗಿದು ಮೃಗ ಶೀರದ ಬಂಧನವನ್ನು ಬಿಚ್ಚುವೆಯ. ಆಯಾ ಸಮಯದಲ್ಲಿ ನಕ್ಷತ್ರ ರಾಶಿಗಳನ್ನು ಬರಮಾಡುವಿಯೋ, ಸಪ್ತರ್ಷಿಗಳನ್ನು ಪರಿವಾರದೊಡನೆ ನಡೆಸುವಿಯೋ. ಇಲ್ಲೊಂದಷ್ಟು ಸೆಂಟೆನ್ಸನ್ನು ಬಳಕೆ ಮಾಡಿದ್ದಾರೆ ಪ್ರಿಯ ದೇವರು. ನಾವೀಗ ಸುಮಾರು ಒಂದು ಟೆಲಿಸ್ಕೋಪ್ ಕಂಡು ಹಿಡಿದಾದ್ಮೇಲೆ ಒಂದು 40 ವರ್ಷ 50 ವರ್ಷಗಳಿಂದ ಈ ನಕ್ಷತ್ರಕ್ಕೆಲ್ಲ ಒಂದಷ್ಟು ನಕ್ಷತ್ರಗಳು ನಮ್ಮ ಕಣ್ಣಿಗೆ ಕಾಣಿಸಿದೆ. ಆ ಅಷ್ಟು ನಕ್ಷತ್ರಗಳಿಗೆ ಹೆಸರನ್ನು ಕೊಟ್ಟಿದ್ದಾರೆ ಈ ಪ್ರಪಂಚ. ಆ ಹೆಸರನ್ನು ಕೊಟ್ಟಿರುವಂಥ ಕೆಲವೊಂದು ಹೆಸರುಗಳೇನು ಗೊತ್ತಾ? ಉರ್ಸಾ ಮೇಜರ್ ಅಂತ ಹೇಳಿ ಒಂದು ಗ್ರೂಪ್ ಆಫ್ ಸ್ಟಾರ್ಸ್ಗೆ, ಅಂದರೆ ಒಂದು
ನಕ್ಷತ್ರಗಳ ಗುಂಪಿಗೆ ಉರ್ಸಾ ಮೇಜರ್ ಅಂತ ಹೇಳಿ ಹೆಸರಿಟ್ಟಿದ್ದಾರೆ. ಹಾಗೆ ಸಪ್ತರ್ಷಿ ನಕ್ಷತ್ರ ಮಂಡಲ ನಮಗೆಲ್ಲರಿಗೂ ಇದು ಗೊತ್ತು. 7 ಸ್ಟಾರ್ಸ್ ಅಂದರೆ 7 ನಕ್ಷತ್ರಗಳು ಒಂದೇ ಸಾಲಿನಲ್ಲಿರುವಂತಹದ್ದು. ಅದಕ್ಕೆ ನಾವು ಸಪ್ತರ್ಷಿ ನಕ್ಷತ್ರ ಮಂಡಲ ಅಂತ ಹೇಳಿ ಪ್ರಪಂಚ ಒಂದು 50ರಿಂದ 60 ವರ್ಷಗಳ ಹಿಂದೆ ಇದನ್ನು ಕಂಡುಹಿಡಿದು ಇದಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ. ಆದರೆ ಸತ್ಯವೇದದಲ್ಲಿ ಇದನ್ನು ಬರೆಸ್ತಿರುವಂತಹದ್ದು ಕ್ರಿಸ್ತ ಪೂರ್ವ ಸುಮಾರು 1400 ವರ್ಷಗಳ ಹಿಂದೆ. ಪ್ರಿಯರೇ, ಏನು ಬರೆಸಿದ್ದಾರೆ? ನೀನು ಕೃತ್ತಿಕೆಯ ಸರಪಣಿಯನ್ನು ಬಿಗಿದು ಮೃಗಶೀರದ ಬಂಧನವನ್ನು ಬಿಚ್ಚುವೆಯ. ಮೃಗಶೀರ ಅಂತ ಹೇಳಿದ್ರೆ ಉರ್ಸಾ ಮೇಜರ್ ಅಂತ ಏನು ಸ್ಟೈಲಿಶ್ ಆಗಿ ಈ ಲೋಕ ಕರಿತೀವಿ, ನಾವು ಕಂಡು ಹಿಡಿದ್ವಿ ಈ ನಕ್ಷತ್ರ ಮಂಡಲವನ್ನು ಅಂತ ಹೇಳಿ ಏನು ಕರಿತಿದಾರಲ್ಲ ಅದನ್ನೇ ಬರೆಸಿದ್ದಾರೆ ಇಲ್ಲಿ. ಆಯಾ ಸಮಯದಲ್ಲಿ ನಕ್ಷತ್ರ ರಾಶಿಗಳನ್ನು ಬರಮಾಡುವಿಯೋ, ಸಪ್ತರ್ಷಿಗಳನ್ನು ಅಂದರೆ 7 ಸ್ಟಾರ್ಸ್, ಸಪ್ತರ್ಷಿ ನಕ್ಷತ್ರ ಮಂಡಲ ಅಂತ ನಾವೇನು ಕರಿತಿದ್ದೀವಲ್ವ ಅದ್ರ ಬಗ್ಗೆನೇ ಬರೆಸಿದ್ದಾರೆ. ಸಪ್ತರ್ಷಿಗಳನ್ನು ಪರಿವಾರದೊಡನೆ ನಡೆಸುವಿಯಾ ಅಂದರೆ ನಾವು ನಕ್ಷತ್ರಗಳನ್ನು ಕಂಡುಹಿಡಿತಿರುವಂತಹದ್ದು, ನಕ್ಷತ್ರಗಳಿಗೆ ಹೆಸರು ಕೊಡ್ತಿರುವಂತಹದ್ದು ಈಗೀಗ. ದೇವರು ಕ್ರಿಸ್ತ ಪೂರ್ವ ಸುಮಾರು 1400 ವರ್ಷಗಳ ಹಿಂದೆನೇ ಯೋಬನ ಗ್ರಂಥದಲ್ಲಿ ಇದನ್ನೆಲ್ಲ ಬರೆಸಿದ್ದಾರೆ. ಈ ಜನರು ಮಾಡುವಂತಹ ಮೂರನೇ ವಾದ ಏನು? ಸೈನ್ಸ್ಗೂ ಸತ್ಯವೇದಕ್ಕೂ ಸಹ ಬಹಳ ದೂರವಾಗಿದೆ. ನಿಜವಾಗ್ಲೂ ದೂರವಾಗಿದೆಯಾ ಪ್ರಿಯರೇ? ಸೈನ್ಸ್ ಈಗೀಗ ಹೇಳ್ತಿದೆ, 50 ವರ್ಷ 60 ವರ್ಷಗಳ ಹಿಂದೆ ಕಂಡುಹಿಡಿದು ಏನೋ ಹೇಳಿದ್ರೆ, ಕ್ರಿಸ್ತ ಪೂರ್ವ 1000 ವರ್ಷಗಳ ಹಿಂದೆ ಸತ್ಯವೇದದಲ್ಲಿ ಅದನ್ನು ಬರೆಸಿದ್ದಾರೆ. ಇನ್ನು ಮುಂದೆ ಇನ್ನೊಂದು ವಚನವನ್ನು ನೋಡೋಣ. ಯೋಬನ ಗ್ರಂಥ 26ನೇ ಅಧ್ಯಾಯ 7ನೇ ವಚನ. ಯೋಬನ ಗ್ರಂಥ 26ನೇ ಅಧ್ಯಾಯ 7ನೇ ವಚನ. ಆತನು ಶೂನ್ಯದ ಮೇಲೆ ಉತ್ತರ ದಿಕ್ಕನ್ನು ವಿಸ್ತರಿಸಿ ಭೂಲೋಕವನ್ನು ಯಾವ ಆಧಾರವೂ ಇಲ್ಲದೆ ತೂಗ ಹಾಕಿದ್ದಾನೆ. ಪ್ರಿಯರೇ, ಈ ಒಂದು ಮಾತನ್ನು ಓದಲಿಕ್ಕೆ ಮುಂಚೆ ಈ ಗೆಲಿಲಿಯೋ ಟೆಲಿಸ್ಕೋಪನ್ನು ಕಂಡು ಹಿಡಿದಾದಮೇಲೆ ಈ ಭೂಮಿ ಶೂನ್ಯದಲ್ಲಿ ನೇತು ಹಾಕಿದ್ದಾರೆ ಯಾರೋ ಇದನ್ನು, ಅಂದರೆ ಇದು ಯಾವುದೇ ಒಂದು ಸಪೋರ್ಟ್ ಇಲ್ಲದೆ ಸುತ್ತುತ್ತಿದೆ ಅಂತ ಹೇಳಿ ಕ್ರಿಸ್ತ ಶಕ ಸುಮಾರು ಒಂದು 16th ಸೆಂಚುರಿಯಲ್ಲಿ ಇದನ್ನು ಹೇಳಿದ್ರು ಪ್ರಿಯರೇ. ಕಾಪರ್ನಿಕಸ್ ಅನ್ನುವಂತಹ ವ್ಯಕ್ತಿ, ಅಂದರೆ ಗೆಲಿಲಿಯೋ ಟೆಲಿಸ್ಕೋಪ್ ಕಂಡು ಹಿಡಿದ ನಂತರ ಏನು ಹೇಳಿದ್ರು? ಭೂಮಿ ಅನ್ನುವಂತಹದ್ದು ಯಾವುದರ ಸಪೋರ್ಟು ಇಲ್ಲದೆ, ಯಾವುದರ ಆಧಾರವೂ ಸಹ ಇಲ್ಲದೆ, ಅಂದರೆ ನಮ್ಮ ಮನೆಯನ್ನು ಕಟ್ಟಬೇಕಾದ್ರೆ ಆಧಾರಗಳಿರಬೇಕು, ಎಲ್ಲ ಕಡೆ ಸ್ತಂಭಗಳನ್ನು ಹಾಕಬೇಕು, ಗೋಡೆಗಳಿರಬೇಕು, ಆಗಲೇ ಮನೆ ನಿಂತ್ಕೊಳ್ಳಿಕ್ಕೆ ಸಾಧ್ಯ. ಹಾಗೆ ಈ ಭೂಮಿ ಈ ರೀತಿ ಆಧಾರಗಳು ಈ ಭೂಮಿ ನಿಂತ್ಕೊಳ್ಳೋದಕ್ಕೆ ಬೇಕಾಗಿಲ್ಲ. ಅಂದರೆ ಭೂಮಿ ಶೂನ್ಯದಲ್ಲೇ ನಿಂತಿದೆ, ಯಾವುದರ ಸಪೋರ್ಟಿನ ಮೇಲೂ ಸಹ ನಿಂತಿಲ್ಲ ಅಂತ ಹೇಳಿ ರೀಸೆಂಟಾಗಿ ಒಂದು 400 ವರ್ಷಗಳ ಹಿಂದೆ ಅಷ್ಟೇ ಹೇಳಿದ್ರು ವಿಜ್ಞಾನಿಗಳು. ಇದನ್ನು ಯಾವಾಗ ಬರೆಸಿದ್ದಾರೆ ಸತ್ಯವೇದದಲ್ಲಿ? ಇದೂ ಸಹ ಯೋಬನ ಗ್ರಂಥದಲ್ಲಿ, ಇದೂ ಸಹ ಸುಮಾರು 1400 ವರ್ಷಗಳ ಹಿಂದೆನೇ ಬರೆಸಿರುವಂತಹ ಮಾತು. ಏನನ್ನು ಬರೆಸಿದ್ದಾರೆ ಪ್ರಿಯರೇ? ಯೋಬನ ಗ್ರಂಥ 26ನೇ ಅಧ್ಯಾಯ 7ನೇ ವಚನ. ಆತನು ಶೂನ್ಯದ ಮೇಲೆ ಉತ್ತರ ದಿಕ್ಕನ್ನು ವಿಸ್ತರಿಸಿ ಭೂಲೋಕವನ್ನು ಯಾವ ಆಧಾರವೂ ಇಲ್ಲದೆ ತೂಗ ಹಾಕಿದ್ದಾನೆ. ಹಾಗಾದರೆ ಸೈನ್ಸ್ ರೀಸೆಂಟಾಗಿ ಇದನ್ನು ಹೇಳ್ತು, ಸತ್ಯವೇದ 1000 ವರ್ಷಗಳ ಹಿಂದೆ ಇದನ್ನು ಹೇಳಿದೆ. ಸೈನ್ಸ್ಗೂ ಸತ್ಯವೇದಕ್ಕೂ ದೂರ ಎಲ್ಲಿ? ಸೈನ್ಸ್ ಹೇಳುವ ಮೊದಲೇ 1000 ವರ್ಷಗಳ ಹಿಂದೆನೇ ಸತ್ಯವೇದದಲ್ಲಿ ಬರೆಸಿದಾರಲ್ವಾ. ಸತ್ಯವೇದದಲ್ಲಿ ಸೈಂಟಿಫಿಕಲ್ ಎರರ್ಸ್ ಇದೆ ಅಂತ ಹೇಳಿದಂತಹ ಪ್ರತಿಯೊಬ್ಬರೂ ಸಹ ಈ ವಚನಗಳನ್ನೆಲ್ಲ ನೋಡಿದರೆ ಅವ್ರಿಗೆ ಅರ್ಥ ಆಗ್ತಿತ್ತು, ಬಹುಶಃ ಇದು ದೇವರಿಂದ ಸೃಷ್ಟಿಯಾಗಿರುವಂತಹದ್ದು. ನಾವೇನು ಈಗ ಕಂಡುಹಿಡಿದು ಇತ್ತೀಚೆಗೆ ಇದನ್ನು ಹೇಳಿದ್ದೀವಿ, ಆದರೆ 1000 ವರ್ಷಗಳ ಹಿಂದೆನೇ ಸತ್ಯವೇದದಲ್ಲಿ ಇದನ್ನೆಲ್ಲ ಬರೆಸಿದ್ದಾರೆ. ಇದೇ ಪ್ರತ್ಯಕ್ಷ ಸಾಕ್ಷಿ, ದೇವರಿಂದ ರಚಿಸಲ್ಪಟ್ಟಿರುವಂತಹ ಗ್ರಂಥ ಇದು ಅಂತ ಹೇಳಲಿಕ್ಕೆ ಈ ಆಧಾರಗಳೇ ಪ್ರತ್ಯಕ್ಷ ಸಾಕ್ಷಿಯಾಗಿರುತ್ತೆ ಪ್ರಿಯರೇ. ಇನ್ನೊಂದು ವಚನವನ್ನು ನೋಡೋಣ. ಕೀರ್ತನೆಗಳು 74ನೇ ಅಧ್ಯಾಯ 17ನೇ ವಚನ. ಕೀರ್ತನೆಗಳು 74ನೇ ಅಧ್ಯಾಯ 17ನೇ ವಚನ. ಇದನ್ನು ಓದುವ ಮೊದಲು ಸೀಸನ್ಸ್ ಅನ್ನುವಂತಹದ್ದು ಚೇಂಜ್ ಆಗ್ತಾ ಇರಬೇಕು ಭೂಮಿಯ ಮೇಲೆ. ಈ ಸೀಸನ್ಸ್ ಚೇಂಜ್ ಆಗಬೇಕಾದ್ರೆ, ಅಂದರೆ ಕಾಲಗಳು ನಮಗೆ ಗೊತ್ತಲ್ಲ ಪ್ರಿಯರೇ, ಬೇಸಿಗೆಗಾಲ, ಮಳೆಗಾಲ, ಶೀತಕಾಲ, ಇದೆಲ್ಲ ನಮಗೆ ಗೊತ್ತಿರೋದ್ರಿಂದ ಈ ಕಾಲಗಳು ಬರಬೇಕಾದ್ರೆ ಭೂಮಿ ತನ್ನ ಜಾಗದಿಂದ ಕದಲಬೇಕಾಗಿರುತ್ತೆ. ಅಂದರೆ ಈ ಕಾಲಗಳು ತಕ್ಕಂತೆ ಇಂಟರ್ವಲ್ಗೂ ಸಹ ಈ ಕಾಲಗಳು ಅನ್ನುವಂಥದ್ದು ಬಂದು ಹೋಗಬೇಕು ಅಂತ 16ನೇ ಶತಮಾನದಲ್ಲಿ 1648 ಒಬ್ಬ ವಿಜ್ಞಾನಿ ಇದನ್ನು ಪ್ರಸ್ತಾಪ ಮಾಡ್ತಾರೆ. ಅಂದರೆ ಸುಮಾರು ಒಂದು 400 ವರ್ಷಗಳ ಹಿಂದೆನೇ ಅಷ್ಟೇ.
ಸತ್ಯವೇದ ಕೀರ್ತನೆಗಳಲ್ಲೇ ಇದನ್ನು ಬರೆಸಿರುವಂತಹದ್ದು ನಾವು ಕಾಣ್ಬೋದು ಪ್ರಿಯರೇ. ಅದೇ ಕೀರ್ತನೆಗಳು 74ನೇ ಅಧ್ಯಾಯ 17ನೇ ವಚನ. ಭೂಮಿಯ ಎಲ್ಲ ಮೇರೆಗಳನ್ನು ಸ್ಥಾಪಿಸಿದವನು ನೀನು, ಶೀತೋಷ್ಣ ಕಾಲಗಳನ್ನು ನೇಮಿಸಿದವನು ನೀನು. ಅಂದರೆ ನಮಗೆ ತಕ್ಕ ಕಾಲಕ್ಕೆ ಶೀತಕಾಲ ಅಂದರೆ ಚಳಿಗಾಲ, ಉಷ್ಣಕಾಲ ಈ ಬರುವಂತಹದ್ದು ದೇವರಿಂದಲೇ. ಅಂದರೆ ದೇವರು ಸ್ಥಾಪಿಸಿರುವಂತಹದ್ದು ಈ ಪ್ರಕೃತಿ ಎಲ್ಲವೂ ಸಹ. ಈ ಸೈನ್ಸ್ ಏನು ಮಾಡ್ತಿದೆ, ಈ ಪ್ರಕೃತಿಯನ್ನು ಆಧಾರ ಮಾಡಿಕೊಂಡು ತನ್ನ ರಿಸರ್ಚನ್ನು ಮಾಡ್ತಾ ಹೋಗ್ತಿದೆ. ಹಾಗಾದರೆ ಸೈನ್ಸು ಸತ್ಯವೇದ ದೂರ ಅನ್ನುವಂತಹ ಮಾತು ಸುಳ್ಳು. ಸತ್ಯವೇದದಿಂದನೇ ಸೈನ್ಸ್ ಅನ್ನುವಂತಹದ್ದು ಉದ್ಭವಿಸಿರುವಂತಹದ್ದು ಅನ್ನುವಂತಹದ್ದೇ ಸತ್ಯವಾಗಿರುತ್ತೆ. ಇನ್ನು ಮುಂದೆ ಇನ್ನೊಂದು ಮಾತನ್ನು ನೋಡೋಣ ಪ್ರಿಯರೇ. ಯೋಬನ ಗ್ರಂಥ 25ನೇ ಅಧ್ಯಾಯ 5ನೇ ವಚನ. ಯೋಬನ ಗ್ರಂಥ 25ನೇ ಅಧ್ಯಾಯ 5ನೇ ವಚನ. ಈ ಪ್ರಪಂಚಕ್ಕೆ ತಿಳಿದಿರುವಂತಹ ಸಂಗತಿ ಏನು? ಚಂದ್ರ, ನಾವೇನು ಕಾಣ್ತೀವಲ್ವ ರಾತ್ರಿ ಹೊತ್ತು, ಈ ಚಂದ್ರನಿಗೆ ತನ್ನದೇ ಆಗಿರುವಂತಹ ಬೆಳಕು ಇಲ್ಲ. ಅಂದರೆ ತನ್ನ ಓನ್ ಲೈಟ್, ತನ್ನದೇ ಆಗಿರುವಂತಹ ಬೆಳಕು ಚಂದ್ರನಿಗೆ ಇಲ್ಲ. ಇದು ಒಂದು ಕನ್ನಡಿ ಇದ್ದಂತೆ. ಸೂರ್ಯನಿಂದ ಬರುವಂತಹ ಬೆಳಕನ್ನು ಹಿಡಿದು ಮತ್ತೆ ರಿಫ್ಲೆಕ್ಟ್ ಮಾಡುತ್ತೆ. ಅಂದರೆ ಚಂದ್ರನಿಗೆ ತನ್ನದೇ ಆಗಿರುವಂತಹ ಬೆಳಕು ಚಂದ್ರನಿಗೆ ಇಲ್ಲ. ಇದನ್ನು ರೀಸೆಂಟಾಗಿ ಹೇಳಿದ್ರು ಪ್ರಿಯರ್, 18th ಸೆಂಚುರಿಯಲ್ಲಿ ಹೇಳಿದ್ರು ಇದನ್ನು ರೀಸೆಂಟಾಗಿ. ಅಂದರೆ ಗೆಲಿಲಿಯೋ ಟೆಲಿಸ್ಕೋಪ್ ಕಂಡು ಹಿಡಿದು ಇನ್ನೂ ಡೆವಲಪ್ಮೆಂಟ್ ಆಗ್ತಾ ವಿಜ್ಞಾನ ಪ್ರಪಂಚ ಟೆಲಿಸ್ಕೋಪನ್ನು ಮಾಡಿಫೈ ಮಾಡ್ತಾ ಇನ್ನೂ ಡೆವಲಪ್ ಆಗ್ತಾ ಅದಾದ ಮೇಲೆ ಇದನ್ನು ಹೇಳಿದ್ರು. ಅಂದರೆ ಚಂದ್ರನಿಗೆ ತನ್ನದೇ ಆಗಿರುವಂತಹ ಬೆಳಕು ಇಲ್ಲ. ಸತ್ಯವೇದದಲ್ಲಿ ಈ ಮಾತನ್ನು ಒಮ್ಮೆ ನೋಡಿ. ಯೋಬನ ಗ್ರಂಥ 25ನೇ ಅಧ್ಯಾಯ 5ನೇ ವಚನ. ಆತನ ದೃಷ್ಟಿಯಲ್ಲಿ ಚಂದ್ರನಿಗಾದರೂ ಕಳೆ ಇಲ್ಲ, ನಕ್ಷತ್ರಗಳು ಶುದ್ಧವಲ್ಲ. ಅಂದರೆ ಇಲ್ಲೊಂದು ಮಾತನ್ನು ಬಳಕೆ ಮಾಡಿದ್ದಾರೆ. ಆತನ ದೃಷ್ಟಿಯಲ್ಲಿ ಚಂದ್ರನಿಗಾದರೂ ಕಳೆ ಇಲ್ಲ. ಕಳೆ ಅಂದರೆ ಏನು ಪ್ರಿಯರೇ? ಕ್ರಾಂತಿ ಅಂದರೆ ಬೆಳಕು ಅಂತ ಹೇಳಿ ನಾವು ಕರಿಬೋದು. ಆತನ ದೃಷ್ಟಿಯಲ್ಲಿ ಚಂದ್ರನಿಗಾದರೂ ಕಳೆ ಇಲ್ಲ. ಕ್ರಿಸ್ತ ಪೂರ್ವದಲ್ಲಿ ಸುಮಾರು 1400 ವರ್ಷಗಳ ಹಿಂದೆ ಬರೆಸಿರುವಂತಹ ಮಾತಿದು. ನಮ್ಮ ವಿಜ್ಞಾನದ ಪ್ರಪಂಚ ಯಾವಾಗ ಇದನ್ನು ಹೇಳ್ತಿದೆ ಅಂದರೆ ಚಂದ್ರನಿಗೆ ತನ್ನದೇ ಆಗಿರುವಂಥ ಓನ್ ಲೈಟ್ ಅನ್ನುವಂತಹದ್ದು ಇಲ್ಲ, ಸ್ವಂತ ಬೆಳಕು ಚಂದ್ರನಿಗಿಲ್ಲ ಅಂತ ಯಾವಾಗ ಹೇಳಿದೆ? ಸುಮಾರು ಒಂದು 150 ವರ್ಷಗಳ ಹಿಂದೆ. ಸತ್ಯವೇದ ಹೇಳಿರುವಂತಹದ್ದು ಸುಮಾರು 1400 ವರ್ಷಗಳ ಹಿಂದೆ. ಇದೆಲ್ಲ ಪ್ರತ್ಯಕ್ಷ ಸಾಕ್ಷಿಯಾಗಿ ದೇವರು ಏನಕ್ಕೆ ಇನ್ನೂ ಸತ್ಯವೇದದಲ್ಲಿ ನಮ್ಮ ಕೈಯಲ್ಲಿ ಇಟ್ಟಿದ್ದಾರೋ ಗೊತ್ತಾ? ಇದನ್ನೆಲ್ಲ ಬರೆಸಿ ಸುಮಾರು 1000 ವರ್ಷಗಳ ಹಿಂದೆನೇ ಇದನ್ನೆಲ್ಲ ಬರೆಸಿ ಈ ರೀತಿಯಾಗಿರುವಂತಹ ಜನರು ಬರ್ತಾರೆ. ಸತ್ಯವೇದಕ್ಕೂ ಸಹ ಸೈನ್ಸ್ಗೂ ಸಹ ದೂರವಾಗಿದೆ. ಅದು ಹೇಳಿರುವಂತಹ ಸಂಗತಿ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳಿ ಹಿಡ್ಕೊಂಬರ್ತಾರೆ ಈ ಗ್ರಂಥವನ್ನು. ಇದು ದೇವರಿಂದ ರಚಿಸಲ್ಪಟ್ಟಿರುವಂಥ ಗ್ರಂಥ ಅಲ್ಲ ನೋಡಿ, ಇದರಲ್ಲಿ ತಪ್ಪುಗಳಿದೆ ಅಂತ ಹೇಳಿ ತೊಗೊಂಬರ್ತಾರೆ ಅನ್ನುವಂಥ ಕಾರಣದಿಂದಲೇ ತಂದೆ ಸುಮಾರು 1000 ವರ್ಷಗಳ ಹಿಂದೆಯೇ ಈ ಮಾತುಗಳನ್ನೆಲ್ಲ ಸತ್ಯವೇದದಲ್ಲಿ ಇಟ್ಟಿದ್ದಾರೆ. ಅಂದರೆ ಇದರಿಂದ ನಾವು ಅರ್ಥ ಮಾಡ್ಕೊಬೇಕಾಗಿರುವಂತಹದ್ದು ಸತ್ಯವೇದದಿಂದ ಅಂದರೆ ದೇವರ ಮಾತಿನಿಂದ ಸೈನ್ಸ್ ಅನ್ನುವಂತಹದ್ದು ಉದ್ಭವ ಆಗಿದೆ. ಸೈನ್ಸಿಂದ ಪ್ರಕೃತಿ ಅಲ್ಲ. ದೇವರ ಮಾತಿನಿಂದ ನಿರ್ಮಾಣವಾಗಿರುವಂತಹದ್ದು ಪ್ರಕೃತಿ ಆದರೆ ಆ ಪ್ರಕೃತಿಯನ್ನು ಆಧಾರವಾಗಿಸಿಕೊಂಡು ವಿಜ್ಞಾನಿಗಳು ಪರಿಶೋಧನೆ ಮಾಡ್ತಿದ್ದಾರೆ. ಅಂದರೆ ಇದಕ್ಕೆಲ್ಲ ಮುಖ್ಯವಾಗಿರುವಂತಹ ಕಾರಣ ಏನು? ದೇವರ ಮಾತು ಅಂದರೆ ನಮ್ಮ ಕೈಯಲ್ಲಿರುವಂತಹ ಸತ್ಯವೇದ. ಇನ್ನೊಂದು ಮಾತನ್ನು ನೋಡೋಣ ಪ್ರಿಯರೇ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 41ನೇ ವಚನ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 41ನೇ ವಚನ. ಇದನ್ನು ಓದಲಿಕ್ಕೆ ಮುಂಚೆ ಪ್ರಿಯರೇ, ಸೂರ್ಯ, ಚಂದ್ರ, ನಕ್ಷತ್ರಗಳು ಎಲ್ಲವೂ ಸಹ ಅಂತರಿಕ್ಷದಲ್ಲಿದೆ ಅಂತ ಹೇಳಿ ನಮಗೆಲ್ಲರಿಗೂ ಗೊತ್ತು. ಹಾಗಾದರೆ ನಾವು ನಾರ್ಮಲಾಗಿ ನೋಡಬೇಕಾದ್ರೆ ಸೂರ್ಯ ಹಗಲಿನ ಹೊತ್ತಿನಲ್ಲಿ ನಮ್ಮ ಕಣ್ಣಿಗೆ ಕಾಣ್ತಾನೆ. ಸೂರ್ಯ ಇರಬೇಕಾದ್ರೆ ಈ ಪ್ರಪಂಚ ಪೂರ್ತಿ ಪ್ರಕಾಶವಾಗಿರುತ್ತೆ. ಅಂದರೆ ಪೂರ್ತಿಯಾಗಿ ಲೈಟ್ ಅನ್ನುವಂತಹದ್ದು ಹರಡಿರುತ್ತೆ. ಯಾಕೆ? ಸೂರ್ಯನಿಗಿರುವಂತಹ ಶಕ್ತಿ ಜಾಸ್ತಿ. ರಾತ್ರಿ ಹೊತ್ತು ಚಂದ್ರ ಇದ್ದರೂ ಸಹ ಅಷ್ಟೊಂದು ಬೆಳಕು ಅನ್ನುವಂತಹದ್ದು ಇರೋದಿಲ್ಲ. ಹಾಗಾದರೆ ಚಂದ್ರನಿಗಿರುವಂತಹ ಬೆಳಕು ಕಡಿಮೆ, ಸೂರ್ಯನಿಗಿರುವಂತಹ ಬೆಳಕಿನ ಶಕ್ತಿ ಹೆಚ್ಚು. ಅಂದರೆ ಇದರಿಂದ ನಮ್ಗೆ ಅರ್ಥ ಆಗುವಂತಹ ಸಂಗತಿ ಏನು? ಸೂರ್ಯನಿಗೂ ಚಂದ್ರನಿಗೂ ಬೆಳಕು ಅಂದರೆ ಬೆಳಕಿನ ಶಕ್ತಿ ಅನ್ನುವಂತಹದ್ದು ಬೇರೆ ಬೇರೆ, ಇವರ ಮಹಿಮೆಗಳು ಬೇರೆ ಬೇರೆ. ಹಾಗೆ ಅಂತರಿಕ್ಷದಲ್ಲಿ ಯಾವುದೇ ನಕ್ಷತ್ರಗಳನ್ನು ನಾವು ತಗೊಂಡ್ರೂ ಸಹ
ಆ ನಕ್ಷತ್ರದ ಮಹಿಮೆ ಒಂದು ರೀತಿಯಾಗಿರುತ್ತೆ, ಈ ನಕ್ಷತ್ರದ ಶಕ್ತಿ, ಈ ನಕ್ಷತ್ರದ ಬೆಳಕು ಒಂದು ರೀತಿಯಾಗಿರುತ್ತೆ. ಅದು ಸಹ ನಮಗೆ ರೀಸೆಂಟಾಗೆ ಗೊತ್ತಾಗಿತ್ತು. ನಮಗೆ ತಲೆ ಎತ್ತು ಮೇಲೆ ನೋಡಿದಾಗ ಚಂದ್ರನಿಂದ ಯಾಕೆ ಸ್ವಲ್ಪ ಬೆಳಕು ಬರುತ್ತೆ, ಸೂರ್ಯನಿಂದ ಯಾಕೆ ಬಹಳ ಬೆಳಕು ಬರುತ್ತೆ, ಈ ನಕ್ಷತ್ರದಿಂದ ಯಾಕೆ ತುಂಬ ಬೆಳಕು ಬರುತ್ತೆ, ಆ ನಕ್ಷತ್ರದಿಂದ ಯಾಕೆ ಸ್ವಲ್ಪನೇ ಬೆಳಕು ಬರುತ್ತೆ ಅಂತ ಹೇಳಿ ನಾವು ಆಲೋಚನೆ ಮಾಡಿ ನೋಡಬೇಕಾದ್ರೆ ಅದೇ ಟೆಲಿಸ್ಕೋಪನ್ನು ನಾವು ಯೂಸ್ ಮಾಡಬೇಕಿತ್ತು, ಅದೇ ಅಂತರಿಕ್ಷವನ್ನು ನೋಡಬೇಕಿತ್ತು. ನಮಗೆ ಕಾಣಿಸುವಂತಹದ್ದೇ ಸ್ವಲ್ಪ ನಕ್ಷತ್ರಗಳು. ಆ ಟೆಲಿಸ್ಕೋಪಿಂದ ಕಾಣಿಸುವಂತಹ ಸ್ವಲ್ಪ ನಕ್ಷತ್ರಗಳನ್ನು ಹಿಡಿದು ನಾವೇ ಕನ್ಕ್ಲೂಷನ್ನ ಡ್ರಾ ಮಾಡಬೇಕಾಗಿತ್ತು ಒಂದು 100 ವರ್ಷಗಳ ಹಿಂದೆ. ಅಂದರೆ ಒಂದೊಂದು ಸ್ಟಾರ್ಸ್ಗಿರುವಂತಹ ಮಹಿಮೆ, ಒಂದೊಂದು ಸ್ಟಾರ್ಸ್ಗಿರುವಂತಹ ಶಕ್ತಿ, ಬೆಳಕಿನ ಶಕ್ತಿ ಬೇರೆ ಬೇರೆ ಆಗಿರುತ್ತೆ. ಎಲ್ಲ ನಕ್ಷತ್ರಗಳಿಗೂ ಒಂದೇ ಪವರ್ ಇರೋದಿಲ್ಲ, ಎಲ್ಲ ನಕ್ಷತ್ರಗಳಿಂದ ಬರುವಂತಹ ಬೆಳಕು ಒಂದೇ ರೀತಿಯಾಗಿ ಇರೋದಿಲ್ಲ. ಈ ಒಂದು ಮಾತನ್ನು ನೋಡೋಣ ಪ್ರಿಯರೇ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 41ನೇ ವಚನ. ಸೂರ್ಯನ ಮಹಿಮೆ ಒಂದು ವಿಧ, ಚಂದ್ರನ ಮಹಿಮೆ ಮತ್ತೊಂದು ವಿಧ, ನಕ್ಷತ್ರಗಳ ಮಹಿಮೆ ಇನ್ನೊಂದು ವಿಧ. ಮಹಿಮೆಯಲ್ಲಿ ಒಂದು ನಕ್ಷತ್ರಕ್ಕೂ ಇನ್ನೊಂದು ನಕ್ಷತ್ರಕ್ಕೂ ಹೆಚ್ಚು ಕಡಿಮೆಯುಂಟಷ್ಟೇ. ಏನು ಹೇಳಿದ್ದಾರೆ? ಸೂರ್ಯನ ಮಹಿಮೆ ಒಂದು ವಿಧ, ಚಂದ್ರನ ಮಹಿಮೆ ಇನ್ನೊಂದು ವಿಧ. ಪ್ರತಿಯೊಂದು ನಕ್ಷತ್ರಗಳ ಮಹಿಮೆಯೂ ಸಹ ಬೇರೆ ಬೇರೆ. ಯಾವಾಗ ಹೇಳಿರುವಂತಹ ಮಾತು ಪ್ರಿಯರೇ ಇದು? ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ, ಸುಮಾರು 1900 ವರ್ಷಗಳ ಹಿಂದೆ. ಅಂದರೆ ಸೈನ್ಸ್ ಅನ್ನುವಂತಹದ್ದು ದೇವರ ಮಾತಿನಿಂದಲೇ ಉದ್ಭವಿಸಿರುವಂತಹದ್ದು. ದೇವರು ಸಾವಿರಾರು ವರ್ಷಗಳ ಹಿಂದೆ ಹೇಳಿರುವಂತಹದ್ದು ಶಾಸ್ತ್ರ ಪ್ರಪಂಚ ರೀಸೆಂಟಾಗಿ 100 ವರ್ಷ 50 ವರ್ಷ ಈ ಒಂದು ಇಂಟರ್ವಲಲ್ಲಿ ಹೇಳ್ತಿದೆ ಅಂತ ಹೇಳಿ ನಾವು ತಿಳ್ಕೊಬೇಕಾಗಿದೆ. ಇನ್ನೊಂದು ಮಾತನ್ನು ನೋಡೋಣ ಪ್ರಿಯರೇ. ಯೋಬನ ಗ್ರಂಥ 28ನೇ ಅಧ್ಯಾಯ 25ನೇ ವಚನ. ಯೋಬನ ಗ್ರಂಥ 28ನೇ ಅಧ್ಯಾಯ 25ನೇ ವಚನ. ಇದನ್ನು ಓದಲಿಕ್ಕೆ ಮುಂಚೆ ಪ್ರಿಯರೇ, ಒಬ್ಬ ವಿಜ್ಞಾನಿ ರಾಬರ್ಟ್ ಬಾಯ್ಲ್ ಅನ್ನುವಂತಹ ವಿಜ್ಞಾನಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಅಂದರೆ ತನ್ನ ಪರಿಶೋಧನೆಯ ರಿಸಲ್ಟ್ ಆಗಿ ಅವನಿಗೊಂದು ಸತ್ಯ ಗೊತ್ತಾಗುತ್ತೆ. ಆ ಸತ್ಯವನ್ನು ಈ ಪ್ರಪಂಚಕ್ಕೆ ಇಂಟ್ರಡ್ಯೂಸ್ ಮಾಡ್ತಾನೆ. ಆ ಸತ್ಯ ಏನು ಗೊತ್ತಾ? ಗಾಳಿಗೆ ತೂಕ ಅನ್ನುವಂತಹದ್ದು ಇರುತ್ತೆ. ಇದು ಹೇಗೆ ಕಂಡುಹಿಡಿತಾರೆ ಪ್ರಿಯರೇ? ಗಾಳಿಗೆ ತೂಕ ಅನ್ನುವಂತಹದ್ದು ಇರುತ್ತೆ. ನಮಗೂ ಗೊತ್ತು, ಒಂದು ಬಲೂನನ್ನು ನಾವು ತೊಗೊಂಡು ಅದನ್ನು ಊದದ ಮೇಲೆ ಅದರೊಳಗೆ ಗಾಳಿ ಹೋದ ಮೇಲೆ ಆ ಬಲೂನಿನ ವೆಯ್ಟು ಮಿಲಿಗ್ರಾಮ್ಸ್ ಆ ಒಂದು ಲೆಕ್ಕದಲ್ಲಿ ಜಾಸ್ತಿ ಆಗುತ್ತೆ. ಅಂದರೆ ಖಾಲಿಯಾಗಿರುವಂಥ ಒಂದು ಬಲೂನಿಗೂ ಗಾಳಿಯಿಂದ ತುಂಬಿರುವಂಥ ಒಂದು ಬಲೂನಿಗೂ ಸಹ ತೂಕ ಅನ್ನುವಂತಹದ್ದು ಬೇರೆ ಬೇರೆ. ಇದು ನಮಗೆ ಇವಾಗ ಈಸಿಯಾಗಿ ಗೊತ್ತಾಗಿದ್ದರೂ ಸಹ ರಾಬರ್ಟ್ ಬಾಯ್ಲ್ ಅನ್ನುವಂಥ ಒಬ್ಬ ವಿಜ್ಞಾನಿ ಹೇಳುವವರೆಗೆ ನಮಗದು ಗೊತ್ತಿರಲಿಲ್ಲ. ಯಾಕೆ? ಸತ್ಯವೇದವನ್ನು ನಾವು ಸರಿಯಾಗಿ ಪರಿಶೋಧನೆ ಮಾಡಿಲ್ಲ. ಈಗ ದೇವರು ಏನು ಹೇಳ್ತಿದ್ದಾರೋ ನೋಡಿ ಅದೇ ಮಾತಲ್ಲಿ 28-25. ಆತನು ಗಾಳಿಗೆ ತಕ್ಕಷ್ಟು ತೂಕವನ್ನು ನೇಮಿಸಿ ನೀರುಗಳನ್ನು ತಕ್ಕ ಪರಿಮಾಣಗಳಿಂದ ಅಳತೆ ಮಾಡಿ. ಅಂದರೆ ಮೊದಲನೇ ಸೆಂಟೆನ್ಸಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ, ಆತನು ಗಾಳಿಗೆ ತಕ್ಕಷ್ಟು ತೂಕವನ್ನು ನೇಮಿಸಿ ಅಂತ ಹೇಳಿ. ಅಂದರೆ ದೇವರು ಗಾಳಿಗೆ ಏನು ಮಾಡಿದಾರಂತೆ? ತೂಕವನ್ನು ನೇಮಿಸಿದ್ದಾರೆ. ಹಾಗಾದರೆ ರಾಬರ್ಟ್ ಬಾಯ್ಲ್ ಹೇಳಿದ್ದು ಯಾವಾಗ? ಅದೇ 19th ಸೆಂಚುರಿಯಲ್ಲಿ, ಕಳೆದ 100 ವರ್ಷಗಳಲ್ಲಿ ರಾಬರ್ಟ್ ಬಾಯ್ಲ್ ಈ ಸತ್ಯವನ್ನು ಲೋಕಕ್ಕೆ ಇಂಟ್ರಡ್ಯೂಸ್ ಮಾಡ್ತಾರೆ. ದೇವರು ಯಾವಾಗ ಹೇಳಿದ್ದಾರೆ ಇದನ್ನು? ಕ್ರಿಸ್ತಪೂರ್ವ 1400 ವರ್ಷಗಳ ಹಿಂದೆ. ಅಂದರೆ ಸೈನ್ಸ್ ಈಗ ಹೇಳ್ತಿರುವಂತಹ ಪ್ರತಿಯೊಂದು ಸ್ಟೇಟ್ಮೆಂಟು ಸಹ, ಪ್ರತಿಯೊಂದು ವಿಷಯವೂ ಸಹ ಸತ್ಯವೇದದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ದೇವರು ಬರೆಸಿದ್ದಾರೆ. ಅಂದರೆ ದೇವರು ಹೇಳಿದ ಮೇಲೆ ಸೈನ್ಸ್ ಹೇಳ್ತಿದೆ. ಆದರೆ ಪ್ರಪಂಚ ಏನು ಹೇಳುತ್ತೆ? ಸತ್ಯವೇದದಲ್ಲಿ ಸಾಕಷ್ಟು ತಪ್ಪುಗಳಿದೆ ರೀ, ಶಾಸ್ತ್ರ ಪ್ರಕಾರವಾಗಿ ಸೈಂಟಿಫಿಕಲ್ ಎರರ್ಸ್ ತುಂಬ ಇದೆ ಅಂತ ಹೇಳಿ ಕರೀತಾರೆ. ಆದರೆ ನಮಗಿನ್ನೂ ಸಹ ಈ ಪ್ರಕೃತಿ ಬಗ್ಗೆ ಅರ್ಥ ಆಗಿರುವಂತಹದ್ದು 5% ಅಷ್ಟೇ ಪ್ರಿಯರೇ. ಇನ್ನೂ ಸಹ ಅರ್ಥ ಆಗಬೇಕಾಗಿರುವಂತಹದ್ದೇ 95% ಇದೆ. ಅಂದರೆ ಮನುಷ್ಯರಾಗಿ ನಾವೇನು ಹೇಳ್ತಿದ್ದೀವಿ? ಪ್ರಪಂಚದಲ್ಲಿ ಇದ್ಕೊಂಡು ಸತ್ಯವೇದ ನಿಜವಾಗ್ಲೂ ದೇವರ ಗ್ರಂಥ ಅಲ್ಲ ಅಂತ ಹೇಳಿ ಇದಕ್ಕೆ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದೀವಿ. ಅಂದರೆ ಇನ್ನೂ ಪ್ರಕೃತಿಯನ್ನು ನಾವು ಸರಿಯಾಗಿ ಅನ್ವೇಷಣೆ ಮಾಡಿಲ್ಲ. ಪ್ರಕೃತಿಯಲ್ಲಿ ಇನ್ನೂ ಏನೇನಿದೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ. ನಾವೇನು ಹೇಳ್ತಿದ್ವಿ? ಸೈಂಟಿಫಿಕಲ್ ಆಗಿ ಸತ್ಯವೇದಕ್ಕೂ ಎರಡೂ ಸಹ ಮ್ಯಾಚ್ ಅನ್ನುವಂತಹದ್ದು ಆಗೋದಿಲ್ಲ. ಹಾಗಾದರೆ ಸತ್ಯವೇದದಲ್ಲಿ ಬರೆಸಿರುವಂತಹ ಪ್ರತಿಯೊಂದು ಮಾತೂ ಸಹ ಸೈಂಟಿಫಿಕಲ್ ಆಗಿರುವಂತಹದ್ದೇ. ಪ್ರತಿಯೊಂದೊಂದು ಮಾತಿನಲ್ಲೂ ಸಹ ಸೈನ್ಸ್ ಅನ್ನುವಂತಹ ನಿಜ ಪ್ರತಿಯೊಂದೊಂದು ಮಾತಿನಲ್ಲೂ ಅಡಕವಾಗಿದೆ ಪ್ರಿಯರೇ. ಇನ್ನೊಂದು ಮಾತನ್ನು ನೋಡೋಣ.
ನಾವಿಷ್ಟೊತ್ತು ನೋಡಿದ್ದು ಈ ಸಂದೇಶದ 2ನೇ ಭಾಗವಾಗಿತ್ತು. ಅಂದರೆ ಮೊದಲನೇ ಭಾಗ ಈ ಪ್ರಪಂಚ ಸತ್ಯವೇದ ಮನುಷ್ಯರ ಪ್ರೇರಣೆಯಿಂದ ರಚಿಸಲ್ಪಟ್ಟಿರುವಂತಹದ್ದು ಅಂತ ಹೇಳ್ತು. ಅದಕ್ಕೋಸ್ಕರ ನಾವು ಒಂದಷ್ಟು ವಚನಗಳನ್ನು ನೋಡಿದ್ವಿ. ಅಲ್ಲ, ಇದು ದೇವರಿಂದ ಪರಿಶುದ್ಧಾತ್ಮರ ಪ್ರೇರಣೆಯಿಂದ ರಚಿಸಲ್ಪಟ್ಟಿರುವಂಥ ಗ್ರಂಥ ಅಂತ ಹೇಳಿ ನಮಗೆ ಗೊತ್ತಾಯಿತು. 2ನೇದಾಗಿ ಹೋಗಲಿ ಬರೆದಿರುವಂಥವರು ಸೈನ್ ಆಗಲಿ, ಒಂದು ಆಥರೈಸೇಷನ್ ಆಗಲಿ, ನಾವೇ ಬರೆದಿದ್ದು ಅಂತ ಯಾಕೆ ಹೇಳಿಲ್ಲ ಅನ್ನುವಂಥ ಪ್ರಶ್ನೆಗೂ ಸಹ ಉತ್ತರವನ್ನು ನೋಡಿದ್ವಿ. ಯಾಕೆಂದರೆ ಇದು ಅವರ ಮಾತುಗಳು ಅಲ್ಲ, ದೇವರಿಂದ ಪ್ರೇರೇಪಿಸಲ್ಪಟ್ಟಿರುವಂಥ ಮಾತುಗಳೇ ಅಂತ ನೋಡಿದ್ವಿ. 3ನೇದಾಗಿ ಸತ್ಯವೇದದಲ್ಲಿ ಸೈಂಟಿಫಿಕಲ್ ಎರರ್ಸ್ ಇದೆ ಅಂತ ಹೇಳಿ 3ನೇ ಒಂದು ವಾದವನ್ನು ಮಾಡ್ತಾರೆ ಪ್ರಪಂಚ. ಅದಕ್ಕೆ ಇಷ್ಟೊತ್ತು ನಾವು ನೋಡಿದ್ವಿ. ಇನ್ನು 4ನೇದಾಗಿ ಸತ್ಯವೇದದಲ್ಲಿ ಬರೆಸಿರುವಂಥ ಘಟನೆಗಳಿಗೆ ಹಿಸ್ಟಾರಿಕಲ್ ಎವಿಡೆನ್ಸ್ ಅನ್ನುವಂತಹದ್ದು ಇಲ್ಲ ಅಂತ ಹೇಳ್ತಾರೆ ಪ್ರಿಯರೇ. ಹಾಗಾದರೆ ನಿಜವಾಗ್ಲೂ ಸತ್ಯವೇದದಲ್ಲಿ ಬರೆಸಿರುವಂಥ ಘಟನೆಗಳಿಗೆ ಹಿಸ್ಟಾರಿಕಲ್ ಎವಿಡೆನ್ಸ್ ಇಲ್ವಾ ಅಂತ ಹೇಳಿ ನೋಡಿದಾಗ, ದಾವೀದನ ಕಾಲದಲ್ಲಿ ಗೊಲಿಯಾತ್ ಅನ್ನುವಂತಹ ಒಬ್ಬ ವ್ಯಕ್ತಿಯ ಚರಿತ್ರೆ ನಮಗೆಲ್ಲರಿಗೂ ಗೊತ್ತು. ಸತ್ಯವೇದದಲ್ಲಿ ಬರೆಸಿದ್ದಾರೆ, ಆ ಮಾತು ನಿಮಗೆಲ್ಲರಿಗೂ ಗೊತ್ತು. ಸೊ ಗೊಲಿಯಾತನ ಸ್ಕಲ್ ಅಂದರೆ ತಲೆ ಬುರುಡೆ ಏನಿದೆಯಲ್ಲ, ರೀಸೆಂಟಾಗಿ ಎಕ್ಸ್ಕವೇಟ್ ಆಗಿದೆ, ಅಂದರೆ ರೀಸೆಂಟಾಗಿ ಸಿಕ್ಕಿದೆ. ಗೊಲಿಯಾತನ ತಲೆ ಬುರುಡೆ, ಆ ಬುರುಡೆಯಲ್ಲಿ ದಾವೀದನಿಂದ ಹೊಡೆಯಲ್ಪಟ್ಟಂತಹ ಕಲ್ಲು, ಈ ಎರಡೂ ಸಹ ರೀಸೆಂಟಾಗಿ ಎಕ್ಸ್ಕವೇಟ್ ಆಗಿದೆ. ಅಂದರೆ ಸತ್ಯವೇದದಲ್ಲಿ ಕ್ರಿಸ್ತ ಪೂರ್ವದಲ್ಲಿ ಒಂದು ಗ್ರಂಥ ಬರೆಸಿದ್ದಾರೆ, ಅಂದರೆ ದಾವೀದನ ಆ ಒಂದು ಕಾಲದಲ್ಲಿ ಬರೆಸಿರುವಂತಹ ಗ್ರಂಥಕ್ಕೂ ರೀಸೆಂಟಾಗಿ ಸಿಕ್ಕಿರುವಂತಹ ತಲೆ ಬುರುಡೆಗೆ ಅಂದರೆ ಸ್ಕಲ್ಗೂ ಸಹ ಹೊಂದಾಣಿಕೆ ಅನ್ನುವಂತಹದ್ದು ಇದೆ. ಹಿಸ್ಟಾರಿಕಲ್ ಎವಿಡೆನ್ಸ್ ಇಲ್ಲ ಅಂತ ಈ ಪ್ರಪಂಚ ಹೇಳ್ತಿದೆ ಪ್ರಿಯರೇ. ಆದರೆ ಸತ್ಯವೇದದಲ್ಲಿ ಬರೆಸಿರುವಂತಹ ವ್ಯಕ್ತಿಯ ಒಂದು ಅಂಗ ಈ ಪ್ರಪಂಚದಲ್ಲಿ ಈಗ ಸಿಕ್ಕಿದೆ. ಸತ್ಯವೇದದಲ್ಲಿ ಸುಮಾರು ವರ್ಷಗಳ ಹಿಂದೆನೇ ಬರೆಸಿದ್ದಾರೆ. ಇದೇ ಪ್ರತ್ಯಕ್ಷ ಸಾಕ್ಷಿ. ಸತ್ಯವೇದಕ್ಕೆ ಖಚಿತವಾಗಿರುವಂತಹ ಹಿಸ್ಟಾರಿಕಲ್ ಎವಿಡೆನ್ಸ್ ಅನ್ನುವಂತಹದ್ದು ಇದೆ. ಇನ್ನು ಮುಂದೆ ಈ ಪ್ರಪಂಚವನ್ನು ಆಳಿದಂತಹ 4 ಮಹಾ ಸಾಮ್ರಾಜ್ಯಗಳು ನಮ್ಮೆಲ್ಲರಿಗೂ ಗೊತ್ತು. ಮೊದಲನೇದಾಗಿ ನೆಬುಕದ್ನೆzzar, ಆ ಒಂದು ಚಕ್ರವರ್ತಿಯಿಂದ ಆಳಲ್ಪಟ್ಟಂತಹ ಸಾಮ್ರಾಜ್ಯ ಬಬುಲೋನು ಸಾಮ್ರಾಜ್ಯ, ಬ್ಯಾಬಿಲೋನ್, ಕಿಂಗ್ಡಮ್ ಆಫ್ ಬ್ಯಾಬಿಲೋನ್ ಅಂತ ಕರಿತೀವಿ. ಹಾಗಾದರೆ ಈ ಬ್ಯಾಬಿಲೋನ್ ಸಾಮ್ರಾಜ್ಯದ ಅಧಿಕಾರಿ ಚಕ್ರವರ್ತಿ ನೆಬುಕದ್ನೆzzar ಅಂತ ಹೇಳಿ ನಮಗೆಲ್ಲರಿಗೂ ಗೊತ್ತು. ನೆಬುಕದ್ನೆzzar ಅನ್ನುವಂತಹದ್ದು ಈ ಪ್ರಪಂಚದಲ್ಲಿ ಬರೆಸಿರುವಂತಹ ಗ್ರಂಥಗಳಲ್ಲಿ ಕೆಲವು ಗ್ರಂಥಗಳಲ್ಲಿ ಈತನ ಹೆಸರು ಇದೆ ಪ್ರಿಯರೇ. ಆದರೆ ಸತ್ಯವೇದವು ನೆಬುಕದ್ನೆzzar ಚರಿತ್ರೆ, ಶದ್ರಾಕ್ ಮೇಷಕ್ ಅಬೇದ್ನೆಗೋ ಅವರ ಚರಿತ್ರೆಯೊಂದಿಗೆ ನೆಬುಕದ್ನೆzzar ಚರಿತ್ರೆಯನ್ನೇ ನಮ್ಮ ಮುಂದೆ ಇಟ್ಟಿದೆ ಸತ್ಯವೇದದಲ್ಲಿ. ಅಂದರೆ ಪ್ರಪಂಚವನ್ನು ಆಳದಂತಹ ಮೊದಲನೇ ಸಾಮ್ರಾಜ್ಯವಾಗಿರುವಂತಹ ಬ್ಯಾಬಿಲೋನ್ ಸಾಮ್ರಾಜ್ಯದ ಬಗ್ಗೆ, ಅದನ್ನು ಆಳ್ತಿದ್ದಂತಹ ಚಕ್ರವರ್ತಿಯ ಬಗ್ಗೆ ಸತ್ಯವೇದ ಬರೆಸಿದೆ. ಅಂದರೆ ಹಿಸ್ಟಾರಿಕಲಾಗಿ ಸತ್ಯವೇದ ಕರೆಕ್ಟಾ? ಕರೆಕ್ಟ್. ಇನ್ನು 2ನೇದಾಗಿ ಮಾದಿಯ ಪಾರಸಿಕ ಸಾಮ್ರಾಜ್ಯ, ಮೆಡೋ ಪರ್ಷಿಯನ್ ಕಿಂಗ್ಡಮ್, ಈ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂಥ ಹಲವಾರು ಅರಸರ ಹೆಸರುಗಳನ್ನು ಸಹ ಸತ್ಯವೇದದಲ್ಲಿ ಬರೆಸಿದ್ದಾರೆ. ಇನ್ನು 3ನೇದಾಗಿ ಅಲೆಕ್ಸಾಂಡರ್ ದ ಗ್ರೇಟ್ ಆಳಿದಂತಹ ಗ್ರೀಕ್ ಸಾಮ್ರಾಜ್ಯ, ಅಲೆಕ್ಸಾಂದ್ರಿಯಾ. ಎಷ್ಟು ಸರಿ ಉಪಯೋಗಿಸಿಲ್ಲ ಪ್ರಿಯರಿ ಸತ್ಯವೇದದಲ್ಲಿ ಈ ಪದವನ್ನು. ಅಂದರೆ 3ನೇ ಸಾಮ್ರಾಜ್ಯದ ಕುರಿತು ಸಹ ಹಿಸ್ಟಾರಿಕಲ್ ಎವಿಡೆನ್ಸನ್ನು ಸತ್ಯವೇದ ಕೊಡ್ತಿದೆ. ಇನ್ನು 4ನೇದಾಗಿ ರೋಮ ಸಾಮ್ರಾಜ್ಯ, ಯೇಸು ಕ್ರಿಸ್ತರ ಕಾಲದಲ್ಲಿ ಆಳಿದಂತಹ ರೋಮ ಸಾಮ್ರಾಜ್ಯ. ಈ 4 ಸಾಮ್ರಾಜ್ಯ ನಾವು ಹೇಳ್ತಿರುವಂತಹದ್ದಲ್ಲ ಪ್ರಿಯರೇ. ಈ ಪ್ರಪಂಚನೇ, ಈ 4 ಸಾಮ್ರಾಜ್ಯ ಇತ್ತು ಪ್ರಪಂಚದಲ್ಲಿ. ಈ 4 ಸಾಮ್ರಾಜ್ಯಗಳನ್ನು ಆಳಿದಂತಹ ಚಕ್ರವರ್ತಿಗಳು ಈ ಪ್ರಪಂಚದಲ್ಲಿ ಇದ್ದರು ಅಂತ ಹೇಳಿ ಇವರೇ ಕರೆಕ್ಟ್ ಅಂತ ಹೇಳಿದ್ದಾರೆ. ಅಂದರೆ ಈ ಪ್ರಪಂಚದ ಹಿಸ್ಟ್ರಿಯಲ್ಲಿ 4 ಸಾಮ್ರಾಜ್ಯ ಇದೆ. ಈ 4 ಸಾಮ್ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ಪೂರ್ತಿ ಚರಿತ್ರೆಯನ್ನು ಸತ್ಯವೇದ ಹೇಳಿದೆ. ಅಂದರೆ ಹಿಸ್ಟಾರಿಕಲ್ ಆಗಿ ಸತ್ಯವೇದ ಸರಿಯಾಗಿದೆ. ಇನ್ನು ಮುಂದೆ ಪ್ರಿಯರೇ, ನಾಸಾ ಅನ್ನುವಂತಹ ಸಂಸ್ಥೆ ಏನಿದೆ, ಅಮೇರಿಕಾ US ಒಂದು ಅಂತರಿಕ್ಷ ಸಂಸ್ಥೆ ಅಂತ ಹೇಳ್ಬೋದು. ಈ ಸಂಸ್ಥೆ ಒಂದು ಬ್ಯಾಕ್ವರ್ಡ್ ಕೌಂಟಿಂಗನ್ನು ನಡೆಸ್ಕೊಂಡು ಹೋಗ್ತಾ ಇರಬೇಕಾದ್ರೆ, ಬ್ಯಾಕ್ವರ್ಡ್ ಕೌಂಟಿಂಗ್ ಅಂದರೆ ಈ ದಿನದ ಹಿಂದೆ ಪ್ರತಿ ದಿನಕ್ಕೂ ಲೆಕ್ಕ ಹಾಕ್ಕೊಂಡು ಹಿಂದೆ ಹೋಗ್ತಾ ಇರ್ತಾರೆ ಪ್ರಿಯರೇ. ಅಂದರೆ ಇವತ್ತು, ನಿನ್ನೆ ಏನಾಯಿತು, ಮೊನ್ನೆ ಏನಾಯಿತು, ಹೀಗೆ ಸಾವಿರಾರು ವರ್ಷಗಳ ಹಿಂದೆ ಏನಾಯಿತು ಅಂತ ಹೇಳಿ ಕಂಡುಹಿಡಿಬೇಕು ಅಂತ ಹೇಳಿ ಆ ಒಂದು ಉದ್ದೇಶದಿಂದ ಲೆಕ್ಕ ಹಾಕಬೇಕಾದ್ರೆ, ಚರಿತ್ರೆಯಲ್ಲಿ ಲೆಕ್ಕ ಮಾಡಬೇಕಾದ್ರೆ ಎಲ್ಲೋ ಒಂದು ದಿನ ಮಿಸ್ ಆಗಿದೆ, ಒಂದು ದಿನ ನಮ್ಮ ಕೌಂಟ್ಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಒಂದು ನ್ಯೂಸ್ ರಿಲೀಸ್ ಆಗುತ್ತೆ. ಆ ನ್ಯೂಸಲ್ಲಿ ಏನಿತ್ತು ಗೊತ್ತಾ ಪ್ರಿಯರೇ? ನಾಸಾ ಆ ಒಂದು ಸಂಸ್ಥೆಯಲ್ಲಿದ್ದಂಥ ಒಬ್ಬ ಕ್ರೈಸ್ತ ವಿಜ್ಞಾನಿ ಸತ್ಯವೇದದಲ್ಲಿ ಯೆಹೋಶುವನ ಗ್ರಂಥದಲ್ಲಿ ಬರೆದಿರುವಂತಹ ಘಟನೆಯನ್ನು ತೋರಿಸಿದಾಗ ಆ ನಾಸಾ ಸಂಸ್ಥೆ ಒಪ್ಕೊಳ್ಳುತ್ತೆ.
ಆ ನಾಸಾ ಸಂಸ್ಥೆ ಏನು ಮಾಡಿರುತ್ತೆ, ಸೊ ಈ ಒಂದು ದಿನ ನಮಗೆ ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳಿರುತ್ತೆ. ಆದರೆ ಈ ಕ್ರೈಸ್ತ ವಿಜ್ಞಾನಿ ಏನು ಮಾಡ್ತಾನೆ, ಸತ್ಯವೇದದಲ್ಲಿರುವಂತಹ ಯೆಹೋಶುವನ ಗ್ರಂಥದಲ್ಲಿರುವಂತಹ ಘಟನೆಯನ್ನು ತೋರಿಸಿದಾಗ ಸೈನ್ಸ್ ಪ್ರಪಂಚ ಅದನ್ನು ಒಪ್ಕೊಳ್ಳುತ್ತೆ. ಹಾಗಾದರೆ ಆ ಒಂದು ದಿನ ನಮಗೆ ಲೆಕ್ಕಕ್ಕೆ ಸಿಗದೇ ಇರುವಂತಹ ದಿನ ಸತ್ಯವೇದದಲ್ಲಿ ಇಲ್ಲೇ ಬರೆಸಲ್ಪಟ್ಟಿದೆ. ಅಂದರೆ ಸತ್ಯವೇದ ಹಿಸ್ಟಾರಿಕಲ್ ಆಗಿ ಕರೆಕ್ಟ್. ಆ ಮಾತು ಎಲ್ಲಿರುತ್ತೆ ಒಮ್ಮೆ ನೋಡ್ಕೊಂಡು ಮುಂದೆ ಹೋಗೋಣ. ಯೆಹೋಶುವನ ಗ್ರಂಥ 10ನೇ ಅಧ್ಯಾಯ 12ನೇ ವಚನ. ಯೆಹೋಶುವನ ಗ್ರಂಥ 10ನೇ ಅಧ್ಯಾಯ 12ನೇ ವಚನ. ಯೆಹೋವನು ಅಮೋರಿಯರನ್ನು ಇಸ್ರಾಯೇಲ್ಯರಿಗೆ ಒಪ್ಪಿಸಿದ ದಿನದಲ್ಲಿ ಯೆಹೋಶುವನು ಯೆಹೋವನಿಗೆ ಒಂದು ವಿಜ್ಞಾಪನೆಯನ್ನು ಮಾಡಿದನು. ಸೂರ್ಯನೇ, ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ, ನೀನು ಅಯ್ಯಾಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಇಸ್ರಾಯೇಲ್ಯರ ಸಮಕ್ಷದಲ್ಲಿ ಆಜ್ಞಾಪಿಸಲು, ಇಸ್ರಾಯೇಲ್ಯರು ತಮ್ಮ ಶತ್ರುಗಳಿಗೆ ಮುಯ್ಯು ತೀರಿಸುವವರೆಗೆ ಸೂರ್ಯಚಂದ್ರರು ಹಾಗೆಯೇ ನಿಂತರು. ನಮಗೆಲ್ಲರಿಗೂ ಗೊತ್ತು, ಒಂದು ದಿನ ಬರಬೇಕಾದ್ರೆ ಸೂರ್ಯ, ಚಂದ್ರ, ಭೂಮಿ ಎಲ್ಲವೂ ಸಹ ಮೂಮೆಂಟಲ್ಲಿರಬೇಕು. ಅಂದರೆ ಭೂಮಿ ತನ್ನಷ್ಟಕ್ಕೆ ತಾನು ಒಂದು ಸುತ್ತನ್ನು ಸುತ್ತಿದ್ರೆ ಒಂದು ದಿನವಾಗುತ್ತೆ, ಹೌದಾ? ಹಾಗಾದರೆ ಇಲ್ಲೊಂದು ಮಾತನ್ನು ಬರ್ಸಿದ್ದಾರೆ ನೋಡಿ ಪ್ರಿಯರೇ, ಸೂರ್ಯಚಂದ್ರರು ಹಾಗೆಯೇ ನಿಂತರು. ಆ ಮಾತು ಮುಂದೆ 14ನೇ ವಚನ. ಯೆಹೋವನು ಈ ಪ್ರಕಾರ ಒಬ್ಬ ಮನುಷ್ಯನ ಮಾತಿಗೆ ಕಿವಿ ಕೊಟ್ಟ ದಿವಸವೋ ಅದಕ್ಕಿಂತ ಹಿಂದೆಯೂ ಮುಂದೆಯೂ ಇಲ್ಲವೇ ಇಲ್ಲ. 13ನೇ ವಚನ. ಒಂದು ದಿವಸ ಪೂರ್ತಿ ಆಕಾಶ ಮಧ್ಯದಲ್ಲಿಯೇ ನಿಂತನು. 13ನೇ ವಚನ ಮೊದಲಿನಿಂದ ಓದ್ತಾ ಇದ್ದೀನಿ ಪ್ರಿಯರೇ, ನೋಡಿ. ಇಸ್ರಾಯೇಲ್ಯರು ತಮ್ಮ ಶತ್ರುಗಳಿಗೆ ಮುಯ್ಯು ತೀರಿಸುವವರೆಗೆ ಸೂರ್ಯಚಂದ್ರರು ಹಾಗೆಯೇ ನಿಂತರು. ಈ ಮಾತು ಯಾಷ್ಹಾರ್ ಗ್ರಂಥದಲ್ಲಿ ಬರೆದದೆಯಲ್ಲ. ಹೀಗೆ ಸೂರ್ಯನು ಮುಳುಗಲಿಕ್ಕೆ ಆತುರ ಪಡದೆ ಹೆಚ್ಚು ಕಡಿಮೆ ಒಂದು ದಿವಸ ಪೂರ್ತಿಯಾಗಿ ಆಕಾಶದ ಮಧ್ಯದಲ್ಲಿಯೇ ನಿಂತನು. ನಾಸಾ ವಿಜ್ಞಾನಿಗಳು ತಲೆ ಕೆಡಿಸ್ಕೊಂಡಿದ್ದಂತಹ ಸಂಗತಿ ಏನು? ನಾವು ಬ್ಯಾಕ್ವರ್ಡ್ ಕೌಂಟಿಂಗ್ ಮಾಡಬೇಕಾದ್ರೆ ಒಂದು ದಿನ ಚರಿತ್ರೆಯಲ್ಲಿ ಸಿಗ್ತಾ ಇಲ್ಲ. ಸತ್ಯವೇದದಲ್ಲಿ ಏನು ಬರೆಸಿದ್ದಾರೆ? ದೇವರೇ ಸ್ವತಃ ಆ ದಿನವನ್ನು ತನ್ನ ಕೈಯಲ್ಲಿಟ್ಟು ಹಿಡಿದಿಟ್ಕೊಂಡಿದ್ರು. ಸೂರ್ಯ, ಚಂದ್ರ ಹಾಗೆ ಆಕಾಶದ ಮಧ್ಯದಲ್ಲೇ ನಿಂತಿದ್ರು. ಹಾಗಾದರೆ ಆ ಒಂದು ದಿನ ಬಂದಿತ್ತ ಚರಿತ್ರೆಯಲ್ಲಿ? ನಡೆದಿಲ್ಲ. ಏಕೆಂದರೆ ತನ್ನಷ್ಟಕ್ಕೆ ತಾನು ಒಂದು ಭೂಮಿ ಸುತ್ತಿದ್ರೆ ಒಂದು ದಿನವಾಗತ್ತೆ. ಅಂದರೆ ಸೂರ್ಯ ಒಂದು ರೌಂಡ್ ಬರಬೇಕಾಗತ್ತೆ ಭೂಮಿಗೆ, ಆಗ ಒಂದು ದಿನ ಆಗತ್ತೆ. ಅದು ಯೆಹೋಶುವನ ಗ್ರಂಥದಲ್ಲಿ ಸತ್ಯವೇದದಲ್ಲಿ ಏನು ಬರೆಸಿದ್ದಾರೆ? ಹೆಚ್ಚು ಕಡಿಮೆ ಒಂದು ದಿನ ಸೂರ್ಯ ಚಂದ್ರರು ಹಾಗೆಯೇ ನಿಂತರು. ಅಂದರೆ ಹಿಸ್ಟಾರಿಕಲ್ ಆಗಿ ಸತ್ಯವೇದ ಕರೆಕ್ಟಾ? ಹಿಸ್ಟಾರಿಕಲ್ ಆಗಿ ಸತ್ಯವೇದ ಸರಿಯಾಗಿದೆ. ಇನ್ನು ಮುಂದೆ ಪ್ರಿಯರೇ, ನೋಹನ ಕಾಲದಲ್ಲಿ ಒಂದು ಹಡಗು ಅನ್ನುವಂತಹದ್ದು ನಿರ್ಮಾಣವಾಯಿತು ಅಂತ ಹೇಳಿ ನಮಗೆಲ್ಲರಿಗೂ ಗೊತ್ತು. ಈ ನೋಹನ ಘಟನೆಯನ್ನು ಈ ಪ್ರಪಂಚಕ್ಕೆ ಹೇಳಿದ್ರೆ ಏನಂತಾರೆ ಗೊತ್ತಾ ಪ್ರಿಯರೇ? ಇದೇನು ಕತೆ ಥರ ಇದೆಯಲ್ಲ, ಈ ಹಡಗು ನಿಂತಿರುವಂತಹ ಸ್ಥಳ ಎಲ್ಲಿ ಹೋಗಲಿ, ಈ ಹಡಗು ನಿಂತಿರೋದಕ್ಕೆ ಏನಾದರೂ ಹಿಸ್ಟಾರಿಕಲ್ ಎವಿಡೆನ್ಸ್ ಇದೆಯಾ ಅಂತ ಹೇಳಿ ಕೇಳ್ತಾರೆ. ರೀಸೆಂಟಾಗಿ ಅಂದರೆ ಒಂದು 90 ವರ್ಷಗಳ ಹಿಂದೆ ತಿಳಿದಂತಹ ಸತ್ಯ ಏನು ಗೊತ್ತಾ ಪ್ರಿಯರೇ? ಹಾಗೆ ಎಲ್ಲ ಬೆಟ್ಟಗಳನ್ನು ಎಕ್ಸ್ಕವೇಟ್ ಮಾಡ್ತಾ ನೋಡ್ತಾ ಇರಬೇಕಾದ್ರೆ ಟರ್ಕಿ ಅನ್ನುವಂತಹ ದೇಶದಲ್ಲಿ ಅರರಾಟ್ ಪರ್ವತ ಅನ್ನುವಂತಹ ಖಂಡದ ಮೇಲೆ, ಅಂದರೆ ಒಂದು ಪರ್ವತದ ಮೇಲೆ ನೋಹ ಕಟ್ಟದಂತಹ ಅದೇ ಹಡಗು ಕಂಡುಬರುತ್ತೆ. ಅದನ್ನು ಡೇಟ್ ಮಾಡಿ ನೋಡ್ತಾರೆ ಪ್ರಿಯರೇ. ಸೈನ್ಸ್ ಹಾಗೆ ಯಾವುದನ್ನು ನಂಬೋದಿಲ್ವಲ್ಲ, ಅದಕ್ಕೋಸ್ಕರ ಆ ಹಡಗಿನ ಮಟೀರಿಯಲನ್ನು ತಗೊಂಡು ಪರಿಶೋಧನೆ ಮಾಡಿ ನೋಡ್ತಾರೆ. ಎಷ್ಟು ವರ್ಷ ಹಿಂದೆದಿರ್ಬೋದು ಈ ಮರ, ಅಂದರೆ ನೋಹನ ಹಡಗನ್ನು ಕಟ್ಟಿದಂತಹ ಒಂದು ಮರವನ್ನು ಉಪಯೋಗಿಸಿರ್ತಾರಲ್ಲ, ಈ ಮರ ಎಷ್ಟು ವರ್ಷ ಹಿಂದೆದಿರ್ಬೋದು ಅಂತ ಹೇಳಿ ಆಲೋಚನೆ ಮಾಡಿ ನೋಡಿದಾಗ ಸರಿಯಾಗಿ ದೇವರು ನೋಹನಿಗೆ ಹೇಳಿದಂತಹ ಒಂದು ಸಂದರ್ಭಕ್ಕೆ ಸಂಬಂಧಪಟ್ಟಂತಹ ಮರವೇ ಅದಾಗಿರುತ್ತೆ. ಅಂದರೆ ಅರರಾಟ್ ಪರ್ವತದ ಮೇಲಿರುವಂತಹ ಹಡಗು ನೋಹನದೇ ಅಂತ ಹೇಳಿ ಒಂದು 90 ವರ್ಷಗಳ ಹಿಂದೆ ಈ ಪ್ರಪಂಚ ಕನ್ಫರ್ಮ್ ಮಾಡುತ್ತೆ. ಆದರೆ ನೋಹನನ ಹಡಗು ಅರರಾಟ್ ಪರ್ವತದ ಮೇಲೆ ಇದೆ ಅಂತ ಹೇಳಿ ಸತ್ಯವೇದ ಆದಿಕಾಂಡದಲ್ಲೇ ತಿಳಿಸಿದೆ ಪ್ರಿಯರೇ. ಆ ಒಂದು ಮಾತನ್ನು ನೋಡೋಣ. ಆದಿಕಾಂಡ 8ನೇ ಅಧ್ಯಾಯ 4ನೇ ವಚನ. ಆದಿಕಾಂಡ 8ನೇ ಅಧ್ಯಾಯ 4ನೇ ವಚನ. 8:4. 7ನೆಯ ತಿಂಗಳಿನ 17ನೆಯ ದಿನದಲ್ಲಿ ನಾವೆಯು ಅರರಾಟ್ ಸೀಮೆಯ ಬೆಟ್ಟಗಳಲ್ಲಿ ನಿಂತಿತು. ಈ ಪ್ರಪಂಚ ಏನು ಹೇಳ್ತು ಒಂದಷ್ಟು ವರ್ಷಗಳ ಹಿಂದೆ? ನೋಹನನ ಹಡಗು ಅರರಾಟ್ ಪರ್ವತದ ಮೇಲೆ ನಮಗೆ ಸಿಕ್ಕಿದೆ ಅಂತ ಹೇಳ್ತು. ಸತ್ಯವೇದ ಆದಿಕಾಂಡದಲ್ಲಿ ಬರೆಸಿದ್ದಾರೆ ಪ್ರಿಯರೇ. ಸುಮಾರು 3,500 ವರ್ಷ, ಅಂದರೆ ಕ್ರಿಸ್ತ ಪೂರ್ವ ಸುಮಾರು 3,500 ವರ್ಷಗಳ ಹಿಂದೆ ಏನು ಬರೆಸಿದ್ದಾರೆ? ಅರರಾಟ್ ಪರ್ವತದ ಮೇಲೆ ನೋಹನನ ಹಡಗು
ನಿಂತ್ಕೊಂಡಿದೆ ಅಂತ ಹೇಳಿ. ಆದರೆ ಸೈಂಟಿಸ್ಟ್ಗಳು ಈಗ ಅದನ್ನು ಎಕ್ಸ್ಕವೇಟ್ ಮಾಡಿ ಹೇಳ್ತಿದ್ದಾರೆ. ನಿಮಗೆ ಡೌಟ್ ಇದ್ದರೆ ಗೂಗಲ್ಗೆ ಹೋಗಿ ಅದನ್ನು ಗೂಗಲ್ ಮಾಡಿ ನೋಡಿ, ಆರ್ಕ್ ಆಫ್ ನೋವಾ ಅಂತ ಹೇಳಿ ಬರುತ್ತೆ. ಅಂದರೆ ಸೈಂಟಿಸ್ಟ್ಗಳು ರೈಟ್ ಹಾಕಿದ್ದಾರೆ, ಇದು ಅರರಾಟ್ ಪರ್ವತದ ಮೇಲೆ ಇರುವಂತಹದ್ದು ನೋಹನನ ಹಡಗೆ ಅಂತ ಹೇಳಿ ಅವ್ರು ಕನ್ಫರ್ಮ್ ಮಾಡಿದ್ದಾರೆ. ಆದರೆ ಸತ್ಯವೇದ ಅದನ್ನು ಆದಿಕಾಂಡದಲ್ಲೇ ಹೇಳಿತ್ತು. ಇದರಿಂದ ನಮಗೆ ಮತ್ತೆ ಖಚಿತವಾಗಿ ಬಲವಾಗಿ ತಿಳಿಯುವಂತಹ ಸಂಗತಿ, ಸತ್ಯವೇದದಲ್ಲಿ ಬರೆಸಿರುವಂತಹ ಪ್ರತಿಯೊಂದು ಮಾತಿಗೂ ಸಹ ಚಾರಿತ್ರಾತ್ಮಕ ಆಧಾರಗಳು ಇದೆ, ಅಂದರೆ ಹಿಸ್ಟಾರಿಕಲ್ ಎವಿಡೆನ್ಸ್ ಅನ್ನುವಂತಹದ್ದು ಇದೆ. ಇನ್ನು ಮುಂದೆ ಇದು ಇವರು ಮಾಡುವಂತಹ 4ನೇ ವಾದವಾಗಿತ್ತು ಪ್ರಿಯರೇ. ಇನ್ನು 5ನೇ ವಾದಕ್ಕೆ ಹೋಗೋಣ. ಸತ್ಯವೇದದಲ್ಲಿ ಬರೆಸಿರುವಂತಹ ಘಟನೆಗಳಿಗೆ ಜಿಯೋಗ್ರಫಿಕಲ್ ಎವಿಡೆನ್ಸ್ ಅಂದರೆ ಭೌಗೋಳಿಕವಾಗಿರುವಂಥ ಆಧಾರ ಯಾವುದೂ ಸಹ ಇಲ್ಲ. ಅಂದರೆ ಸತ್ಯವೇದದಲ್ಲಿ ಒಂದು ಸ್ಥಳದ ಹೆಸರು ಬರೆಸಿದ್ದಾರೆ ಅಂತ ಹೇಳಿದ್ರೆ ಆ ಸ್ಥಳ ನಮ್ಮ ಕಣ್ಣಿಗೆ ಕಾಣಿಸ್ತಿಲ್ಲ. ಸತ್ಯವೇದದಲ್ಲಿ ಒಬ್ಬ ಮನುಷ್ಯ ಈ ದೇಶದಲ್ಲಿದ್ದ ಅಂತ ಹೇಳಿದ್ರೆ ಆ ದೇಶವೂ ಸಹ ಈಗ ಇಲ್ಲ. ಅಂದರೆ ಸತ್ಯವೇದದಲ್ಲಿ ಬರೆಸಿರುವಂತಹ ಘಟನೆಗಳಿಗೆ ಇದು ಜಿಯೋಗ್ರಫಿಕಲ್ ಎವಿಡೆನ್ಸ್ ಅಂದರೆ ಭೌಗೋಳಿಕ ಭೂಮಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿರುವಂಥ ಆಧಾರ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಇದು ಈ ಪ್ರಪಂಚ ಮಾಡುವಂತಹ 5ನೇ ವಾದವಾಗಿರುತ್ತೆ. ಮೊಟ್ಟ ಮೊದಲನೇದಾಗಿ ಒಂದು ಮಾತು ನೋಡ್ಕೊಂಡು ಮುಂದೆ ಹೋಗೋಣ ಪ್ರಿಯರೇ. ಆದಿಕಾಂಡ 2ನೇ ಅಧ್ಯಾಯ 10ನೇ ವಚನ. ಆದಿಕಾಂಡ 2ನೇ ಅಧ್ಯಾಯ 10ನೇ ವಚನ. ಏದೇನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ಆ ವನವನ್ನು ತೋಯಿಸುತ್ತಿತ್ತು. ಅದು ಆಚೆ ಕಡೆಯಲ್ಲಿ ಒಡೆದು 4 ಶಾಖೆಗಳಾಗಿತ್ತು. ಮೊದಲನೆಯದರ ಹೆಸರು ಪಿಶೋನ್. ಅದು ಬಂಗಾರ ದೊರಕುವ ಹವೀಲ ದೇಶವನ್ನೆಲ್ಲ ಸುತ್ತುವುದು. ಆ ದೇಶದ ಬಂಗಾರವು ಶ್ರೇಷ್ಠವಾದದ್ದು. ಅಲ್ಲಿ ಬದೋಲಖ ಧೂಪವು ಗೋಮೇಧಿಕ ರತ್ನವು ಸಿಕ್ಕುತ್ತದೆ. 2ನೆಯ ನದಿಯ ಹೆಸರು ಗಿಹೋನ್. ಅದು ಕೂಶ್ ದೇಶವನ್ನೆಲ್ಲ ಸುತ್ತುವುದು. 3ನೆಯ ನದಿಯ ಹೆಸರು ಹಿದ್ದೇಕಲ್. ಇಲ್ಲೊಂದು ನದಿಯನ್ನು ಬಳಕೆ ಮಾಡಿದ್ದಾರೆ. ಆದಿಕಾಂಡ 2ನೇ ಅಧ್ಯಾಯದಲ್ಲೇ ಬಳಸಿರುವಂಥ ಮಾತು ಪ್ರಿಯರೇ, ಇದು ಹಿದ್ದೇಕಲ್. ಪ್ರಿಯರೇ, ಒಂದು 600 ವರ್ಷಗಳ ಹಿಂದೆ ಈ ಹಿದ್ದೇಕಲ್ ಅನ್ನುವಂತಹ ನದಿಗೆ ಸೈಂಟಿಸ್ಟ್ಗಳು ಹೊಸ ಹೆಸರನ್ನು ಕೊಡ್ತಾರೆ. ವರ್ಲ್ಡ್ ಮ್ಯಾಪನ್ನು ನೋಡಿದ್ರೆ ಈ ನದಿ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ. ಆದರೆ ಈ ಹೆಸರಿನಲ್ಲಿ ಆ ನದಿ ಈಗ ಕಾಣಿಸೋದಿಲ್ಲ ಪ್ರಿಯರೇ. ಹಿದ್ದೇಕಲ್ ಅನ್ನುವಂಥ ಈ ನದಿಗೆ ಅವ್ರು ಕೊಟ್ಟಿರುವಂತಹ ಹೊಸ ಹೆಸರು ಏನು ಗೊತ್ತಾ? ಟೈಗ್ರಿಸ್. ಅಂದರೆ ಟರ್ಕಿ ದೇಶದ ಹತ್ತಿರ ಈ ನದಿ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ. ವರ್ಲ್ಡ್ ಮ್ಯಾಪಲ್ಲಿ ಇದೆಯಾ ಈ ನದಿ ಅಂದರೆ ಇದೆ. ಆದರೆ ಸತ್ಯವೇದ ಅದಕ್ಕೆ ಬಳಕೆ ಮಾಡಿರುವಂಥ ಹೆಸರೇನು? ಹಿದ್ದೇಕಲ್. ವರ್ಲ್ಡ್ ಮ್ಯಾಪಲ್ಲಿ ನಮಗೆ ಕಾಣಿಸುವಂತಹ ಹೆಸರೇನು? ಟೈಗ್ರಿಸ್. ಅಂದರೆ ಹೆಸರು ಬದಲಾಯಿಸಿ ಅದೇ ನದಿಗೆ ನಾಮಕರಣ ಮಾಡಲಾಗಿದೆ. ಇನ್ನು ಮುಂದೆ ಇನ್ನೊಂದು ನದಿಯ ಹೆಸರನ್ನು ಬರೆಸಿದ್ದಾರೆ ಪ್ರಿಯರೇ. ಅದು ಅಶೂರ್ ದೇಶದ ಮುಂದೆ ಹರಿಯುವುದು. 4ನೆಯದು ಯೂಫ್ರೆಟಸ್. ಈಗಲೂ ಸಹ ಯೂಫ್ರೆಟಸ್ ಅನ್ನುವಂಥ ಈ ನದಿ ಹಾಗೇ ಇದೆ. ಅಂದರೆ ಅದಕ್ಕೆ ಯಾವುದೇ ರೀತಿಯಾಗಿರುವಂತಹ ಹೆಸರನ್ನು ಬದಲಾಯಿಸಿಲ್ಲ. ಯೂಫ್ರೆಟಸ್ ಅನ್ನುವಂತಹ ನದಿ ಪ್ರಪಂಚ ಪಟದಲ್ಲಿ ಅಂದರೆ ವರ್ಲ್ಡ್ ಮ್ಯಾಪಲ್ಲಿ ಹಾಗೆ ಕಾಣಿಸುತ್ತೆ. ಸತ್ಯವೇದದಲ್ಲಿ ಬರೆಸಿರುವಂತಹ ನದಿ ಇದೆಯಾ ಈಗ ಪ್ರಪಂಚದಲ್ಲಿ? ಇದೆ. ಅಂದರೆ ಸತ್ಯವೇದಕ್ಕೆ ಜಿಯೋಗ್ರಫಿಕಲ್ ಎವಿಡೆನ್ಸ್ ಅಂದರೆ ಭೌಗೋಳಿಕವಾಗಿರುವಂಥ ಆಧಾರ ಇದೆಯಾ? ಇದೆ. ಇನ್ನು ಮುಂದೆ ಇನ್ನೊಂದು ಮಾತನ್ನು ನೋಡೋಣ ಪ್ರಿಯರೇ. ವಿಮೋಚನಕಾಂಡ 1ನೇ ಅಧ್ಯಾಯ 1ನೇ ವಚನ. ವಿಮೋಚನೆಕಾಂಡ 1ನೇ ಅಧ್ಯಾಯ 1ನೇ ವಚನ. ಈಗ ಒಂದು ದೇಶ ಗೊತ್ತು ಪ್ರಿಯರೇ, ಎಲ್ಲರಿಗೂ ಗೊತ್ತಿರುವಂತಹ ದೇಶ ಒಂದಿದೆ, ಈಜಿಪ್ಟ್ ಅಂತ ಹೇಳಿ ಕರಿತೀವಿ. ಈ ಮಮ್ಮೀಸನ್ನು ಈ ಒಂದು ಹೂತಾಕುವಂತಹ ಪ್ರವೃತ್ತಿಯಲ್ಲಿ ವಿಚಿತ್ರವಾಗಿರುವಂತಹ ಪದ್ಧತಿಯನ್ನು ಅವ್ರು ಆಚರಿಸ್ತಾರೆ ಅಂತ ನಿಮಗೆ ಗೊತ್ತು. ಅಂದರೆ ಈಜಿಪ್ಟ್ ಅನ್ನುವಂತಹ ದೇಶ ಯಾವ ಖಂಡದಲ್ಲಿದೆ ಅಂದರೆ ಯಾವ ಕಾಂಟಿನೆಂಟಲ್ಲಿದೆ ಅಂತ ಹೇಳಿ ನಾವು ಈಗ ಆಲೋಚನೆ ಮಾಡಿ ನೋಡಿದ್ರೆ ಅದಿರುವಂತಹದ್ದು ಆಫ್ರಿಕಾ ಕಾಂಟಿನೆಂಟಲ್ಲಿ. ಹಾಗಾದರೆ ಈಜಿಪ್ಟ್ ಈಗಿದೆ. ಸತ್ಯವೇದದಲ್ಲಿ ಅದ್ರ ಬಗ್ಗೆ ಏನಾದರೂ ಬರೆಸಿದ್ದಾರಾ? ಸತ್ಯವೇದದಲ್ಲಿ ಒಂದು ವೇಳೆ ಈಜಿಪ್ಟ್ನ ಬಗ್ಗೆ ಬರೆಸಿದ್ರೆ ಮತ್ತೆ ಸತ್ಯವೇದ ಕರೆಕ್ಟ್ ಆಗುತ್ತೆ. ಯಾವುದರಲ್ಲಿ? ಜಿಯೋಗ್ರಫಿಕಲ್ ಎವಿಡೆನ್ಸಲ್ಲಿ. ಸತ್ಯವೇದದಲ್ಲಿ ಬರೆದಿರುವಂಥ ಘಟನೆಗಳೆಲ್ಲದಕ್ಕೂ ಸಹ ಜಿಯೋಗ್ರಫಿಕಲ್ ಎವಿಡೆನ್ಸ್ ಅಂದರೆ ಭೌಗೋಳಿಕವಾಗಿರುವಂಥ ಆಧಾರ ಇದೆ ಅಂತ ಹೇಳಿ ಮತ್ತೆ ಪ್ರೂವ್ ಆಗುತ್ತೆ. ಆ ಮಾತನ್ನು ನೋಡಿ, ವಿಮೋಚನಕಾಂಡ 1ನೇ ಅಧ್ಯಾಯ 1ನೇ ವಚನ ಏನಿದೆ ಪ್ರಿಯರೇ? ಮೊದಲನೇ ಪದ ಐಗುಪ್ತ ದೇಶಕ್ಕೆ ಬಂದ. ಈಗ ಈಜಿಪ್ಟ್ ಅಂತ ನಾವು ಕರಿತಾ ಇದ್ದೀವಿ. ಹಾಗಾದರೆ ಸತ್ಯವೇದದಲ್ಲಿ ಆ ಹೆಸರಿದೆಯಾ? ಐಗುಪ್ತ ದೇಶ ಹಳೆ ಹೆಸರು. ಸತ್ಯವೇದದಲ್ಲಿದೆಯಾ? ಇದೆ. ಹಾಗಾದರೆ ಸತ್ಯವೇದದಲ್ಲಿ ಬರೆಸಿರುವಂತಹ ಪ್ರತಿಯೊಂದು ಘಟನೆಗೂ ಸಹ ಭೌಗೋಳಿಕ ಆಧಾರ ಅನ್ನುವಂತಹದ್ದು ಇದೆ. ಮುಂದೆ ಇನ್ನೊಂದು ಮಾತನ್ನು ನೋಡೋಣ. ಎಸ್ತೇರಳ ಗ್ರಂಥ 1ನೇ ಅಧ್ಯಾಯ 1ನೇ ವಚನ.
ಎಸ್ತೇರಳ ಗ್ರಂಥ 1ನೇ ಅಧ್ಯಾಯ 1ನೇ ವಚನ. ಇದು ಯಾವ್ಯಾವ ದೇಶದ ಹೆಸರನ್ನು ನಾವು ನೋಡ್ತಾ ಇದ್ದೀವಿ? ನಮ್ಮ ದೇಶದ ಹೆಸರು ಸತ್ಯವೇದದಲ್ಲಿ ಏನಾದರೂ ಇದೆಯಾ? ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತಹ ಜಾಗ್ರಫಿಕಲ್ ಎವಿಡೆನ್ಸ್ ಆಗಿರ್ಬೋದು, ಭೌಗೋಳಿಕ ಆಧಾರಗಳಾಗಿರ್ಬೋದು ಸತ್ಯವೇದದಲ್ಲಿ ಏನಾದರೂ ಇದೆಯಾ ಅಂತ ಹೇಳಿ ಆಲೋಚನೆ ಮಾಡಿದ್ರೆ, ಮೊದಲನೇ ವಚನದಲ್ಲಿ ಏನು ಹೇಳ್ತಿದ್ದಾರೆ ಪ್ರಿಯರೇ? ಹಿಂದೂಸ್ತಾನ ಮೊದಲುಗೊಂಡು. ಹೌದಾ? ಹಾಗಾದರೆ ನಮ್ಮ ಇಂಡಿಯಾಗಿರುವಂಥ ಇನ್ನೊಂದು ಹೆಸರೇನು? ಹಿಂದೂಸ್ತಾನ್ ಕರಿತೀವ. ಪಕ್ಕದ ದೇಶ ಪಾಕಿಸ್ತಾನಕ್ಕಿರುವಂತಹ ಹೆಸರೇನು? ಪಾಕಿಸ್ತಾನ್. ಹೌದಾ? ಹಾಗಾದರೆ ಇಂಡಿಯಾ ಪಾಕಿಸ್ತಾನ ಎಲ್ಲ ಒಂದಾಗಿತ್ತು ಆಗಿನ ಕಾಲದಲ್ಲಿ. ಈ ಪ್ರದೇಶಗಳೆಲ್ಲವೂ ಸಹ ಡಿವಿಷನ್ ಇರಲಿಲ್ಲ ಪ್ರಿಯರೇ. ಒಂದು ದೊಡ್ಡ ಪ್ರದೇಶವನ್ನು ಸೇರಿಸಿ ಹಿಂದೂಸ್ತಾನ್ ಅಂತ ಹೇಳಿ ಕರಿತಾ ಇದ್ರು. ಅಂದರೆ ಇಂಡಿಯಾಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿರುವಂತಹ ಜಾಗ್ರಫಿಕಲ್ ಎವಿಡೆನ್ಸ್ ಸತ್ಯವೇದದಲ್ಲಿ ಇದೆಯಾ ಅಂತ ಹೇಳಿ ಆಲೋಚನೆ ಮಾಡಿ ನೋಡಿದಾಗ ಎಸ್ತೇರಳ ಗ್ರಂಥ 1ನೇ ಅಧ್ಯಾಯ 1ನೇ ವಚನದಲ್ಲೇ ಜಿಯೋಗ್ರಫಿಕಲ್ ಎವಿಡೆನ್ಸ್ ಅನ್ನುವಂತಹದ್ದು ಇದೆ. ಹಾಗೆ ಹಿಂದೆ ಇನ್ನೊಂದು ವಚನವನ್ನು ನೋಡಿದ್ವಿ, ಈಜಿಪ್ಟ್ ದೇಶ. ವಿಮೋಚನಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲೇ ಈಜಿಪ್ಟ್ ದೇಶದ ಕುರಿತು ಸತ್ಯವೇದದಲ್ಲಿ ಬರೆಸಿದ್ದಾರೆ. ಇನ್ನೊಂದು ಮಾತನ್ನು ನೋಡೋಣ ಪ್ರಿಯರು. ಯೆಶಾಯನ ಗ್ರಂಥ 14ನೇ ಅಧ್ಯಾಯ 8ನೇ ವಚನ. ಯೆಶಾಯನ ಗ್ರಂಥ 14ನೇ ಅಧ್ಯಾಯ 8ನೇ ವಚನ. ಆಗಾಗ ಇನ್ನೊಂದು ಹೆಸರನ್ನು ನಾವು ಕೇಳ್ತಾ ಇರ್ತೀವಿ ಪ್ರಿಯರೇ, ಲೆಬನನ್. ಈಗ ಒಂದು ದೇಶ ಅದು, ಅದೇ ಆಫ್ರಿಕಾ ಖಂಡದಲ್ಲಿ ಲೆಬನನ್ ಅನ್ನುವಂತಹದ್ದು ಒಂದು ದೇಶ. ಸತ್ಯವೇದದಲ್ಲಿ ಲೆಬನನ್ ಅನ್ನುವಂತಹ ಹೆಸರನ್ನು ಎಲ್ಲಾದರೂ ಬಳಕೆ ಮಾಡಿದ್ದಾರಾ? ಸಾವಿರಾರು ಕಡೆ ಬಳಕೆ ಮಾಡಿದ್ದಾರೆ ಪ್ರಿಯರೇ. ಆದರೆ ಒಂದನ್ನು ನೋಡ್ಕೊಂಡು ಮುಂದೆ ಹೋಗೋಣ. 14ನೇ ಅಧ್ಯಾಯ 8ನೇ ವಚನ. ಹೌದು, ತುರಾಯಿ ಮರಗಳು, ಲೆಬನೋನಿನ ದೇವದಾರು ವೃಕ್ಷಗಳು. ಇಲ್ಲೊಂದು ಸ್ಥಳದ ಹೆಸರನ್ನು ಬಳಕೆ ಮಾಡ್ತಿದ್ದಾರೆ. ಏನು? ಲೆಬನನ್. ಸತ್ಯವೇದದಲ್ಲಿ ಇದೆಯಾ? ಇದೆ. ಇದಿಷ್ಟು ಸಹ ಸ್ಥಳಗಳ ಜಿಯೋಗ್ರಫಿಕಲ್ ಎವಿಡೆನ್ಸನ್ನು ನಾವು ನೋಡಿದ್ವಿ. ಇನ್ನು ಮುಂದೆ ಯಾವುದಾದ್ರೂ ಸಮುದ್ರಗಳು ಸಹ ಸತ್ಯವೇದದಲ್ಲಿ ಬರೆಸಿದ್ದಾರಾ? ಅಂದರೆ ಈಗಿರುವಂತಹ ಸಮುದ್ರಗಳ ಹೆಸರು ಸತ್ಯವೇದದಲ್ಲಿ ಬರೆಸಿದ್ದಾರಾ ಅಂತ ಹೇಳಿ ಆಲೋಚನೆ ಮಾಡಿ ನೋಡಿದಾಗ ಮೊದಲನೇದಾಗಿ ವಿಮೋಚನಕಾಂಡ, ಮೋಶೆ, ಆ ಒಂದು ವಿಮೋಚನಕಾಂಡದಲ್ಲಿ ಇರುವಂತಹ ಸಂಗತಿಗಳು ನಿಮಗೆಲ್ಲರಿಗೂ ಗೊತ್ತು. ವಿಮೋಚನಕಾಂಡದಲ್ಲಿ ಮೋಶೆ ಆ ಒಂದು ಪ್ರಸ್ತಾವನೆ ಎಲ್ಲ ಮುಗಿದು ಮೋಶೆಯ ಮುಖಾಂತರ ಹಾಗೆ ಕೆಂಪು ಸಮುದ್ರವನ್ನು ಭಾಗ ಮಾಡುವಂತಹ ವಿಚಾರವೂ ಸಹ ನಿಮಗೆ ಗೊತ್ತು. ಕೆಂಪು ಸಮುದ್ರ ಇಂಗ್ಲೀಷಲ್ಲಿ ಏನಂತ ಕರಿತೀವಿ ಪ್ರಿಯರೇ? ಇದನ್ನು ರೆಡ್ ಸಿ ಅಂತ ಕರಿತೀವಿ. ಹಾಗಾದರೆ ವರ್ಲ್ಡ್ ಮ್ಯಾಪಲ್ಲಿ ರೆಡ್ ಸಿ ಇದೆಯಾ? ಇದೆ. ಹಾಗಾದರೆ ಮೋಶೆ ಭಾಗ ಮಾಡಿದಂತಹ ಸಮುದ್ರ ಯಾವುದು? ಕೆಂಪು ಸಮುದ್ರ. ಎರಡಕ್ಕೂ ಮ್ಯಾಚ್ ಆಯಿತಾ? ಮ್ಯಾಚ್ ಆಗಿದೆ. ಅಂದರೆ ಸತ್ಯವೇದದಲ್ಲಿ ಬರೆದಿರುವಂತಹ ಪ್ರತಿಯೊಂದು ಮಾತಿಗೂ ಸಹ ಭೌಗೋಳಿಕವಾಗಿರುವಂತಹ ಆಧಾರ ಇದೆ. ಎರಡನೇದಾಗಿ ಕೆಂಪು ಸಮುದ್ರ ನಮಗೆಲ್ಲರಿಗೂ ಗೊತ್ತು ಪ್ರಿಯರೇ. ಆ ವಿಮೋಚನಕಾಂಡ ಎಲ್ಲ ಕಡೆ ತುಂಬ ಕಡೆ ಕಾಣಿಸ್ತಿರುತ್ತೆ. ಇದು ವಿಮೋಚನಕಾಂಡ 14ನೇ ಅಧ್ಯಾಯದಲ್ಲಿ ನೀವು ನೋಡ್ತಾ ಹೋದರೆ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ. ಹಾಗಾದರೆ ಮುಂದೆ ಮೆಡಿಟರೇನಿಯನ್ ಸಿ, ಸತ್ಯವೇದದಲ್ಲಿ ಇದರ ಬಗ್ಗೆ ಎಲ್ಲಾದರೂ ಬರೆಸಿದಾರಾ? ಮಧ್ಯದ ಸಮುದ್ರ ಅಂತ ಹೇಳಿ ಕರಿತೀವಿ. ಅಂದರೆ ಪ್ರಪಂಚದ ಮಧ್ಯದಲ್ಲಿ ಸಮುದ್ರ ಇರೋದರಿಂದ ಅದಕ್ಕೆ ಮೆಡಿಟರೇನಿಯನ್ ಸಿ ಅಂತ ಹೇಳಿ ಹೆಸರಿಟ್ಟಿದ್ದೀವಿ. ಯೆಹೆಜ್ಕೇಲನ ಗ್ರಂಥ 47ನೇ ಅಧ್ಯಾಯದಲ್ಲಿ ಈ ಒಂದು ಸಮುದ್ರದ ಪ್ರಸ್ತಾವನೆಯನ್ನು ನಾವು ಕಾಣ್ಬೋದು. ಇನ್ನು ಮುಂದೆ ಇನ್ನೊಂದು ಸಮುದ್ರ ಇದೆ ಪ್ರಿಯರೇ ಪ್ರಪಂಚದಲ್ಲಿ, ಈಗ ವರ್ಲ್ಡ್ ಮ್ಯಾಪಲ್ಲಿ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಡೆಡ್ ಸಿ ಅಂತ ಹೇಳಿ ಕರಿತೀವಿ. ಡೆಡ್ ಸಿ. ಇದನ್ನು ಏನಕ್ಕೋಸ್ಕರ ಡೆಡ್ ಸಿ ಅಂದರೆ ಮೃತ್ಯು ಸಮುದ್ರ ಅಂತ ಕನ್ನಡದಲ್ಲಿ. ಇದನ್ನು ಏನಕ್ಕೋಸ್ಕರ ಡೆಡ್ ಸಿ ಅಥವಾ ಮೃತ್ಯು ಸಮುದ್ರ ಅಂತ ಏನಕ್ಕೋಸ್ಕರ ಕರಿತೀವಿ? ಇದನ್ನು ಎಲ್ಲ ಸಮುದ್ರದಲ್ಲೂ ಸಹ ಉಪ್ಪಿರುತ್ತೆ. ಹೌದಾ? ಉಪ್ಪಿರುತ್ತೆ. ಆದರೆ ಎಲ್ಲ ಸಮುದ್ರದಲ್ಲೂ ಸಹ ಮೀನುಗಳು ಸಹ ಇರುತ್ತೆ. ಉಪ್ಪಿನ ಮೀನುಗಳಿಗೆ ತೊಂದರೆ ಆಗಲ್ಲ, ಅಷ್ಟೇ ಉಪ್ಪಿರುತ್ತೆ ಎಲ್ಲ ಸಮುದ್ರದಲ್ಲೂ ಸಹ. ಆದರೆ ಡೆಡ್ ಸಿಯಲ್ಲಿ ಮಾತ್ರ 60 PPT ಅಂದರೆ 60 ಪರ್ ಪಾರ್ಟ್ಸ್ ಪರ್ 1000 ಅಂತ ಹೇಳಿ ಕರಿತೀವಿ PPTಗೆ. ಇದಕ್ಕಿಂತ ಜಾಸ್ತಿ ಉಪ್ಪು ಮೃತ್ಯು ಸಮುದ್ರದಲ್ಲಿರೋ ಅಂದರೆ ಡೆಡ್ ಸಿಯಲ್ಲಿ ಇರುತ್ತೆ. ಅಂದರೆ ಯಾವ ಸಮುದ್ರದಲ್ಲೂ ಸಹ ಇಲ್ಲದೇ ಇರುವಂತಹ ಉಪ್ಪಿನ ಅಂಶ ಯಾವುದರಲ್ಲಿದೆ? ಡೆಡ್ ಸಿ. ಅದಕ್ಕೋಸ್ಕರ ಯಾವ ಜೀವರಾಶಿಗಳು ಸಹ ಅದರಲ್ಲಿ ವಾಸ ಮಾಡೋದಿಲ್ಲ. ಅದರಲ್ಲಿ ಒಂದು ಮೀನು ಸಿಗೋದಿಲ್ಲ ನಿಮಗೆ. ಯಾವುದೇ ರೀತಿಯಾದಂತಹ ಹುಳು ಸಹ ಆ ಸಮುದ್ರದಲ್ಲಿ ಸಿಕ್ಕೋದಿಲ್ಲ. ಅದಕ್ಕೋಸ್ಕರ ಅದನ್ನು ಡೆಡ್ ಸಿ ಅಂತ ಹೇಳಿ ಕರಿತೀವಿ. ಸೊ ಇದರ ಬಗ್ಗೆ ಸತ್ಯವೇದದಲ್ಲಿ ಏನಾದರೂ ಬರೆಸಿದ್ದಾರಾ? ಒಂದು ಮಾತನ್ನು ನೋಡೋಣ ಪ್ರಿಯ. ಧರ್ಮೋಪದೇಶ ಕಾಂಡ 3ನೇ ಅಧ್ಯಾಯ 17ನೇ ವಚನ. ಧರ್ಮೋಪದೇಶ ಕಾಂಡ 3ನೇ ಅಧ್ಯಾಯ 17ನೇ ವಚನ. ಅದಲ್ಲದೆ ಅರಾಬಾ ಎಂಬ ತಗ್ಗನ್ನು ಅವರಿಗೆ ಕೊಟ್ಟೆನು.
ಅದರಲ್ಲಿ ಕಿನ್ನೆರೆತ್ ಸಮುದ್ರ ಮೊದಲುಗೊಂಡು ಪಿಸ್ಗಾ ಬೆಟ್ಟದ ಪಶ್ಚಿಮದಲ್ಲಿರುವ ಅರಾಬದ್ ಸಮುದ್ರವೆನ್ನಿಸಿಕೊಳ್ಳುವ ಲವಣ ಸಮುದ್ರದವರೆಗೆ ಏನು ಬಳಕೆ ಮಾಡಿದ್ದಾರೆ? ಲವಣ ಸಮುದ್ರ. ಅದಕ್ಕೆ ಅರ್ಥ ಏನು ಪ್ರಿಯರೇ? ಉಪ್ಪಿಂದ ತುಂಬಿ ತುಳುಕ್ತಿರುವಂತಹ ಸಮುದ್ರ. ಅಂದರೆ ಡೆಡ್ ಸಿಯನ್ನು ಕುರಿತು ಸತ್ಯವೇದದಲ್ಲಿ ಬರೆಸಿದ್ದಾರೆ. ಅದಕ್ಕೆ ಇರುವಂಥ ಇನ್ನೊಂದು ಹೆಸರನ್ನು ಉಪಯೋಗಿಸಿ ಬರೆಸಿದ್ದಾರೆ. ಏನದಕ್ಕಿರುವಂಥ ಇನ್ನೊಂದು ಹೆಸರು? ಲವಣ ಸಮುದ್ರ. ಇನ್ನೊಂದು ಮಾತನಾಡೋಣ ಪ್ರಿಯರೇ. ಯೋಬನ ಗ್ರಂಥ 28ನೇ ಅಧ್ಯಾಯ 5ನೇ ವಚನ. ಯೋಬನ ಗ್ರಂಥ 28ನೇ ಅಧ್ಯಾಯ 5ನೇ ವಚನ. ರೀಸೆಂಟಾಗಿ ಒಂದಷ್ಟು ವರ್ಷಗಳ ಹಿಂದೆ ಪ್ರಿಯರೇ, ಸೈಂಟಿಸ್ಟ್ಗಳು ಒಂದನ್ನು ದೃಢಪಡಿಸ್ತಾರೆ, ಒಂದನ್ನು ಖಚಿತಪಡಿಸ್ತಾರೆ. ಯಾರೂ ಸಹ ಈ ಭೂಮಿಯೊಳಗಡೆ ಸಾವಿರಾರು ಅಡಿಗಳು ಅಥವಾ ಸಾವಿರಾರು ಕಿಲೋಮೀಟರ್ಗಳು ಅಗೆದು ಒಳಗಡೆ ಏನಿದೆ ಅಂತ ಹೇಳಿ ನೋಡಿಲ್ಲ. ಆದರೆ ಸೈಂಟಿಸ್ಟ್ಗಳು ಒಂದು ಅಂದಾಜಿನ ಪ್ರಕಾರ ಭೂಮಿಯ ಮೇಲೆ ನಾವು ನಿಂತಿರುವಂತಹ ಪದರಕ್ಕೆ ಕ್ರಸ್ಟ್ ಅಂತ ಕರಿತೀವಿ. ಅದರ ಒಳಗೆ ಮ್ಯಾಂಟಲ್ ಅನ್ನುವಂಥ ಪದಾರ್ಥ ಇರುತ್ತೆ, ಅದರೊಳಗೆ ಕೋರ್ ಅನ್ನುವಂಥ ಪದಾರ್ಥ ಇರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ನಾವು ನಿಂತಿರುವಂತಹ ಭೂಮಿಯ ಒಳಗೆ 3 ಪದರಗಳಿದೆ. ಅದರಲ್ಲಿ ಮೊದಲನೆಯದು ಕೋರ್, ಎರಡನೆಯದು ಮ್ಯಾಂಟಲ್, ಮೂರನೆಯದು ಕೋರ್ ಅಂತ ಕರಿತೀವಿ. ಅಂದರೆ ನಾವು ನಿಂತಿರುವಂತಹ ಜಾಗ ಏನು? ಕ್ರಸ್ಟ್. ಸೈಂಟಿಸ್ಟ್ಗಳು ಇದನ್ನು ರೀಸೆಂಟಾಗೆ ಹೇಳ್ತಾರೆ. ನಾವು ನಿಂತಿರುವಂತಹದ್ದು ಏನೋ ಹೀಗಿದೆ, ಆದರೆ ಭೂಮಿಯ ಒಳಗೆ ಕೋರ್ ಅನ್ನುವಂತಹ ಪದಾರ್ಥ ಇದೆಯಲ್ಲ, ಆ ಪದಾರ್ಥ ಬೆಂಕಿಯಿಂದ ಯಾವಾಗಲೂ ಸಹ ಜ್ವಾಲಿಸುತ್ತಿರುತ್ತದೆ. ಅಂದರೆ ಬೇಯ್ತಾ ಇರುತ್ತೆ. ಭೂಮಿಯ ಒಳಗಡೆ ಯಾವಾಗಲೂ ಸಹ ಬೆಂಕಿಯಿಂದ ಉರಿತಾ ಇರುತ್ತೆ. ಭೂಮಿಯ ಒಳಗಡೆ ಪೂರ್ತಿಯಾಗಿ ಬೆಂಕಿ ಇದೆ ಅಂತ ಹೇಳ್ತಾರೆ. ಸತ್ಯವೇದದಲ್ಲಿ ಒಂದು ಮಾತನ್ನು ನೋಡಿ, 28ನೇ ಅಧ್ಯಾಯ 5ನೇ ವಚನ. ಭೂಮಿಯು ಅನ್ನವನ್ನು ಕೊಡುವುದು, ಅದರ ಕೆಳಗಣ ಭಾಗವೋ ಬೆಂಕಿ ಬಿದ್ದಂತೆ ಹಾಳಾಗಿರುವುದು. ಏನು ಹೇಳ್ತಿದ್ದಾರೆ ಇಲ್ಲಿ? ಭೂಮಿಯ ಮೇಲೆ ಭೂಮಿ ಅನ್ನ ಕೊಡುತ್ತೆ. ಹೌದು, ನಾವು ಇದು ಹಾಕಿದ್ರೆ, ಬೀಜ ಹಾಕಿದ್ರೆ ಭತ್ತದಿಂದ ಅನ್ನ ಬರುತ್ತೆ, ನಮಗೆ ಗೊತ್ತು ಅದು. ಆದರೆ ಭೂಮಿಯ ಒಳಗೆ ಏನಿದೆಯಂತೆ? ಬೆಂಕಿ. ವಿಜ್ಞಾನಿಗಳು ಇತ್ತೀಚೆಗೆ ಇದನ್ನು ಹೇಳಿದ್ದಾರೆ. ಯಾರೂ ಸಹ ಹೋಗಿ ನೋಡಿಲ್ಲ ಪ್ರಿಯರೇ ಬೆಂಕಿ ಇದೆಯಾ ಅಂತ. ಅದು ಹೋಗಲಿಕ್ಕೂ ಆಗೋದಿಲ್ಲ. 11 ಕಿಲೋಮೀಟರ್ಸ್ ಏನೋ ಅಗ್ದಿದ್ದಾರೆ. ಅಂದರೆ ಭೂಮಿಯನ್ನು 11 ಕಿಲೋಮೀಟರ್ ಅಗ್ದಿದ್ದಾರೆ. ಅದೇ ಹೈಯೆಸ್ಟ್ ಡೀಪ್. ಅಂದರೆ ಅದಕ್ಕಿಂತ ಆಳವಾಗಿ ಸೈಂಟಿಸ್ಟ್ಗಳ ಕೈಯಲ್ಲಿ ಇನ್ನೂ ಸಹ ಹೋಗಲಿಕ್ಕೆ ಆಗಿಲ್ಲ. ಆದರೆ ಒಂದು ಅಂದಾಜಿನ ಮೇಲೆ ಒಂದು ವಿಚಾರವನ್ನು ಹೇಳಿದ್ದಾರೆ. ಭೂಮಿಯ ಒಳಗಡೆ ಬೆಂಕಿ ಇದೆ. ಸತ್ಯವೇದ ಸುಮಾರು 1400 ವರ್ಷಗಳ ಹಿಂದೆ ಆ ಮಾತನ್ನು ಹೇಳಿದೆ. ಭೂಮಿಯ ಮೇಲೆ ನಾವು ಅನ್ನ ತೊಗೋತೀವಿ, ಹೌದು, ನಮ್ಗೆ ಅನ್ನ ಸಿಗುತ್ತೆ ತಿನ್ನಲಿಕ್ಕೆ. ಆದರೆ ಭೂಮಿಯ ಒಳಗೆ ಇಲ್ಲಿ ಅನ್ನ ಬರಬೇಕಾದ್ರೆ ಅಲ್ಲೇನಾಗ್ತಿರಬೇಕು? ಅಕ್ಕಿ ಬರಬೇಕಾದ್ರೆ ಇಲ್ಲಿ ಬೆಳಿಬೇಕಾದ್ರೆ ಅಲ್ಲೇನಾಗ್ತಿರಬೇಕು? ಬೇಯ್ತಾ ಇರಬೇಕು. ಅಂದರೆ ಭೂಮಿಯ ಒಳಗೆ ಬೆಂಕಿ ಇದೆಯಾ? ಇದೆ. ಇನ್ನೊಂದು ವಚನವನ್ನು ನೋಡೋಣ ಪ್ರಿಯರೇ. ಇದಿಷ್ಟು ಸಹ 5 ವಿಚಾರಗಳಾಗಿತ್ತು. ಪ್ರಪಂಚ ಮಾಡುವಂತಹ ಮೊದಲನೇ ವಾದ ಏನು? ಇದು ಮನುಷ್ಯರ ಪ್ರೇರೇಪಿತದಿಂದ ಬರೆದಿರುವಂತಹ ಗ್ರಂಥ ಅಂತ ಮಾಡ್ತಾರೆ. ಅದಕ್ಕೆ ನಾವು ಉತ್ತರವನ್ನು ನೋಡಿದ್ವಿ, ಅಲ್ಲ, ಇದು ಪರಿಶುದ್ಧಾತ್ಮರ ಪ್ರೇರಣೆಯಿಂದ ಬರೆಸಿರಲ್ಪಟ್ಟಿರುವಂತಹ ಗ್ರಂಥ. ಇನ್ನು ಎರಡನೇದಾಗಿ ಅವ್ರು ಮಾಡುವಂತಹ ವಾದ ಏನು? ಎಲ್ಲಿ ಅಷ್ಟೊಂದು ಜನ ಬರೆದ್ರಲ್ಲ ಸತ್ಯವೇದವನ್ನು, ಯಾರೂ ಸಹ ಸಿಗ್ನೇಚರ್ ಆಗಲಿ ನಾನೇ ಬರಿತಿರುವಂತಹದ್ದು ಅಂತ ಹೇಳಿಲ್ಲ. ಯಾಕೆ ಹೇಳಿಲ್ಲ? ಇದು ಅವರ ಮಾತುಗಳಲ್ಲ. ಯಾರ ಮಾತು? ದೇವರ ಮಾತಾಗಿರೋದ್ರಿಂದ ಬರೆದಿರುವಂಥವ್ರು ಯಾರೂ ಸಹ ತಮ್ಮ ಹೆಸರನ್ನು ಉಪಯೋಗಿಸಿ ಸಿಗ್ನೇಚರ್ ಮಾಡುವುದಾಗಲಿ ನಾನೇ ಗ್ರಂಥವನ್ನು ಬರಿತಿರುವಂತಹದ್ದು ಅಂತ ಎಲ್ಲೂ ಸಹ ಹೇಳಿಲ್ಲ. ಇನ್ನು ಮೂರನೇ ವಿಚಾರವಾಗಿ ನಾವು ನೋಡಿದ್ದೇನು ಪ್ರಿಯರೇ? ಸತ್ಯವೇದಕ್ಕೂ ಸಹ ಶಾಸ್ತ್ರಕ್ಕೂ, ಅಂದರೆ ಸೈನ್ಸ್ಗೂ ಸತ್ಯವೇದಕ್ಕೂ ಸಹ ಬಹಳ ದೂರವಿದೆ. ಇಲ್ಲ, ಸೈನ್ಸ್ ಅನ್ನುವಂತಹದ್ದು ಸತ್ಯವೇದದಿಂದಲೇ, ಅಂದರೆ ದೇವರ ಮಾತಿನಿಂದ ಪ್ರಕೃತಿ ಸೃಷ್ಟಿಯಾದರೆ ಆ ಪ್ರಕೃತಿಯನ್ನು ನೋಡಿದ ಮೇಲೆ ಮಾಡಿರುವಂತಹದ್ದು ಸೈನ್ಸ್ ಅನ್ನುವಂತಹದ್ದು. ಹಾಗಾದರೆ ಸೈನ್ಸ್ಗೂ ಸತ್ಯವೇದಕ್ಕೂ ದೂರವಾಗಿಲ್ಲ. ಇನ್ಫ್ಯಾಕ್ಟ್ ಸೈನ್ಸ್ ಇರಬೇಕಾದ್ರೆ ಸತ್ಯವೇದ ಇರಬೇಕು ಅಂತ ಹೇಳಿ ನಮಗೆ ಗೊತ್ತಾಯಿತು. ಇನ್ನು 4ನೇದಾಗಿ, ಸತ್ಯವೇದದಲ್ಲಿ ಬರೆದಿರುವಂತಹ ಘಟನೆಗಳಿಗೆ ಚಾರಿತ್ರಾತ್ಮಕ ಆಧಾರಗಳು, ಅಂದರೆ ಹಿಸ್ಟಾರಿಕಲ್ ಎವಿಡೆನ್ಸ್ ಅನ್ನುವಂತಹದ್ದು ಇಲ್ಲ ಅಂತ ಹೇಳಿ ಇವರು ವಾದ ಮಾಡ್ತಾರೆ. ಆದರೆ ಇದೆ. ಪ್ರತ್ಯಕ್ಷ ಸಾಕ್ಷಿ ಅರರಾಟ್ ಪರ್ವತದ ಮೇಲೆ ನಿಂತಿರುವಂತಹ ನೋಹಾನನ ಹಡಗು, ರೀಸೆಂಟಾಗಿ ಎಕ್ಸ್ಕವೇಟ್ ಆಗಿರುವಂತಹ ಗೋಲಿಯಾತನ ತಲೆ ಬುರುಡೆ, ಅಂದರೆ ಸ್ಕಲ್ ಅಂತ ಹೇಳಿ ನಾವು ಇಂಗ್ಲೀಷಲ್ಲಿ ಕರಿತೀವಿ. ಮತ್ತು ಐಗುಪ್ತ ಕೆಂಪು ಸಮುದ್ರದಲ್ಲಿ ಭಾಗವಾದ ಮೇಲೆ ಆ ರಥಾಶ್ವಗಳೆಲ್ಲ ಒಳಗೆ ಹೋಗಿದ್ದು ನಿಮಗೆ ಗೊತ್ತು. ಅಂದರೆ ಕೆಂಪು ಸಮುದ್ರದಲ್ಲಿ ಮುಚ್ಚೋಗುತ್ತೆ ಆ ರಥಾಶ್ವಗಳು. ಆ ಚಕ್ರವೂ ಸಹ ರೀಸೆಂಟಾಗಿ ಎಕ್ಸ್ಕವೇಟ್ ಆಗಿದೆ ಪ್ರಿಯರೇ. ನೀವು ನ್ಯೂಸನ್ನು ನೋಡಿದ್ರೆ ಗೊತ್ತಾಗುತ್ತೆ. ಆ ರಥಗಳ ಚಕ್ರ ಇರುತ್ತಲ್ಲ,
ಆ ಚಕ್ರವೂ ಸಹ ಸಿಕ್ಕಿದೆ ರೀಸೆಂಟಾಗಿ. ಆ ಚಕ್ರವನ್ನು ಪರಿಶೋಧನೆ ಮಾಡಿ ನೋಡಿದಾಗ ಎಷ್ಟು ಸಾವಿರ ವರ್ಷಗಳ ಹಿಂದಿದಿರ್ಬೋದು ಅಂತ ಹೇಳಿ ಪರಿಶೋಧನೆ ಮಾಡಿ ನೋಡಿದಾಗ ತಿಳಿದು ಬಂದಂತಹ ಸತ್ಯ ಏನು ಗೊತ್ತಾ, ಸರಿಯಾಗಿ ಐಗುಪ್ತ್ಯರಿದ್ರಲ್ಲ ಅದೇ ಕಾಲಕ್ಕೆ ಸಂಬಂಧಪಟ್ಟಂತಹ ಚಕ್ರ ಇದು. ಅಂದರೆ ಅವರ ರಥಾಶ್ವಗಳಿಗೆ ಉಪಯೋಗಿಸಿರುವಂತಹ ಚಕ್ರವೇ ಇದು ಅಂತ ಹೇಳಿ ತಿಳಿದು ಬಂದಿದೆ. ಅಂದರೆ ಸತ್ಯವೇದದಲ್ಲಿ ಬರೆದಿರುವಂತಹ ಮಾತಿಗೆ ಹಿಸ್ಟಾರಿಕಲ್ ಎವಿಡೆನ್ಸ್ ಇದೆ. ಇನ್ನು 5ನೇದಾಗಿ, ಇಷ್ಟೊತ್ತು ನಾವು ನೋಡಿತ್ತು ಜಿಯೋಗ್ರಫಿಕಲ್ ಎವಿಡೆನ್ಸ್ ಇಲ್ಲ ಅಂತ ಹೇಳಿ ಪ್ರಪಂಚ ಹೇಳುತ್ತೆ. ಆದರೆ ಸತ್ಯವೇದದಲ್ಲಿ ಈ ಪ್ರಪಂಚದಲ್ಲಿ ಇವತ್ತು ಕಾಣಿಸಿರುವಂತಹ ದೇಶಗಳ ಹೆಸರಿದೆ, ಸಮುದ್ರಗಳ ಹೆಸರಿದೆ, ಬೆಟ್ಟಗಳ ಹೆಸರೂ ಸಹ ಇದೆ. ಅಂದರೆ ಸತ್ಯವೇದದಲ್ಲಿ ಬರೆದಿರುವಂತಹ ಘಟನೆಗಳಿಗೆ ಜಿಯೋಗ್ರಫಿಕಲ್ ಎವಿಡೆನ್ಸ್ ಅನ್ನುವಂತಹದ್ದು ಸಹ ಇದೆ. ಕೊನೆಯದಾಗಿ ಈ ಪ್ರಪಂಚ ಇನ್ನೊಂದು ವಾದ ಮಾಡುತ್ತೆ, ದೇವರಿಂದ ಬರೆಸಿದ್ರೆ ಈ ಗ್ರಂಥದಲ್ಲಿ ಅಶ್ಲೀಲತೆಯನ್ನು ಇಡ್ತಾ ಇದ್ರಾ, ಈ ಗ್ರಂಥದಲ್ಲಿ ಅಶ್ಲೀಲ ಸಂದರ್ಭಗಳನ್ನು ಅಲ್ಲಲ್ಲಿ ಬರೆಸ್ತಾ ಇದ್ರಾ ಅಂತ ಇನ್ನೊಂದು ಪ್ರಶ್ನೆ ಮಾಡ್ತಾರೆ. ಇವ್ರು ಯಾವ ವಚನವನ್ನು ಇಟ್ಕೋತಾರೆ ಅಂತ ಹೇಳಿ ನೋಡಿದಾಗ ಪ್ರಿಯರೇ, ಒಂದು ವಚನವನ್ನು ನೋಡೋಣ. ಆದಿಕಾಂಡ 19ನೇ ಅಧ್ಯಾಯ 31ನೇ ವಚನ. ಆದಿಕಾಂಡ 19ನೇ ಅಧ್ಯಾಯ 31ನೇ ವಚನ. ಹೀಗಿರುವಲ್ಲಿ ಹಿರಿಮಗಳು ತನ್ನ ತಂಗಿಗೆ, ನಮ್ಮ ತಂದೆ ಮುದುಕನಷ್ಟೇ, ಸರ್ವಲೋಕದ ಪದ್ಧತಿಯ ಮೇರೆಗೆ ನಮ್ಮನ್ನು ಮದುವೆ ಮಾಡಿಕೊಳ್ಳುವ ಪುರುಷರು ಎಲ್ಲಿಯೂ ಇಲ್ಲ. ನಾವು ತಂದೆಗೆ ದ್ರಾಕ್ಷಾರಸವನ್ನು ಕುಡಿಸಿ ಅವನ ಸಂಗಡ ಮಲಗಿಕೊಂಡು ತಂದೆಯಿಂದ ಸಂತಾನವನ್ನು ಪಡೆದುಕೊಳ್ಳೋಣ ಎಂದು ಹೇಳಿದಳು. ಈ ರೀತಿಯಾದಂತಹ ಅಶ್ಲೀಲತೆಯ ಸಂಗತಿಗಳನ್ನೆಲ್ಲ ಸತ್ಯವೇದದಲ್ಲಿ ಏನಕ್ಕೆ ಬರೆಸಬೇಕಿತ್ತು ಅಂತ ಈ ಪ್ರಪಂಚ ಪ್ರಶ್ನೆ ಮಾಡುತ್ತೆ. ಇಲ್ಲಿ ಏನಾಯಿತು ಪ್ರಿಯರೇ, ಲೋಟನ ವಿಚಾರ ನಮಗೆಲ್ಲರಿಗೂ ಗೊತ್ತು. ಅಂದರೆ ಲೋಟನು ತಂದೆ ಆಗಿರ್ತಾನೆ, ಅವ್ರಿಗಿರುವಂತಹ ಹೆಣ್ಣು ಮಕ್ಕಳಿರ್ತಾರೆ. ಈ ಸರ್ವಲೋಕದ ಪದ್ಧತಿಯ ಪ್ರಕಾರ ನಮ್ಮನ್ನು ಮದುವೆ ಮಾಡ್ಕೊಳ್ಳುವಂತಹ ಪುರುಷ ಇರೋದಿಲ್ಲ, ಅದಕ್ಕೋಸ್ಕರ ತಂದೆಯಿಂದನೇ ಸಂತಾನ ಪಡ್ಕೊಳ್ಳೋಣ ಅಂತ ಹೇಳಿ ಇವರಿಬ್ಬರು ಮಾತಾಡ್ಕೋತಿದ್ದಾರೆ. ಹಾಗಾದರೆ ಲೋಟ ತಪ್ಪು ಮಾಡಿದ್ನಲ್ವ, ಅಂದರೆ ಅವರ ತಂದೆ ತನ್ನ ಮಕ್ಕಳಿಗೆ ಸಂತಾನ ಪ್ರಾಪ್ತವಾಗುವಂತೆ ಮಾಡಿ ತಪ್ಪು ಮಾಡಿದ್ನಲ್ವಾ, ಹಾಗಾದರೆ ದೇವರು ಲೋಟನನ್ನು ನೀತಿವಂತ ಅಂತ ಹೇಳಿ ಏನಕ್ಕೋಸ್ಕರ ಹೇಳಿದ್ರು? ಹೊಸ ಒಡಂಬಡಿಕೆಯಲ್ಲಿ ಒಂದು ಮಾತಿರುತ್ತೆ, ಈಗ ಸಮಯ ಇಲ್ಲ ಪ್ರಿಯರೇ, ನೀವೇ ಅದನ್ನು ನೋಡಿ. ಪೇತ್ರನ 2ನೇ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನದಲ್ಲಿ ಒಂದು ಮಾತಿರುತ್ತೆ. ಅಂದರೆ ದೇವರ ಕಣ್ಣಿಗೆ ಲೋಟನು ನೀತಿವಂತನಾಗಿ ಕಾಣಿಸ್ತಾನೆ. ಈ ಪ್ರಪಂಚ ಮಾಡುವಂತಹ ಪ್ರಶ್ನೆ ಏನು ಗೊತ್ತಾ, ಹಳೆ ಒಡಂಬಡಿಕೆಯಲ್ಲಿ ಈ ಅಧ್ಯಾಯದಲ್ಲಿ ಅಂದರೆ 19ನೇ ಅಧ್ಯಾಯದಲ್ಲಿ ಲೋಟ ತಪ್ಪು ಮಾಡ್ತಾನಲ್ವಾ, ಅವರ ಮಕ್ಕಳಿಗೆ ಸಂತಾನ ಪ್ರಾಪ್ತವಾಗುವಂತೆ ಮಾಡಿ ಲೋಟ ಮಾಡಿದಂತಹ ವಿಚಾರ ತಪ್ಪೆ. ಆದರೆ ದೇವರ ಕಣ್ಣಿಗೆ ಮಾತ್ರ ಲೋಟನು ಹೇಗೆ ನೀತಿವಂತನಾಗ್ತಾನೆ ಅಂತ ಈ ಪ್ರಪಂಚ ಪ್ರಶ್ನೆ ಮಾಡ್ತಾರೆ. ಇಲ್ಲೊಂದು ಮಾತನ್ನು ನಾವು ಬಹಳ ಶ್ರದ್ಧೆ ಕೊಟ್ಟು ಓದಬೇಕಾಗತ್ತೆ ಪ್ರಿಯರೇ. 31ನೇ ವಚನದಲ್ಲಿ, ನಮ್ಮ ತಂದೆ ಮುದುಕನಷ್ಟೇ, ಸರ್ವಲೋಕದ ಪದ್ಧತಿಯ ಮೇರೆಗೆ ನಮ್ಮನ್ನು ಮದುವೆ ಮಾಡಿಕೊಳ್ಳುವ ಪುರುಷರು ಎಲ್ಲಿಯೂ ಇಲ್ಲ. ನಾವು ತಂದೆಗೆ ದ್ರಾಕ್ಷಾರಸವನ್ನು ಕೊಡಿಸಿ. ಏನು ದ್ರಾಕ್ಷಾರಸ ಅಂತ ಹೇಳಿದ್ರೆ, ಈ ದ್ರಾಕ್ಷಾರಸ ಇಲ್ಲಿ ಬರೆದಿರುವಂತಹ ಮಾತಿಗೆ ಅರ್ಥ ಏನು? ದ್ರಾಕ್ಷಾರಸವನ್ನು ಕುಡಿಸಿ ಅಂದರೆ ಮತ್ತು ಬರುವಂತೆ ಮಾಡಿ. ಅಂದರೆ ಲೋಟನಿಗೆ ಗೊತ್ತಿತ್ತಾ ನನ್ನ ಮಕ್ಕಳೇ ಇವರು ಅಂತ ಹೇಳಿ ಗೊತ್ತಿತ್ತಾ ದ್ರಾಕ್ಷಾರಸವನ್ನು ತೊಗೊಂಡ್ಮೇಲೆ? ಖಂಡಿತವಾಗ್ಲೂ ಇಲ್ಲ ಪ್ರಿಯರೇ. ಇಲ್ಲಾಂದರೆ ದೇವರು ಲೋಟನ ನೀತಿವಂತ ಅಂತ ಹೇಳಿ ಎಣಿಸ್ತಿರಲಿಲ್ಲ. ಲೋಟನಿಗೆ ತನ್ನ ತಪ್ಪಿನ ನಿಮಿತ್ತವಾಗಿ ಶಿಕ್ಷೆ ಆಗ್ತಿತ್ತು. ಹಾಗಾದರೆ ಇನ್ನೊಂದು ಮಾತನ್ನು ನೋಡೋಣ ಪ್ರಿಯರೇ. ಸತ್ಯವೇದದಲ್ಲಿ ಬರೆದಿರುವಂತಹ ಅಶ್ಲೀಲತೆಯ ಸಂದರ್ಭಗಳು ಇವರು ಎತ್ತಿ ತೋರಿಸುವಂತಹ ಮಾತುಗಳನ್ನು ನೋಡೋಣ. ಇನ್ನೊಂದು ಮಾತನ್ನು ನೋಡ್ಕೊಂಡು ಮುಗಿಸ್ಕೊಳ್ಳೋಣ. ಯೆಹೆಜ್ಕೇಲನ ಗ್ರಂಥ 16ನೇ ಅಧ್ಯಾಯ 25ನೇ ವಚನ. ಯೆಹೆಜ್ಕೇಲನ ಗ್ರಂಥ 16ನೇ ಅಧ್ಯಾಯ 25ನೇ ವಚನ. ಹದಿನಾರು 25. ಒಂದೊಂದು ಬೀದಿಯ ಕೊನೆಯಲ್ಲಿಯೂ ನೀನು ಜಗಲಿಯನ್ನು ಕಟ್ಟಿಕೊಂಡು ನಿನ್ನ ಸೌಂದರ್ಯವನ್ನು ನೀಚ ಕೆಲಸಕ್ಕೆ ಒಪ್ಪಿಸಿ ಹಾದು ಹೋಗುವವರೆಲ್ಲರನ್ನೂ ಸೇರಿ ಸೂಳೆತನವನ್ನು ಹೆಚ್ಚಾಗಿ ನಡೆಸಿದ್ದಿ. ಈ ರೀತಿಯಾಗಿರುವಂತಹ ಅಶ್ಲೀಲತೆ ಸಂದರ್ಭಗಳನ್ನು ಸತ್ಯವೇದದಲ್ಲಿ ಬರೆಸಬೇಕಿತ್ತ? ಇವರು ತೋರಿಸುವಂತಹ ಮೊದಲನೇ ಸಂಗತಿ ಏನು? ಲೋಟನ ಸಂಗತಿ. ಇನ್ನು ಎರಡನೇದಾಗಿ ಈ ವಚನಗಳನ್ನು ತೋರಿಸ್ತಾರೆ. ಮಕ್ಕಳೆಲ್ಲ ಓದ್ತಾರಲ್ವ ಸತ್ಯವೇದವನ್ನು, ಯೌವನಸ್ಥರು ಓದ್ತಾರಲ್ವ ಸತ್ಯವೇದವನ್ನು. ಈ ರೀತಿಯಾಗಿರುವಂಥ ಅಶ್ಲೀಲತೆ ಆಗಿರುವಂಥ ಈ ಒಂದು ಸಂದರ್ಭಗಳನ್ನು ಸತ್ಯವೇದದಲ್ಲಿ ಬರೆಸಿದ್ರೆ ಹೇಗಿರುತ್ತೆ? ಅದಕ್ಕೋಸ್ಕರ ಇದು ದೇವರಿಂದ ರಚಿಸಲ್ಪಟ್ಟಿರುವಂಥ ಗ್ರಂಥ ಅಲ್ಲ ಅಂತ ಹೇಳಿ ಮಾತಾಡ್ತಾರೆ. ಪ್ರಿಯರೇ, ಒಬ್ಬ ತಂದೆ ತನ್ನ ಮಗನನ್ನು ಕರೆದು, ಪಕ್ಕದ ಮನೆ ಹುಡುಗ ಕಳ್ಳತನ ಮಾಡಿ ಸಿಕ್ಕಾಕೊಂಡಿದ್ದಾನೆ ಮಗನೇ, ನೀನು ಅವ್ರನ್ನ ತೋರಿಸಿ ಹೇಳ್ತಾರೆ, ಕಳ್ಳನನ್ನು ತೋರಿಸಿ ಹೇಳ್ತಾರೆ ಏನಂತ, ನೀನು ಕಳ್ಳತನವನ್ನು
ಮಾಡಬಾರ್ದು. ಒಂದು ವೇಳೆ ಕಳ್ಳತನವನ್ನು ಮಾಡಿದ್ರೆ ಆ ಪಕ್ಕದ ಮನೆ ಹುಡುಗನನ್ನು ಪೊಲೀಸವರು ಕರ್ಕೊಂಡು ಹೋಗಿದ್ದಾರೆ, ಜೈಲಿಗೆ ಹಾಕಿದ್ದಾರೆ. ನಿನ್ನೂ ಸಹ ಹಾಗೆ ಹಾಕ್ತಾರೆ. ಅಂದರೆ ತಪ್ಪು ಮಾಡಿದ್ರೆ ನಿನಗೂ ಸಹ ಶಿಕ್ಷೆ ಆಗುತ್ತೆ ಅಂತ ಹೇಳಿ ಇನ್ನೊಬ್ಬರನ್ನು ತೋರಿಸಿ ಒಬ್ಬ ತಂದೆ ಮಕ್ಕಳಿಗೆ ಹೇಳಿದ್ರೆ ಅದು ಸರಿ. ದೇವರು ಅದೇ ರೀತಿ ಹಳೆಯ ಒಡಂಬಡಿಕೆಯಲ್ಲಿ ಅಥವಾ ಸತ್ಯವೇದದಲ್ಲಿ ನಡೆದಿರುವಂತಹ ತಪ್ಪುಗಳನ್ನು ಬರೆಸಿ ನನ್ನ ಮಕ್ಕಳು ಇದನ್ನು ನೋಡಿ ತಪ್ಪು ಮಾಡದೇ ಜೀವಿಸಬೇಕು ಅನ್ನುವಂತಹ ಉದ್ದೇಶದಿಂದ ದೇವರು ಬರೆಸಿದ್ರೆ ಯಾಕೆ ಪ್ರಿಯರೇ ತಪ್ಪಾಗತ್ತೆ? ಅಂದರೆ ಒಬ್ಬ ತಂದೆ ಈ ಲೋಕದಲ್ಲಿ ತನ್ನ ಮಗನಿಗೆ ತಪ್ಪು ಮಾಡಬೇಡ ಮಗನೇ, ಆ ಥರ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ರೆ ಅದು ಸರಿ. ಆದರೆ ದೇವರು ಹೇಳಿದ್ರೆ ಅದು ತಪ್ಪಾ? ಯೋಚನೆ ಮಾಡಿ ನೋಡಿ. ಏನಕ್ಕೋಸ್ಕರ ಸತ್ಯವೇದದಲ್ಲಿ ತಪ್ಪುಗಳನ್ನು ಸಹ ಬರೆಸಿದ್ದಾರೆ ಅಂತ ಹೇಳಿ ಆಲೋಚನೆ ಮಾಡಿ ನೋಡಿದಾಗ, ಅಂದರೆ ನಿಮಗೊಂದು ಪ್ರಶ್ನೆ ಬರ್ಬೋದು ನಿಮ್ಮ ಮನಸ್ಸಿನಲ್ಲಿ, ಭಕ್ತರು ನೀತಿವಂತರಾಗಿ ಜೀವಿಸಿದ ಮಾತ್ರ ಸತ್ಯವೇದದಲ್ಲಿ ಬರೆಸಿದ್ರೆ ಸಾಕಾಗ್ತಿತ್ತಲ್ವಾ? ಭಕ್ತರು ತಪ್ಪು ಮಾಡಿದ್ದನ್ನು ಏನಕ್ಕೆ ಬರೆಸಿದ್ರು ಸತ್ಯವೇದದಲ್ಲಿ ಅಂತ ಹೇಳಿ ನೀವು ಆಲೋಚನೆ ಮಾಡಿ ನೋಡಿದಾಗ ಒಂದು ವಚನ ಸಿಗುತ್ತೆ ಪ್ರಿಯರೇ ನಿಮಗೆ ಹೊಸ ಒಡಂಬಡಿಕೆಯಲ್ಲಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 10ನೇ ವಚನ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 10ನೇ ವಚನ. ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು. ಈ ನಾಶವಾಗಿದ್ದು ಏನಕ್ಕೆ ಪ್ರಿಯರೇ ಸತ್ಯವೇದದಲ್ಲಿ ಬರೆಸಬೇಕಿತ್ತು? ಏನಕ್ಕೆ ಬರೆಸಿದ್ದಾರೆ ಅಂತ ಹೇಳಿ ಅಲ್ಲೇ ಹೇಳ್ತಿದ್ದಾರೆ ನೋಡಿ. ನಾಶವಾದರು, ನೀವು ಗುಣಗುಟ್ಟಬೇಡಿರಿ. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿದೆ ಮತ್ತು ಯುಗಾಂತಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದಿವೆ. ಅಂದರೆ ಏನಕ್ಕೆ ಬರೆಸ್ಬೇಕಿತ್ತು? ತಪ್ಪಾಗಿದ್ದರೂ ಸಹ ಜನರು ತಪ್ಪು ಮಾಡಿದರೂ ಸತ್ಯವೇದದಲ್ಲಿ ಬರೆಸಿದ್ದಾರೆ. ಅವರು ದೇವರಿಗೆ ಇಷ್ಟವಾಗಿ ಜೀವಿಸಿದ್ರೂ ಸಹ ಸತ್ಯವೇದದಲ್ಲಿ ಬರೆಸಿದ್ದಾರೆ. ತಪ್ಪುಗಳನ್ನು ಏನಕ್ಕೆ ಬರೆಸ್ಬೇಕಿತ್ತು? ಯುಗಾಂತ್ಯದಲ್ಲಿರುವ ನಮಗೆ ಬುದ್ಧಿ ಹೇಳಲಿಕ್ಕೆ. ಹಾಗಾದರೆ ಈ ಪಾಠದಿಂದ ಮುಖ್ಯವಾಗಿರುವಂಥ 6 ವಿಚಾರಗಳು ನಮ್ಗೆ ಅರ್ಥ ಆಯಿತು. ಮೊದಲನೇದಾಗಿ ಸತ್ಯವೇದ ಮನುಷ್ಯರ ಪ್ರೇರಣೆಯಿಂದ ಬರೆಸಿರುವಂತಹದ್ದು ಅಲ್ಲ. ಎರಡನೇದಾಗಿ ಬರೆದಿರುವಂಥವ್ರು ಯಾರು ನಾನೇ ಬರಿತಾ ಇದ್ದೀನಿ ಅಂತ ಹೇಳಿಲ್ಲ. ಯಾಕೆ ಹೇಳಿಲ್ಲ? ಯಾಕೆಂದರೆ ಇದು ದೇವರ ಮಾತುಗಳು, ಬರೆದಿರುವಂಥವರ ಮಾತುಗಳು ಅಲ್ಲ. ಅದಕ್ಕೋಸ್ಕರ ನಾನೇ ಈ ಗ್ರಂಥವನ್ನು ಬರಿತಿದ್ದೀನಿ ಅಂತ ಹೇಳಿ ಎಲ್ಲೂ ಸಹ ಬರೆದಿರುವಂಥವರು ಹೇಳಿಲ್ಲ. ಮೂರನೇದಾಗಿ ಸತ್ಯವೇದ ಹಾಗೂ ಸೈನ್ಸ್ ಅನ್ನುವಂತಹ ದೂರ ಅಂತ ಈ ಪ್ರಪಂಚ ಹೇಳುತ್ತೆ. ದೂರ ಅಲ್ಲ. ದೇವರ ಮಾತಿನಿಂದ ಪ್ರಕೃತಿಯಿಂದ ಸೈನ್ಸ್, ಅಂದರೆ ದೇವರಿಂದಲೇ ಸ್ವಲ್ಪ ಜ್ಞಾನವನ್ನು ಹುಡುಕಿ ಅದನ್ನು ಪರಿಶೋಧನೆ ಮಾಡಿ ರೂಪಾಂತರಗೊಂಡಿರುವಂತಹದ್ದೇ ಸೈನ್ಸ್. ಅಂದರೆ ಸೈನ್ಸ್ ಇರಬೇಕಾದ್ರೆ ದೇವರ ಮಾತು ಆಗ ಇರಬೇಕಾಗಿತ್ತು. ದೇವರ ಮಾತಿನಿಂದ ಸೃಷ್ಟಿಯಾಗಿರುವಂತಹ ಸೃಷ್ಟಿಯ ಪರಿಶೋಧನೆಯ ರಿಸಲ್ಟೇ ಇವತ್ತು ನಾವು ಪರಿಶೋಧನೆ ಮಾಡ್ತಿರುವಂತಹ ಸೈನ್ಸ್. ಇನ್ನು 4ನೇದಾಗಿ ಸತ್ಯವೇದದಲ್ಲಿ ಬರೆದಿರುವಂತಹ ಪ್ರತಿಯೊಂದು ಮಾತಿಗೂ ಚಾರಿತ್ರಾತ್ಮಕವಾಗಿರುವಂತಹ ಆಧಾರ ಇದೆ. 5ನೇದಾಗಿ ಸತ್ಯವೇದದಲ್ಲಿ ಬರೆದಿರುವಂತಹ ಘಟನೆ ಎಲ್ಲದಕ್ಕೂ ಸಹ ಜಿಯೋಗ್ರಫಿಕಲ್ ಎವಿಡೆನ್ಸ್, ಅಂದರೆ ಭೌಗೋಳಿಕ ಆಧಾರಗಳು ಇದೆ. 6ನೇದಾಗಿ ಸತ್ಯವೇದದಲ್ಲಿ ಅಶ್ಲೀಲತೆ ಇರುವಂತಹ ಘಟನೆಗಳನ್ನು ಸ್ವಲ್ಪ ಬರೆಸಿದ್ರೂ ಸಹ ಏನಕ್ಕೋಸ್ಕರ ಬರೆಸಿದ್ದಾರೆ? ತನ್ನ ಮಕ್ಕಳು ಅದನ್ನು ನೋಡಿ ಮತ್ತೆ ತಪ್ಪುಗಳನ್ನು ಮಾಡಬಾರ್ದು ಅನ್ನುವಂಥ ಉದ್ದೇಶದಿಂದ. ಹಾಗಾದರೆ ಈ ಪ್ರಪಂಚ ಮಾಡುವಂತಹ 6 ಮುಖ್ಯ ವಾದಗಳಿಗೆ ನಾವು ಉತ್ತರವನ್ನು ನೋಡಿದ್ವಿ. ಒಂದನ್ನು ತೋರಿಸ್ತಾರೆ, ನೋಡಿ ದೈವಗ್ರಂಥ ಅಲ್ಲ, ಇದರಲ್ಲಿ ತಪ್ಪಿದೆ, ನೋಡಿ ಅಶ್ಲೀಲತೆ ಇದೆ, ಇದು ದೈವಗ್ರಂಥ ಅಲ್ಲ ಅಂತ ಹೇಳಿ ಬರ್ತಾ ಇರಬೇಕಾದ್ರೆ ನಾವು ಅಷ್ಟಕ್ಕೂ ಸಹ ಉತ್ತರವನ್ನು ಆಲೋಚನೆ ಮಾಡಿ ನೋಡಿದ್ದೀವಿ ಪ್ರಿಯರೇ. ಇದರಿಂದ ಕೊನೆಯದಾಗಿ ನಮ್ಗೆ ಅರ್ಥ ಆಗಬೇಕಾಗಿರುವಂತಹದ್ದು ಸತ್ಯವೇದ ನಿಜವಾದ ದೈವ ಗ್ರಂಥ, ದೇವರಿಂದ ರಚಿಸಲ್ಪಟ್ಟಿರುವಂತಹ ಗ್ರಂಥ. ಸತ್ಯವೇದದಲ್ಲಿ ತಪ್ಪುಗಳು ಅನ್ನುವಂತಹದ್ದು ಇಲ್ಲ ಅಂತ ಹೇಳಿ ನಾವು ತಿಳಿಬೇಕಾಗಿದೆ ಪ್ರಿಯರೇ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಹೌದು ಅಪ್ಪ, ನೀವು ಸಾವಿರಾರು ವರ್ಷಗಳು ಕಷ್ಟಪಟ್ಟು ಈ ಸತ್ಯವೇದ ನಮ್ಮ ಕೈಗೆ ಬರಬೇಕಾದ್ರೆ ಅಪ್ಪ, ನೀವು ಅದನ್ನು ಅಡಗಿಸಿ ಇಟ್ಟು ಕಷ್ಟಪಟ್ಟು ಬರೆಸಿ ರಾತ್ರಿ ಎನ್ನದೆ ಹಗಲೆನ್ನದೆ ನಿಮ್ಮ ಪರಿಶುದ್ಧಾತ್ಮರ ಪ್ರೇರಣೆಯಿಂದ ಬರೆಸಿರುವಂಥ ಈ ಗ್ರಂಥ ಅಷ್ಟೊಂದು ಕಷ್ಟಪಟ್ಟು ನಮ್ಮ ಕೈಯಲ್ಲಿ ನೀವು ಕೊಟ್ಟರೆ, ಅಜ್ಞಾನಿಗಳಾಗಿ ಮನುಷ್ಯರಾದಂತಹ ನಾವು ಇದು ದೈವ ಗ್ರಂಥ ಅಲ್ಲ, ಇದರಲ್ಲಿ ತಪ್ಪಿದೆ ಅಂತ 1000 ಹೇಳ್ತಾ ಇದ್ವಿ ಅಪ್ಪ. ಇನ್ನು ಮುಂದೆ ಆದರೂ ನೀವು ಕೊಟ್ಟಿರುವಂಥ ಈ ದೈವ ಗ್ರಂಥವನ್ನು ನೀವು ನಿಮ್ಮ ಕೈಯಾರೆ, ನಿಮ್ಮ ಮನಸ್ಸಾರೆ, ನಿಮ್ಮ ಜ್ಞಾನದಿಂದ ರಚಿಸಲ್ಪಟ್ಟಿರುವಂಥ ಈ ಗ್ರಂಥವನ್ನು ನಾವು ತಬ್ಬಿಕೊಂಡು ಇದೇ ದೈವ ಗ್ರಂಥವಾಗಿ ಈ ಪ್ರಪಂಚಕ್ಕೆ ಪರಿಚಯ ಮಾಡುವಂತಹ ಮಕ್ಕಳನ್ನಾಗಲು ನಮಗೆ ಬೇಕಾಗಿರುವಂತಹ ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ.